ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಎರಡು ತರ. ಓಕೆ, ಡೆಫಿನೆಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಇಂಡೆಫಿನೆಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ರೀಪ್ರೊಡಕ್ಷನ್? ಈ ರೀಪ್ರೊಡಕ್ಷನ್ ಇಂದ ಏನಾಗುತ್ತೆ, ಯಾಕೆ ಆಗಬೇಕು ರೀಪ್ರೊಡಕ್ಷನ್ ಆಗಿದ್ರೆ? ಓಕೆ, ಟ್ರಾನ್ಸ್ಫರ್ಸ್ ಅಂತ ಹೇಳ್ಬೋದು ನಾವು. ಓಕೆ, ಟ್ರಾನ್ಸ್ಫರ್ಸ್ ಅಂತ ನಾನು ಇಲ್ಲಿ ಈ ಥರ ಬರೆದಿರ್ಬೋದು, ಯಾವ ಡೈರೆಕ್ಷನಲ್ಲಿ ಬೇಕಾದರೂ ಆಗ್ಬೋದು. ಆದರೆ ಇನ್ ದ ಕೇಸ್ ಆಫ್ ಲೈಶ್ಮೇನಿಯಾ ವಿಚ್ ಕಾಸಸ್ ದ ಡಿಸೀಸ್ ಕಾಲ್ಡ್ ಕಾಲಾ ಅಜಾರ್, ಕೇಳಿರ್ತೀರಲ್ಲ, ಇದನ್ನು ಕಾಮನ್ ಆಗಿ 1 ಮಾರ್ಕ್ಗೆ ಕೇಳ್ತಾರೆ. ಹೆಲೋ ಎವ್ರಿ ಒನ್, ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಫೈನ್. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಫೌಂಡೇಶನ್ ಕ್ಲಾಸಸ್ ಕನ್ನಡ ಅಭಿಮನ್ಯು ಬ್ಯಾಚ್. ಮತ್ತೊಮ್ಮೆ ತಮ್ಮೆಲ್ರಿಗೂ ಫಿಸಿಕ್ಸ್ ವಾಲಾಗೆ ಸ್ವಾಗತ. ನಾನು ನಿಮ್ಮ ರಘುನಾಥ್. ಎಸ್, today we are going to discuss about one more important chapter from your biology grade 10th, that is how do organisms reproduce. ನಾವು ಈ ಹಿಂದೆ ಲೈಫ್ ಪ್ರಾಸೆಸಸ್ ಅಂಡ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ 1 ಶಾರ್ಟ್ ಲೆಕ್ಚರ್ ಬಗ್ಗೆ ತಿಳ್ಕೊಂಡಿದ್ದು. ಸೊ ಅದೇ ಥರ ಇವತ್ತು ನಾವು ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಅನ್ನೋ ಚಾಪ್ಟರ್ನ 1 ಶಾರ್ಟಲ್ಲಿ ತಿಳ್ಕೊಳ್ತೀವಿ. ಓಕೆನಾ? ಸೊ ಬೇಕು ಅಂದಾಗ ಪಾಸ್ ಮಾಡಿ, ಸೊ ನಂತರ ಅದನ್ನು ಮತ್ತೆ ರೆಸ್ಯೂಮ್ ಮಾಡಿ ಕಂಟಿನ್ಯೂ ಮಾಡಿ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿದ್ದೀವಿ ಇವತ್ತು. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ the different topics we are going to discuss today, from the beginning of the meaning of reproduction till the end of reproductive health. As you all know that the main and very simple important question from the chapter is reproduction. ಅವಲ್ಲ, ನಾವು ಹಾಗಾಗಿ ಫಸ್ಟು ರೀಪ್ರೊಡಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಬೇಕು, ಅದ್ರ ಸಿಗ್ನಿಫಿಕೆನ್ಸ್ ಏನು, ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ರೀಪ್ರೊಡಕ್ಷನ್. ಸೊ ನಾವು ಅದನ್ನು ತಿಳ್ಕೊತೀವಿ, ರೀಪ್ರೊಡಕ್ಷನ್ ಮೀನಿಂಗ್ ಆ್ಯಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್, ಅವುಗಳ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ತೀವಿ. ನೆಕ್ಸ್ಟ್ ಅದೇ ಥರ ಡಿ ಎನ್ ಎ ರೆಪ್ಲಿಕೇಶನ್ ಆರ್ ಕಾಪಿಂಗ್ ಆಫ್ ಡಿ ಎನ್ ಎ ಆ್ಯಂಡ್ ವೇರಿಯೇಷನ್, ದೇರ್ ಇಂಪಾರ್ಟೆನ್ಸಸ್ ಫಾರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹೇಗೆ ಡಿ ಎನ್ ಎ ಕಾಪಿಂಗ್ ಮತ್ತು ವೇರಿಯೇಷನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಿಗೆ ತುಂಬ ಉಪಯೋಗ ಆಗುತ್ತೆ, ಸೊ ಅದನ್ನು ತಿಳ್ಕೊತೀವಿ. ಸೊ ಲೈಕ್ ವೈಸ್ ಮೋಡ್ಸ್ ಆಫ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ಸ್, ದೇರ್ ಆರ್ ಮೆನಿ. So 5 to 6 modes of asexual reproductions they have given in your textbook. Alva, from the beginning of the binary fission till the end of the spore formation. Tumba ide adr ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಅದೇ ಥರ sexual reproduction and events both in flowering plants as well as in human beings. So sexual reproduction in flowering plants, so especially in angiosperms we are going to talk about it, and sexual reproduction in human beings. ಹ್ಯೂಮನ್ ಬೀಯಿಂಗ್ಸಲ್ಲಿ ಅಂದರೆ ನಮ್ಮಲ್ಲಿ ಯಾವ ಥರ ರೀಪ್ರೊಡಕ್ಷನ್ ಆಗುತ್ತೆ, ಹೌ ವಿ ಆರ್ ಪ್ರೊಡ್ಯೂಸಿಂಗ್ ಯಂಗ್ ಒನ್, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೈಕ್ ವೈಸ್, ಸೊ ವೆರಿ ಇಂಪಾರ್ಟೆಂಟ್, ಅಟ್ ದ ಎಂಡ್ ಆಫ್ ದ ಲೆಸನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ರೀಪ್ರೊಡಕ್ಟಿವ್ ಹೆಲ್ತ್. ಓಕೆ, ರೀಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳಿದ್ರೇನು, ಅದನ್ನು ಯಾವ ಥರ ನಾವು ಮೇಂಟೈನ್ ಮಾಡಬೇಕು ಅನ್ನೋದನ್ನು ತಿಳ್ಕೊತೀವಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅ ವೆರಿ ಸಿಂಪಲ್ ಕ್ವಶನ್ ಆಫ್ ದ ಚಾಪ್ಟರ್ ಈಸ್ ರೀಪ್ರೊಡಕ್ಷನ್. What is reproduction and mention its significance. ಸೊ ನಿಮ್ಮ ಎಕ್ಸಾಮಿನೇಷನ್ಗಳಲ್ಲಿ ಕೇಳಿದ್ರೆ ಕ್ವಶನ್ ಈ ಥರ ಇರುತ್ತೆ, ವಾಟ್ ಈಸ್ ರೀಪ್ರೊಡಕ್ಷನ್, ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅಂತ ಕೇಳ್ತಾರೆ. ರೀಪ್ರೊಡಕ್ಷನ್ ಅಂತ ಹೇಳಿದ್ರೆ ಏನು ಆಗಿದ್ರೆ, ಓಕೆ, ಸಂತಾನೋತ್ಪತ್ತಿ ಅಂತ ಹೇಳಿದ್ರೆ ಏನು? ಯು ಆಲ್ ನೋ ದಟ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಎಬಿಲಿಟಿ ಟು ರೀಪ್ರೊಡ್ಯೂಸ್ ದ ಯಂಗ್ ಒನ್. ಎಲ್ಲ ಜೀವಿಗಳು ಇನ್ನೊಂದು ಜೀವಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಅದಕ್ಕೆ, ಹೌದಲ್ವಾ? ಸೊ ಅದಕ್ಕೆ ನಾವು ಹೇಳ್ತಾ ಹೋಗ್ತೀವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ 2 ಥರ. ಓಕೆ, ಡೆಫಿನೆಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಇಂಡೆಫಿನೆಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ವೆನ್ ಇಟ್ ಕಮ್ಸ್ ಟು ಮೂವ್ಮೆಂಟ್ ಅಂಡ್ ಗ್ರೋತ್ ವಿ ಕ್ಯಾನ್ ಕಾಲ್ ದೆಮ್ ಆಸ್ ಇಂಡೆಫಿನೆಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಯಾಕೆಂದರೆ ಸೊ ಫ್ಯೂ ನಾನ್ ಲಿವಿಂಗ್ ಥಿಂಗ್ಸ್ ಆಲ್ಸೋ ಶೋಸ್ ಮೂವ್ಮೆಂಟ್ ಆಸ್ ವೆಲ್ ಆಸ್ ದ ಗ್ರೋತ್. ಗ್ರೋತ್ ಅನ್ನೋದು ಮತ್ತು ಮೂವ್ಮೆಂಟ್ ಅನ್ನೋದನ್ನು ನಾನ್ ಲಿವಿಂಗ್ ಥಿಂಗ್ಸ್ ಕೂಡ ಏನು ಮಾಡುತ್ತೆ, ಅದನ್ನು ಶೋ ಮಾಡುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಕಾನ್ಷಿಯಸ್ನೆಸ್, ರೆಸ್ಪಾನ್ಸ್ ಟು ಸ್ಟಿಮ್ಯುಲಿ or the metabolism or the reproduction, so these characteristics are present only in living organisms. Living organisms ಅಲ್ಲಿ ಮಾತ್ರ ಇರುತ್ತೆ. ಓಕೆ, ಸೊ ಯು ಕ್ಯಾನ್ ಸೇ ದಟ್, ಅದನ್ನ ಯಾವ ಥರ ಹೇಳ್ಬೋದು, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಮಾತ್ರ ಇದೆ ಅಂತ ಹೇಳಿದ್ರೆ ರೀಪ್ರೊಡಕ್ಷನ್ ಈಸ್ ಅ ಬಯಾಲಜಿಕಲ್ ಪ್ರೋಸೆಸ್. ಇಟ್ಸ್ ಎ ಬಯಾಲಜಿಕಲ್ ಪ್ರೋಸೆಸ್. ಸೊ ಅದೇನನ್ನ ಇಂಡಿಕೇಟ್ ಮಾಡ್ತಾ ಇದೆ, ಇದು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಮಾತ್ರ ಇರುತ್ತೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಟ್ಸ್ ಎ ಬಯಾಲಜಿಕಲ್ ಪ್ರೋಸೆಸ್ ಇನ್ ವಿಚ್ an organism produces young one of their own kind. Produces young one of their own kind. I will explain it. Of their own kind. See, 3 words are important here. 3 ವರ್ಡ್ಗಳನ್ನು ನೆನ್ಪಿಟ್ಕೊಬೇಕು. ಒಂದು ಬಯಾಲಜಿಕಲ್ ಪ್ರೋಸೆಸ್,
And second one, an organism produce young one of their own kind. Own kind ಅಂತ ಹೇಳಿದ್ರೆ ಏನು ಆಗಿದ್ರೆ, that is genetically, morphologically similar to their parents. Example, an elephant reproduces elephant only. Okay, dogs reproduce dogs, humans reproduce humans. Okay, monkeys reproduce monkeys only. Monkeys never reproduce rats or dogs. See there, they are producing the young one which is similar to their parent. Okay, which is called own kind. ತನ್ನಂತೆ ಇರ್ತಕ್ಕಂಥ ಇನ್ನೊಂದು ಮರಿಗೆ ಜನ್ಮವನ್ನು ಕೊಡೋದಕ್ಕೆ ನಾವು ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. So while you are defining, you can define it like this. It's a biological process in which an organism produces young one of their own kind. And one of the most important question is, okay, what are the significance of reproduction? ಈ reproduction ಇಂದ ಏನಾಗುತ್ತೆ, ಯಾಕೆ ಆಗಬೇಕು reproduction ಆಗಿದ್ರೆ? There are 3 important significances from the reproduction. ಈ reproduction ಇಂದ ತುಂಬಾನೇ ಯೂಸ್ ಆಗುತ್ತೆ. ಯಾಕೆ? First one is, it increases the population of a species. It increases the population of a species in the ecosystem. See, human population is too high today. Okay, ಕರೆಂಟ್ ಸಿನಾರಿಯೋ ಅಲ್ಲಿ, ಓಕೆ, ಇವತ್ತು 2021 ಅಂತ ಅಥವಾ 22 ಅಂತ ನಾವೇನು ಅನ್ಕೊಂತೀವಿ, ಇವಾಗ ಎಷ್ಟಿದೆ ಹ್ಯೂಮನ್ ಪಾಪ್ಯುಲೇಷನ್ ಬಂತು ಅಂತ ಹೇಳಿದ್ರೆ, ಅದರಲ್ಲಿ ಇಂಡಿಯಾಗೆ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಅಬೌಟ್ ನಿಯರ್ಲಿ 1.4 ಬಿಲಿಯನ್. ಓಕೆ, ಹ್ಯೂಮನ್ ಪಾಪ್ಯುಲೇಷನ್ ಇನ್ ಇಂಡಿಯಾ 1.4 ಬಿಲಿಯನ್, which is equal to 17.7% of the total world population. ಇಷ್ಟು ಜಾಸ್ತಿ ಇದೆ. ಇನ್ನು ವರ್ಲ್ಡ್ ಹೋಯ್ತು ಅಂತ ಹೇಳಿದ್ರೆ ಇಟ್ ಇಸ್ ಮೋರ್ ದ್ಯಾನ್ 8 ಬಿಲಿಯನ್ ಅಷ್ಟಿದೆ ಇವಾಗ. ಯಾಕೆ ಇಂಪಾರ್ಟೆನ್ಸ್ ಆಗುತ್ತೆ? ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಸ್ಪೀಶೀಸ್ ಸೊ ದ್ಯಾಟ್ ಕ್ಯಾನ್ ಸರ್ವೈವ್ ಇನ್ ದಿಸ್ ಎಕೋಸಿಸ್ಟಮ್ ನೀಚೆ, ದಟ್ ಕಂಟಿನ್ಯೂಸ್ ದೇರ್ ಸ್ಪೀಶೀಸ್. ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಫ್ ಎನಿ ಆರ್ಗ್ಯಾನಿಸಮ್ ದಟ್ ಸ್ಟಾಪ್ಸ್ ದ ರಿಪ್ರೊಡಕ್ಷನ್, ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ಅದು ರಿಪ್ರೊಡಕ್ಷನ್ ಸ್ಟಾಪ್ ಮಾಡ್ತು ಅಂತ ಹೇಳಿದ್ರೆ ದೇರ್ ಸ್ಪೀಶೀಸ್ ವಿಲ್ ಗೊನ ಎಂಡ್ ದೇರ್ ಓನ್ಲಿ. ಅವುಗಳ ಸ್ಪೀಶೀಸ್ ಅಲ್ಲೇ ಎಂಡ್ ಆಗುತ್ತೆ. ದೇ ಬಿಕೇಮ್ ಎಂಡೇಂಜರ್ಡ್ ಅಂಡ್ ಎಕ್ಸ್ಟಿಂಕ್ಟ್ ಇನ್ ದ ಫ್ಯೂಚರ್ ಆಸ್ ವೆಲ್. ಓಕೆ, ಸೊ reproduction is very essential for the what? It increases the population of a species. ಸ್ಪೀಶೀಸ್ದು ಪಾಪ್ಯುಲೇಷನ್ ಅನ್ನು ಜಾಸ್ತಿ ಮಾಡುತ್ತೆ. ಸ್ಪೀಶೀಸ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ. ಏನಿರ್ಬೋದು ಅದು? ಸ್ಪೀಶೀಸ್ ಇಸ್ ನಥಿಂಗ್ ಬಟ್ a group of living organisms having the same genetic material or sharing the common fundamental characteristics. All humans are one species. ನಮ್ಮಲ್ಲಿರೋ ಜೆನೆಟಿಕ್ ಮೆಟೀರಿಯಲ್, ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಒಂದೇ ಥರ ಇರುತ್ತೆ. ಹಾಗಾಗಿ ಅವುಗಳಿಗೆ ಸ್ಪೀಶೀಸ್ ಅಂತ ಹೇಳ್ತೀವಿ. ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ the same genetic material or sharing the common fundamental characteristics. So this is the first one. When it comes to the second one, it ensures the continuity or continuation of the species generation after the generation. Reproduction ನಡೀತಾ ಇದ್ರೆ ಅವುಗಳ ಸ್ಪೀಶೀಸ್ ಏನಾಗುತ್ತೆ? ಕಂಟಿನ್ಯೂ ಆಗುತ್ತೆ. ಜನರೇಷನ್ ಆಫ್ಟರ್ ದ ಜನರೇಷನ್. ಇಫ್ ದೇ ಸ್ಟಾಪ್ ರಿಪ್ರೊಡಕ್ಷನ್, ಅವುಗಳು ಸ್ಟಾಪ್ ಮಾಡಿದ್ರೆ ದೇರ್ ಸ್ಪೀಶೀಸ್ ವಿಲ್ ಎಂಡ್ ದೇರ್ ಓನ್ಲಿ. ಸೊ ಐ ಆಮ್ ರೈಟಿಂಗ್ ಹಿಯರ್ ಇಟ್ ಎನ್ಶೂರ್ಸ್. ಇಟ್ ಅಂತ ಹೇಳಿದ್ರೆ ಇವಾಗ ರೀಪ್ರೊಡಕ್ಷನ್ ಅಂತ ಕನ್ಸಿಡರ್ ಮಾಡ್ಕೊಬೇಕು. ಸೊ ಇಟ್ ಎನ್ಶೂರ್ಸ್ ದ ಕಂಟಿನ್ಯೂಟಿ ಆಫ್ ದ ಸ್ಪೀಶೀಸ್ generation after the generation you can say. Okay, so first one ಏನಿದೆ? ಪಾಪ್ಯುಲೇಷನ್ ಆಫ್ ದ ಸ್ಪೀಶೀಸ್ ಅನ್ನ ಜಾಸ್ತಿ ಮಾಡುತ್ತೆ. ವೇರ್? ಇನ್ ದ ಎಕೋಸಿಸ್ಟಮ್ ನೀಚೆ, ಹ್ಯಾಬಿಟ್ಯಾಟ್ ಅಲ್ಲಿ. ಸೆಕೆಂಡ್ ಒನ್ ಬಂತು ಅಂತ ಹೇಳಿದ್ರೆ ಇಟ್ ಎನ್ಶೂರ್ಸ್ ದ ಕಂಟಿನ್ಯೂಟಿ ಆಫ್ ದ ಸ್ಪೀಶೀಸ್ generation after the generation. And third one, this reproduction is also very essential for the evolution as variation. Reproduction ಆಗುವಾಗ ಡ್ಯೂ ಟು ದ ಕಾಂಬಿನೇಷನ್ ಆಫ್ 2 gametes that leads to genetic combination. ಅಲ್ಲಿ ಜೆನೆಟಿಕ್ ಕಾಂಬಿನೇಷನ್ ಆಗುತ್ತೆ. ಯು ಕ್ಯಾನ್ ಸಿ some changes in offspring when compared to their parents. It is called variation. ಆ ವೇರಿಯೇಷನ್ ಕಂಟಿನ್ಯೂ ಆಗ್ತಾ ಏನಾಗುತ್ತೆ? ಆಫ್ಟರ್ ಥೌಸಂಡ್ಸ್ ಇಯರ್ ಆರ್ ಇಟ್ ಮೇ ಬಿ ಆಫ್ಟರ್ ಮಿಲಿಯನ್ಸ್ ಆಫ್ ಇಯರ್ಸ್ ದಟ್ ಲೀಡ್ಸ್ ಟು ಎವಲ್ಯೂಷನ್ ಆಗುತ್ತೆ. ಸೊ ರೀಪ್ರೊಡಕ್ಷನ್ ಹೆಲ್ಪ್ಸ್ ಇನ್ ಯಾವುದ್ರಲ್ಲಿ ಹೆಲ್ಪ್ ಮಾಡ್ತಾ ಇದೆ? ಹೆಲ್ಪ್ಸ್ ಇನ್ ಎವಲ್ಯೂಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಆಸ್ ವಾಟ್? ಆಸ್ ವೇರಿಯೇಷನ್. ಸೊ ಬದಲಾವಣೆಗಳ ಮುಖಾಂತರ
ಎವಲ್ಯೂಷನ್ ಆಗುತ್ತೆ. ಎವಲ್ಯೂಷನ್ ಇಸ್ ಅ ಗ್ರಾಜುಯಲ್ ಚೇಂಜಸ್ ಇನ್ ದ ಜೆನೆಟಿಕ್ ಮೆಟೀರಿಯಲ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಯು ನೋ ದಟ್. ಓಕೆ, ಸೊ ಫಸ್ಟು ನಾವು ಹ್ಯೂಮನ್ಸ್ ಯಾವ ಥರ ಇದ್ವಿ ಅಂತೆಲ್ಲ ನಾವು ಕೇಳಿರ್ತೀರ, ಮಂಗನಿಂದ ಮಾನವ ಅಂತ ಹೇಳಿಬಿಟ್ಟು. ಫಸ್ಟು ಡ್ರಯೋಪಿಥಿಕಸ್ ಅಂತ ಇರ್ತಾರೆ, ಗೊರಿಲ್ಲಾ, ಏಪ್, ಚಿಂಪಾಂಜಿ ಟೈಪಲ್ಲಿ. ಡ್ರಯೋಪಿಥಿಕಸ್ ಆದಮೇಲೆ ಜಿನ್ಸಾಂಥ್ರೋಪಸ್, ರಮಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್, ಲೈಕ್ ವೈಸ್. ಸೊ ಜಾವಾ ಮ್ಯಾನ್, ಪೀಕಿಂಗ್ ಮ್ಯಾನ್, ನಿಯಾಂಡ್ರತಾಲ್ ಮ್ಯಾನ್, ಕ್ರೋಮ್ಯಾಗ್ನನ್ ಮ್ಯಾನ್ ಆ್ಯಂಡ್ ಮಾಡರ್ನ್ ಮ್ಯಾನ್. ಇವಾಗ ನಾವು ಮಾಡರ್ನ್ ಮ್ಯಾನ್ ಆಗಿದ್ದೀವಿ. ಅಂದರೆ ಇಷ್ಟು ಪ್ರೊಸೆಸ್ಗಳು ಸಡನ್ನಾಗಿ ಆಗಲಿಲ್ಲ. ದಟ್ ಟೇಕ್ಸ್ 15 ಮಿಲಿಯನ್ ಇಯರ್ಸ್, 15 ಮಿಲಿಯನ್ ವರ್ಷಗಳು ಬೇಕಾಗುತ್ತೆ. ಸೊ ಅದು ನಿಧಾನವಾಗಿ ಚೇಂಜಸ್ಗಳಾಗುತ್ತೆ. ಅದು ಯಾಕೆ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಬಿಕಾಸ್ ಆಫ್ ದ ವೇರಿಯೇಷನ್ ಸೊ ಡ್ಯೂರಿಂಗ್ ದ ರೀಪ್ರೊಡಕ್ಷನ್. ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ರೀಪ್ರೊಡಕ್ಷನ್ ಆ್ಯಂಡ್ ದ ಸಿಗ್ನಿಫಿಕೆನ್ಸ್. ಐ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. Reproduction is a biological process in which an organism produces young one of their own kind. Okay, and when it comes to the significance, ಅವುಗಳಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, reproduction is very essential to increase the population of a species in the ecosystem niche. ಒಂದು ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಆ ಒಂದು ಹ್ಯಾಬಿಟ್ಯಾಟ್ ಅಲ್ಲಿ ಸ್ಪೀಶೀಸ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡುತ್ತೆ. ಓಕೆ, ಅಂಡ್ ಸೆಕೆಂಡ್ ಒನ್, ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಎನ್ಶ್ಯೂರಿಂಗ್ ದ ಕಂಟಿನ್ಯೂಟಿ ಆಫ್ ಅ ಸ್ಪೀಶೀಸ್ ಜನರೇಷನ್ ಆಫ್ಟರ್ ದ ಜನರೇಷನ್. ಅವುಗಳ ಸ್ಪೀಶೀಸ್ ಉಳಿವಿಕೆಗೆ ಸಹಾಯ ಮಾಡುತ್ತೆ, ಕಂಟಿನ್ಯೂ ಆಗುತ್ತೆ. ಓಕೆ, ಲೈಕ್ ವೈಸ್ ಥರ್ಡ್ ಒನ್, ಇಟ್ ಹೆಲ್ಪ್ಸ್ ಇನ್ ಎವಲ್ಯೂಷನ್ ಆಸ್ ವೇರಿಯೇಷನ್. ಸೊ ದಟ್ ಈಸ್ ದ ರಿಸಲ್ಟೆಂಟ್ ಆಫ್ ದ ಜೆನೆಟಿಕ್ ಕಾಂಬಿನೇಷನ್ ಡ್ಯೂರಿಂಗ್ ದ ರೀಪ್ರೊಡಕ್ಷನ್. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ದ ರೀಪ್ರೊಡಕ್ಷನ್. And now we need to talk about DNA copying and variation. DNA copying ಅಂದ್ರೇನು, ವೇರಿಯೇಷನ್ ಅಂದ್ರೇನು ಅಂತ ತಿಳ್ಕೊಬೇಕು. ಸೊ ಇನ್ನೂ ಕೂಡ ನೀವು 10th ಸ್ಟ್ಯಾಂಡರ್ಡಲ್ಲಿ ಇದ್ದೀರಾ, DNA ಅಂದ್ರೇನು ಅಂತ ಆಲ್ರೆಡಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಮತ್ತೊಮ್ಮೆ ತಿಳ್ಕೊಳ್ಳೋಣ. ಓಕೆ, ಸೊ DNA, ಇಟ್ಸ್ ಅ ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ ಮೋಸ್ಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಕ್ಸೆಪ್ಟ್ ವೈರಸಸ್. ವೈರಸ್ಗಳಲ್ಲಿ ಬಿಟ್ಟರೆ ಇನ್ನು ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಇರ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್ ಯಾವುದು ಅಂತ ಹೇಳಿದ್ರೆ ಅದು DNA, ಡಿಯಾಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆಸಿಡ್ ಅಂತ ಹೇಳ್ತೀವಿ. ಓಕೆ, DNA. ವಾಟ್ ಇಸ್ ದಿಸ್? ಆಸ್ ಐ ಸೆಡ್, ಇಟ್ಸ್ ಎ ಜೆನೆಟಿಕ್ ಮೆಟೀರಿಯಲ್. ಇಟ್ಸ್ ಎ ಜೆನೆಟಿಕ್ ಮಟೀರಿಯಲ್. ಜೆನೆಟಿಕ್ ಮೆಟೀರಿಯಲ್ ಅಂದರೆ ಎಸ್, ಇಟ್ ಈಸ್ a substance which is present in our body responsible for carrying the characteristics from one generation to the another generation. We have some characteristics which is similar to our parents. ನಮ್ಮ ಪ್ಯಾರೆಂಟ್ಸ್ಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಕೆಲವು ಏನಾಗಿರುತ್ತೆ, ಸಿಮಿಲಾರಿಟಿ ಇರುತ್ತೆ. ಬಟ್ ಹೇಗೆ ಬಂತು ಅದು? ಸೊ ದೋಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಇನ್ಹೆರಿಟೆಡ್ ಥ್ರೂ ದ ಜೆನೆಟಿಕ್ ಮೆಟೀರಿಯಲ್ ಲೈಕ್ DNA. ಸೊ ಇವುಗಳ ಮುಖಾಂತರ ಏನಾಗುತ್ತೆ, ಅದು ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ, ನೆಕ್ಸ್ಟು, ಸೊ ಎಲ್ಲಿರುತ್ತೆ ಇದು? ದೀಸ್ ಜೆನೆಟಿಕ್ ಮೆಟೀರಿಯಲ್ಸ್ ಆರ್ ಪ್ರೆಸೆಂಟ್ ಇನ್ ಕ್ರೋಮೋಸೋಮ್ಸ್. ಕ್ರೋಮೋಸೋಮ್ಸ್ಗಳಲ್ಲಿ ಇರುತ್ತೆ. ಓಕೆ, ನೌ ವಿ ನೀಡ್ ಟು ಟಾಕ್ ಅಬೌಟ್ DNA ಸಿಗ್ನಿಫಿಕೆನ್ಸ್ ಇನ್ ಅವರ್ ಬಾಡಿ. ಯಾವ್ಯಾವ ಥರ ಇರುತ್ತೆ? ಒಂದು, ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡುತ್ತೆ. ಓಕೆ, ಗುಣಲಕ್ಷಣಗಳನ್ನು ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ತೆಗೆದುಕೊಂಡು ಹೋಗುತ್ತೆ. ಸೊ ಲೈಕ್ ವೈಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ DNA ಈಸ್ ಇಟ್ ಹ್ಯಾಸ್ ಅ ಇನ್ಫಾರ್ಮೇಷನ್ ಆಫ್ ಕೋಡ್ಸ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ರಿಯೇಷನ್ ಆಫ್ ದ ಪ್ರೋಟೀನ್. ನಮ್ಮ ಬಾಡಿಯಲ್ಲಿ ಪ್ರೋಟೀನ್ಸ್ಗಳು ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಅದು DNA ಇಂದ ಮಾತ್ರ ಸಾಧ್ಯ. ಸೊ ಹೇಗೆ ಅದು ಪ್ರೊಡ್ಯೂಸ್ ಮಾಡುತ್ತೆ? ಬಿಕಾಸ್ DNA ಅಂತ ಏನಿದೆ, ಹ್ಯಾಸ್, ಇದರಲ್ಲಿ ಏನಿರುತ್ತೆ, ಹ್ಯಾಸ್ ದ ಇನ್ಫಾರ್ಮೇಷನ್ ಆಫ್ ಕೋಡ್ಸ್, ಇನ್ಫಾರ್ಮೇಷನ್ ಆಫ್ ಕೋಡ್ಸ್ ಟು ಕ್ರಿಯೇಟ್ ಪ್ರೋಟೀನ್ಸ್. ಅದು ಪ್ರೋಟೀನ್ಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ತನ್ನಲ್ಲಿ ಕೋಡ್ಗಳನ್ನು ಹೊಂದಿರುತ್ತೆ. ಓಕೆ ಸರ್, ವೈ ದೀಸ್ ಪ್ರೋಟೀನ್ಸ್ ಆರ್ ವೆರಿ ಎಸೆನ್ಷಿಯಲ್? Because they are responsible for the structural organization in animals. They are responsible for the formation of the genes. Genes ಅಂದರೆ ನಿಮಗೆ ಗೊತ್ತು, they are the hereditary unit of living organisms. ನಮ್ಮಲ್ಲಿರ್ತಕ್ಕಂಥ ಹೆರಿಡಿಟರಿ ಯೂನಿಟ್ ಅದು. They are responsible for each and every characteristics. ನಮ್ಮಲ್ಲಿರೋ ಒಂದೊಂದು ಗುಣಲಕ್ಷಣಗಳಿಗೂ ಅದು ಕಾರಣವಾಗಿರುತ್ತೆ. ಅದು ಕ್ರಿಯೇಟ್ ಆಗಬೇಕು ಅಂದರೆ ಪ್ರೋಟೀನ್ಸ್ ಇರಬೇಕು. ಪ್ರೋಟೀನ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ DNA ಇರಬೇಕು. ಸೊ ಹಾಗಾಗಿ DNA has the information of codes which is responsible to create the proteins. Proteins are responsible to create the structural organization in animals. Okay, and when it comes to the second important significance of DNA, okay, DNA has a unique property. ಅದಕ್ಕೊಂದು ವಿಭಿನ್ನವಾದ ಪ್ರಾಪರ್ಟಿ ಇದೆ. Do you know what is that property? That is called replication. ರೆಪ್ಲಿಕಾ ಅಂತ ಹೇಳಿದ್ರೆ
ಡುಪ್ಲಿಕೇಶನ್. ಇಟ್ಸ್ ಎ ಮಿರರ್ ಅಂತ. ಎಕ್ಸಾಕ್ಟ್ ಆಗಿ ಇನ್ನೊಂದು ಕಾಪಿಯನ್ನು ರೆಪ್ಲಿಕೇಟ್ ಮಾಡುತ್ತೆ ಅದು. ಓಕೆ, ಸೊ ರೆಪ್ಲಿಕೇಶನ್ ಈಸ್ ದ ಯೂನಿಕ್ ಪ್ರಾಪರ್ಟಿ ಆಫ್ ದ DNA. Then what is DNA replication? DNA duplicate itself to create an extra copy. DNA ತನ್ನನ್ನು ತಾನೇ ಏನು ಮಾಡ್ಕೊಳ್ಳುತ್ತೆ, ಡುಪ್ಲಿಕೇಟ್ ಮಾಡ್ಕೊಳ್ಳುತ್ತೆ, ಸ್ಪ್ಲಿಟ್ ಅಪ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಫ್ಯೂ ಎನ್ಸೈಮ್ಸ್. ಸೊ ಲೈಕ್ ಪಾಲಿಮರೇಸ್, ಹೆಲಿಕೇಸ್, ಲೈಗೇಸ್ ಅಂತ 3 ಎನ್ಸೈಮ್ಸ್ಗಳು ಬರುತ್ತೆ. ಆ ಎನ್ಸೈಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ತನ್ನನ್ನು ತಾನೇನು ಮಾಡುತ್ತೆ, ಡುಪ್ಲಿಕೇಟ್ ಮಾಡ್ಕೊಳ್ಳುತ್ತೆ. ವೈ DNA ಈಸ್ ಬೀಯಿಂಗ್ ಡುಪ್ಲಿಕೇಟೆಡ್? ಬಿಕಾಸ್ ಟು ಕ್ರಿಯೇಟ್ ಎನ್ ಎಕ್ಸ್ಟ್ರಾ ಕಾಪಿ. ಇನ್ನೊಂದು ಎಕ್ಸ್ಟ್ರಾ ಕಾಪಿಯನ್ನು ತಯಾರು ಮಾಡಲಿಕ್ಕೆ. ಯಾಕೆ ಅಂತ ತಿಳ್ಕೊಳ್ಳೋಣ. ಸೊ DNA ರೆಪ್ಲಿಕೇಶನ್ ಈಸ್ ದ ಯೂನಿಕ್ ಪ್ರಾಪರ್ಟಿ ಆಫ್ ದ DNA. ಇವಾಗ ಏನಾಗುತ್ತೆ, DNA ಡುಪ್ಲಿಕೇಟ್ಸ್ itself to create an extra copy. ಎಕ್ಸ್ಟ್ರಾ ಕಾಪಿಯನ್ನು ಏನು ಮಾಡುತ್ತೆ, ಅದು ಪ್ರೊಡ್ಯೂಸ್ ಮಾಡುತ್ತೆ. ಯುವರ್ ಕ್ವಶನ್ ಇಸ್, ಇವಾಗ ನಿಮಗೆ ಒಂದು ಕ್ವಶನ್ ಬರುತ್ತೆ, ಸರ್ ಯಾಕೆ ಅದು ಎಕ್ಸ್ಟ್ರಾ ಕಾಪಿಯನ್ನು ಪ್ರೊಡ್ಯೂಸ್ ಮಾಡಬೇಕು? ಅದನ್ನೇ ನಾವು ಇವಾಗ ಬರೀಬೇಕಾಗಿರೋದು. ಕಾಪಿಂಗ್ ಆಫ್ DNA ಇನ್ ರೀಪ್ರೊಡಕ್ಷನ್ ಯಾಕೆ ಆಗುತ್ತೆ? ಬಿಕಾಸ್ ಟು ಡಿಸ್ಟ್ರಿಬ್ಯೂಟ್ ದ ಈಕ್ವಲ್ ಅಮೌಂಟ್ ಆಫ್ DNA ಟು ದ ಡಾಟರ್ ಸೆಲ್ಸ್ ಡ್ಯೂರಿಂಗ್ ಸೆಲ್ ಡಿವಿಷನ್ ಆಗುತ್ತೆ. ಓಕೆ, 9th ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರ ನೀವು, ಮೈಟೋಸಿಸ್ ಮತ್ತು ಮಯೋಸಿಸ್ ಅಂತ ಹೇಳಿಬಿಟ್ಟು. ಸೆಲ್ ಡಿವಿಷನ್ ಆಗುವಾಗ ಬೋತ್ ದ ಡಾಟರ್ ಸೆಲ್ಸ್ ಆರ್ ರಿಸೀವಿಂಗ್ ದ ಈಕ್ವಲ್ ಅಮೌಂಟ್ ಆಫ್ DNA. ಆ ಈಕ್ವಲ್ ಅಮೌಂಟ್ ಆಫ್ DNA ಜೆನೆಟಿಕ್ ಮೆಟೀರಿಯಲ್ ಹೋಗಬೇಕು ಅಂತ ಹೇಳಿದ್ರೆ DNA ಹ್ಯಾಸ್ ಟು ಡುಪ್ಲಿಕೇಟ್ ಇಟ್ ಸೆಲ್ಫ್. ತನ್ನನ್ನು ತಾನು ಡುಪ್ಲಿಕೇಟ್ ಮಾಡಿಕೊಂಡು ಎಕ್ಸ್ಟ್ರಾ ಕಾಪಿಯನ್ನು ಪ್ರೊಡ್ಯೂಸ್ ಮಾಡಬೇಕು. ಓಕೆನಾ? ಸೊ ದ ಸಿಗ್ನಿಫಿಕೆನ್ಸ್ ಆಫ್ DNA ಕಾಪಿಂಗ್ ಈಸ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಲೆಟ್ ಮೀ ರೈಟ್ ಇನ್ಸೈಡ್ ದ ಬಾಕ್ಸ್. ಓಕೆ, ಸೊ ದಟ್ ಈಸ್ ವೆರಿ ಎಸೆನ್ಷಿಯಲ್ ಟು ವಾಟ್? ಟು distribute the genetic material. Distribute, or you can say distribute the amount of DNA. Distribute the amount of DNA equally to their daughter cells. Okay, daughter cells ಗಳಿಗೆ ಏನು ಮಾಡ್ತಾ ಇದೆ, ಅದು ಈಕ್ವಲ್ ಆಗಿ DNAಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಓಕೆ, ಇದಷ್ಟೇ ಅಲ್ಲ, the DNA duplication or replication, it is slightly inaccurate. ಸ್ವಲ್ಪನಾದರೂ ವ್ಯತ್ಯಾಸ ಇರುತ್ತೆ. ಎಕ್ಸಾಕ್ಟ್ ಕಾಪೀಸ್ಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಸ್ವಲ್ಪನಾದರೂ ಏನಾಗಿರುತ್ತೆ, ಡಿಫರೆನ್ಸ್ ಇರುತ್ತೆ, ಇನ್ಯಾಕ್ಯುರಸಿ ಇರುತ್ತೆ. ದಟ್ ಸ್ಲೈಟ್ ಇನ್ಯಾಕ್ಯುರಸಿ ಡ್ಯೂರಿಂಗ್ DNA ರೆಪ್ಲಿಕೇಶನ್ ಲೀಡ್ಸ್ ಇನ್ ವೇರಿಯೇಷನ್. ಸೊ ನಿಧಾನವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ವೇರಿಯೇಷನ್ ಅನ್ನು ಕಾಸ್ ಮಾಡುತ್ತೆ. ಸೊ ಡ್ಯೂ ಟು ದ ಇನ್ಯಾಕ್ಯುರಸಿ ಇನ್ ದ DNA duplication or DNA replication, that leads to ವೇರಿಯೇಷನ್ ಉಂಟಾಗುತ್ತೆ. ಎಲ್ಲಿ? ಡಾಟರ್ ಸೆಲ್ಸ್ಗಳಲ್ಲಿ ಅಥವಾ ಆಫ್ ಸ್ಪ್ರಿಂಗ್ಸ್ಗಳಲ್ಲಿ ವೇರಿಯೇಷನ್ ಆಗುತ್ತೆ. ಹಾಗಿದ್ರೆ ವೇರಿಯೇಷನ್ ಇಂದ ಏನಾಗುತ್ತೆ? ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಎನ್ ಆರ್ಗ್ಯಾನಿಸಮ್ ಆರ್ ಫಾರ್ ದ ಸ್ಪೀಶೀಸ್ ಟು ಅಡಾಪ್ಟ್ ದೆಮ್ಸೆಲ್ಸ್ ಟು ದ ಚೇಂಜಿಂಗ್ ಎನ್ವಿರಾನ್ಮೆಂಟ್. ಈಗ ಪ್ರತಿನಿತ್ಯ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಸೀಸನ್ಸ್. ಸೊ ವಿಂಟರ್ ಅಥವಾ ಸಮ್ಮರ್ ಅಥವಾ ರೈನಿ ಅದನ್ನು ಹೇಳ್ತಾ ಇಲ್ಲ. ಸೊ ನಿಧಾನವಾಗಿ, ಓಕೆ, ಸೊ 100 ಇಯರ್ಸ್ಗೆ ಹಿಂದೆ ಹೋದರೆ ಅವತ್ತಿನ ಟೆಂಪರೇಚರ್ ಅಥವಾ ಅವತ್ತಿನ ಏನು ಎಕೋಸಿಸ್ಟಮ್ ಇತ್ತು ಇವತ್ತಿಲ್ಲ. ಇನ್ನು ನೆಕ್ಸ್ಟ್ 50 ಇಯರ್ಸ್ ಹೋಯಿತು ಅಂತ ಹೇಳಿದ್ರೆ ಎಕೋಸಿಸ್ಟಮ್ ಚೇಂಜ್ ಆಗ್ತಾ ಇರುತ್ತೆ. ಸೊ ವಿ ನೀಡ್ ಟು ಚೇಂಜ್ ಅವರ್ ಸ್ಟ್ರಕ್ಚರಲ್ ಬಾಡಿ ಆರ್ಗನೈಸೇಷನ್ ಅಕಾರ್ಡಿಂಗ್ ಟು ದ ಚೇಂಜಿಂಗ್ ಎನ್ವಿರಾನ್ಮೆಂಟ್. ಅದಕ್ಕೆ ಸಹಾಯ ಮಾಡೋದು ಯಾವುದು? ವೇರಿಯೇಷನ್. ಓಕೆ, ಸೊ ನೌ ಐ ನೀಡ್ ಟು take one more slide to explain all these things for you. DNA copying ಏನೇನು ಮಾಡುತ್ತೆ ಅಂತ ನೋಡಿ. ಇಲ್ಲಿ DNA ಇದೆ. DNA is responsible for producing the RNA. RNA is responsible for producing protein. This process is called central dogma. As I said, DNA indirectly producing protein. Translation and transcription ಅಂತ ಹೇಳ್ತೀವಿ. ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಪ್ರೋಟೀನ್ಸ್ ಆರ್ ಕಂಟ್ರೋಲಿಂಗ್ ಅವರ್ ಬಾಡಿ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದ ಫಾರ್ಮ್ ಆಫ್ ಜೀನ್ಸ್. ಸೊ ಅದಷ್ಟು ಒಂದಾಯಿತು. ಸೆಕೆಂಡ್ ಒನ್ ಅವಾಗಲೇ ಹೇಳಿದಾಗೆ DNA ಏನಾಗುತ್ತೆ? DNA ರೆಪ್ಲಿಕೇಶನ್ ಆಗುತ್ತೆ. ಓಕೆ, ಅದರಿಂದ ಏನಾಗುತ್ತೆ? ಎಕ್ಸ್ಟ್ರಾ ಕಾಪಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಈಕ್ವಲ್ ಆಗಿ ಏನು ಮಾಡುತ್ತೆ? ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಈಕ್ವಲ್ ಅಮೌಂಟ್ ಆಫ್ DNA ಇನ್ ಡಾಟರ್ ಸೆಲ್ಸ್ಗಳಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ,
Next, slight inaccuracy during DNA replication. Inaccuracy, as I said, inaccuracy during DNA replication, in replication. So ಏನಾಗ್ಬೋದು? Yes, that leads to variation. ಅದರಿಂದ ವೇರಿಯೇಷನ್ ಆಗುತ್ತೆ. ಓಕೆ, ನಾವು ವೇರಿಯೇಷನ್ ಅಂದ್ರೆ ಏನು? ವೇರಿಯೇಷನ್ ಇಸ್ ನಥಿಂಗ್ ಬಟ್ ದ ಡಿಗ್ರಿ ಆಫ್ ಚೇಂಜಸ್ ಇನ್ ಆಫ್ ಸ್ಪ್ರಿಂಗ್ ವೆನ್ ಕಂಪೇರ್ ಟು ದೇರ್ ಪೇರೆಂಟ್ಸ್. ಓಕೆ, ಈಗ ನಮ್ಮನ್ನು ಹೋಲಿಸ್ಕೊಂಡ್ರೆ, ನಮ್ಮ ಪೇರೆಂಟ್ಸ್ಗಳಿಗೆ ಹೋಲಿಸ್ಕೊಂಡ್ರೆ, ಸೊ ದೇರ್ ಈಸ್ ಅ ಡಿಫ್ರೆನ್ಸ್, ರೈಟ್? ವಿ ಆರ್ ನಾಟ್ ಎಕ್ಸಾಕ್ಟ್ ಕಾಪೀಸ್ ಆಫ್ ಅವರ್ ಪೇರೆಂಟ್ಸ್. ನಮ್ಮ ಪೇರೆಂಟ್ಸ್ಗಳ ಎಕ್ಸಾಕ್ಟ್ ಅಥವಾ ತದ್ರೂಪಿ ಅಲ್ಲ, ನಾವು ಎಕ್ಸಾಕ್ಟ್ ಕಾಪೀಸ್ ಅಲ್ಲ, ಸ್ವಲ್ಪನಾದರೂ ಬದಲಾವಣೆ ಇರುತ್ತೆ ಅಲ್ವಾ? ಸೊ ಈ ಬದಲಾವಣೆ ಹೇಗೆ ಬಂತು? ದಟ್ ಈಸ್ ಡ್ಯೂ ಟು ದ ಜೆನೆಟಿಕ್ ಕಾಂಬಿನೇಷನ್, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ತಂದೆಯ ಗುಣಲಕ್ಷಣಗಳು, ತಾಯಿಯ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಕಂಬೈನ್ ಆದಾಗ ಇಬ್ಬರ ಗುಣಲಕ್ಷಣಗಳು ಅರೈಸ್ ಆಗುತ್ತೆ. ಓಕೆ, ಜೆನೆಟಿಕ್ ಮತ್ತು ರೀಕಾಂಬಿನೇಷನ್ ಆದಾಗ, ರೆಪ್ಲಿಕೇಶನ್ ಆಗುವಾಗ ಸ್ಲೈಟ್ ಇನ್ಯಾಕ್ಯುರೆಸಿಯಿಂದಾಗಿ ಆ ಡಾಟರ್ ಸೆಲ್ಸ್ಗಳಲ್ಲಿ ಏನಾಗಿರುತ್ತೆ? ವೇರಿಯೇಷನ್ ಆಗಿರುತ್ತೆ. ಸೊ ವೇರಿಯೇಷನ್ ಅಂತ ಹೇಳಿದ್ರೆ ಬದಲಾವಣೆ ಅಂತಲ್ಲ, ಇದು ವಿಭಿನ್ನತೆ. ಓಕೆ, ವಾಟ್ ಈಸ್ ವೇರಿಯೇಷನ್? ಡಿಗ್ರಿ ಆಫ್ ಚೇಂಜಸ್ ಇನ್ ಆಫ್ ಸ್ಪ್ರಿಂಗ್ ವೆನ್ ಕಂಪೇರ್ ಟು ದೇರ್ ಪೇರೆಂಟ್ಸ್. ದಟ್ ಈಸ್ ಕಾಲ್ಡ್ ವೇರಿಯೇಷನ್. ಸೊ ಯಾಕೆ ವೇರಿಯೇಷನ್ ಹೆಲ್ಪ್ ಮಾಡುತ್ತೆ? ಸೊ ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ ಯುವರ್ ಎಕ್ಸಾಮಿನೇಷನ್. ರೈಟ್ ದ ಇಂಪಾರ್ಟೆನ್ಸ್ ಆಫ್ ವೇರಿಯೇಷನ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಯಾಕೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ? ಸೊ ವೆರಿ ಎಸೆನ್ಷಿಯಲ್. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಇಟ್ ಮೇಕ್ಸ್ an organism to adapt themselves to the changing environment, okay, changing environment. ಸೊ ಅವಾಗಲೇ ಹೇಳಿದಾಗೆ, ಸೊ ಎನ್ವಿರಾನ್ಮೆಂಟಲ್ಲಿ ಏನಾಗ್ತಾ ಇರುತ್ತೆ, ಅವಾಗ ಚೇಂಜ್ ಆಗ್ತಾ ಇರುತ್ತೆ, ಬದಲಾವಣೆಗಳಾಗ್ತಾ ಇರುತ್ತೆ. ಅದು ಪ್ರಕೃತಿಯ ನಿಯಮ. ಓಕೆ, ಸೊ ಆ ಬದಲಾವಣೆಗೆ ತಕ್ಕಂಗೆ ನಾವು ಏನಾಗಬೇಕು? ಚೇಂಜ್ ಆಗಬೇಕು. ಆ್ಯಂಡ್ ರಿಮೆಂಬರ್ ದ್ಯಾಟ್ ಚಾರ್ಲ್ಸ್ ಡಾರ್ವಿನ್ ಅಂತ ನೇಮ್ ಕೇಳಿದಿರಲ್ಲ ನೀವು? ಫಾದರ್ ಆಫ್ ಎವಲ್ಯೂಷನ್. ಓಕೆ, ಗ್ರೇಟೆಸ್ಟ್ ಸೈಂಟಿಸ್ಟ್. ಅವ್ರು ಏನು ಹೇಳ್ತಾರೆ? 4 ಥಿಯರಿಗಳನ್ನ ಹೇಳ್ತಾರೆ. ಯಾವ್ಯಾವುದು? ನ್ಯಾಚುರಲ್ ಸೆಲೆಕ್ಷನ್, ಓವರ್ ಪ್ರೊಡಕ್ಷನ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ ಹೇಳಿಬಿಟ್ಟು. ಸಿ ದಾಟ್ ನ್ಯಾಚುರಲ್ ಸೆಲೆಕ್ಷನ್, ನೇಚರ್ ಈಸ್ ಸೆಲೆಕ್ಟಿಂಗ್ ದ ಆರ್ಗ್ಯಾನಿಸಮ್ಸ್ which are being adjust to their natural changes. ಯಾವ ಆರ್ಗ್ಯಾನಿಸಮ್ಸ್ಗಳು ತಮ್ಮನ್ನು ತಾವು ಪ್ರಕೃತಿಗೆ ತಕ್ಕಂಗೆ ಬದಲಾವಣೆ ಮಾಡ್ಕೊಳ್ತಾವೋ ಅದೇನಾಗುತ್ತೆ? ನೇಚರಿಂದ ಸೆಲೆಕ್ಟ್ ಆಗುತ್ತೆ. ದ ಸೆಲೆಕ್ಟೆಡ್ ಆರ್ಗ್ಯಾನಿಸಮ್ ವಿಲ್ ಕಂಟಿನ್ಯೂ ದೇರ್ ಸ್ಪೀಶೀಸ್ ಇನ್ ದಿಸ್ ನೇಚರ್. ಅದು ಕಂಟಿನ್ಯೂ ಮಾಡ್ಕೊಳುತ್ತೆ. ಹಾಗಾಗಿ ಸೊ ಲಾಸ್ಟ್ ಒಂದು ಸೆಂಟೆನ್ಸ್ ಬರೆಯೋಣ. ದ ನೇಚರ್ ಏನಿದೆ, ನೇಚರ್ ಆಲ್ವೇಸ್ ಸೆಲೆಕ್ಟ್ the fittest one. Select the fittest one. ಯಾವ ಆರ್ಗ್ಯಾನಿಸಮ್ ತುಂಬ ಫಿಟ್ಟೆಸ್ಟ್ ಆಗಿರುತ್ತೋ, ಫಿಟ್ಟೆಸ್ಟ್ ಅಂತ ಹೇಳಿದ್ರೆ ಬಾಡಿ ಬಿಲ್ಡಿಂಗ್ ಬಗ್ಗೆ ಹೇಳ್ತಾ ಇಲ್ಲ ನಾವು. ದ ಆರ್ಗ್ಯಾನಿಸಮ್ಸ್ ಹ್ಯಾವ್ ಕೆಪಾಸಿಟಿ ಟು ಅಡ್ಜಸ್ಟ್ ಟು ದೇರ್ ಚೇಂಜಿಂಗ್ ಎನ್ವಿರಾನ್ಮೆಂಟ್ ಈಸ್ ಕಾಲ್ಡ್ ನ್ಯಾಚುರಲ್ ಸೆಲೆಕ್ಷನ್ ಆ್ಯಂಡ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ಬಲಿಷ್ಠವಾದವುಗಳ ಉಳಿವಿಕೆ. ಸೊ ಕ್ವಶನ್ ಈಸ್ ಸಿಂಪಲ್. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವೇರಿಯೇಷನ್? Variation is the degree of changes in offspring when compared to their parents. It is very essential for a species or for an organism to adapt themselves to the changing environment. Changing environment ಗೆ ಅದು ಅಡ್ಜಸ್ಟ್ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ. ಅದ್ರ ಜೊತೆಗೆ it ensures the continuity of a species. The nature is always selecting the organism which is always the fittest one. Fittest ಯಾವುದಿರುತ್ತೋ ಅದನ್ನು ಮಾತ್ರ ನೇಚರ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ದ್ಯಾಟ್ ಗಿವ್ಸ್ ದ ಪಾತ್ವೇ ಟು ಕಂಟಿನ್ಯೂ ದೇರ್ ಸ್ಪೀಶೀಸ್. ಇಲ್ಲ ಅಂತ ಹೇಳಿದ್ರೆ ಅದನ್ನು ಏನು ಮಾಡುತ್ತೆ? ನೇಚರಿಂದ ರಿಜೆಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ತುಂಬ ಇದೆ. ಡೂಡೋ ಅನ್ನೋ ಒಂದು ಬರ್ಡ್ ಇತ್ತು, ಡೈನೋಸಾರ್ಸ್ಗಳಿದ್ದು, ಅದೇ ಥರ ಫ್ಯೂ ಆರ್ಗ್ಯಾನಿಸಮ್ಸ್, ಯು ರಿಮೆಂಬರ್ ದಟ್, ಆರ್ಕಿಯಾಪ್ಟ್ರಿಕ್ಸ್ ಲೈಕ್ ದ್ಯಾಟ್, ಅವೆಲ್ಲ ಈಗ ಎಕ್ಸ್ಟಿಂಕ್ಟ್ ಆಗಿದೆ. ಯಾಕೆ? ಬಿಕಾಸ್ ದೇ ಹ್ಯಾವ್ ನೋ ಎಬಿಲಿಟಿ ಟು ಚೇಂಜ್ ದೇರ್ ಬಾಡಿ ಅಕಾರ್ಡಿಂಗ್ ಟು ದ ಸರೌಂಡಿಂಗ್. So that is nothing but the variation and DNA copying. Now we need to talk about reproduction and its type. Types ಗಳ ಬಗ್ಗೆ ತಿಳ್ಕೊಳ್ಳೋಣ. Modes of reproduction. We're gonna classify the reproduction into 2 types based on presence and absence of gametes. Gametes ಗಳು ಇರುತ್ತಾ, ಪ್ರೊಡ್ಯೂಸ್ ಆಗುತ್ತಾ ಇಲ್ವಾ ಅನ್ನೋ ಬೇಸಿಸ್ ಮೇಲೆ ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಸೊ
reproduction is being categorized into two types. ಎರಡು ತರ ಇರುತ್ತೆ. One is asexual reproduction, second one is sexual reproduction. So asexual reproduction ಅಂತ ಹೇಳಿದ್ರೇನು, as the name indicates, a that indicates absence. ಅದು absence ಅನ್ನ ಇಂಡಿಕೇಟ್ ಮಾಡುತ್ತೆ. absence of what? absence of gametes. ಇವುಗಳಲ್ಲಿ ಗ್ಯಾಮಿಟ್ಸ್ಗಳು ಪ್ರೊಡ್ಯೂಸ್ ಆಗಲ್ಲ. ಇಲ್ಲಿ ಸೆಕ್ಷುಯಲ್ ಅಂತ ಹೇಳಿದ್ರೆ ಫ್ಯೂಷನ್ ಅಂತ. ಸೊ ವಾಟ್ ಆರ್ ದ ಥಿಂಗ್ಸ್ ವಿಚ್ ಆರ್ ಫ್ಯೂಸಿಂಗ್ ಹಿಯರ್? ಏನು ಫ್ಯೂಸ್ ಆಗ್ತಾ ಇದೆ? ಸೊ ದಟ್ ಈಸ್ ನಥಿಂಗ್ ಬಟ್ ಗ್ಯಾಮೆಟ್ಸ್ ಆರ್ ಫ್ಯೂಸಿಂಗ್ ಟುಗೆದರ್ ಟು ಫಾರ್ಮ್ ಅ ಝೈಗೋಟ್ ಆರ್ ಎನ್ ಎಂಬ್ರಿಯೋ. ಯು ಕ್ಯಾನ್ ಸೇ ಪ್ರೆಸೆನ್ಸ್ ಆಫ್ ಝೈಗೋಟ್, ಪ್ರೆಸೆನ್ಸ್ ಆಫ್ ಗ್ಯಾಮಿಟ್ಸ್, ಪ್ರೆಸೆನ್ಸ್ ಆಫ್ ಗ್ಯಾಮಿಟ್ಸ್. ಇಲ್ಲಿ ಗ್ಯಾಮಿಟ್ಸ್ಗಳು ಇರುತ್ತೆ. ಓಕೆ, ನಾವು ವಿ ಆರ್ ಟಾಕಿಂಗ್ ಅಬೌಟ್ ದ ಡೆಫಿನೇಷನ್. Okay, at the end of the lesson we can discuss about the differences between asexual and also the sexual reproduction. So let me define it right now. ಈಗ definition ತಿಳ್ಕೊಳ್ಳೋಣ. What is asexual reproduction? As the name indicates, there is no involvement of gametes here. ಯಾವುದೇ ಥರ ಗ್ಯಾಮಿಟ್ಸ್ಗಳಿಲ್ಲ. ಹಾಗಾಗಿ ಬರೆಯುವಾಗ ಫಸ್ಟು ಮೋಡಿಂದನೇ ಶುರು ಮಾಡೋಣ. It's a mode of reproduction in which gametes are not involved in the production of young one. Gametes are not involved in the production of young one. Second definition, it's a mode of reproduction in which only one parent is involved in the production of young one. ಒಂದು young one ಪ್ರೊಡ್ಯೂಸ್ ಆಗೋದಕ್ಕೆ ಗ್ಯಾಮಿಟ್ಸ್ಗಳು ಬೇಕಾಗಲ್ಲ. ಒಂದು young one ಪ್ರೊಡ್ಯೂಸ್ ಆಗಲಿಕ್ಕೆ ಒಂದೇ ಒಂದು ಪೇರೆಂಟ್ ಸಾಕಾಗುತ್ತೆ. ಒಂದೇ ಪೇರೆಂಟಿಂದ young onesಗಳು ಪ್ರೊಡ್ಯೂಸ್ ಆದರೆ ಅದು asexual reproduction. ಇಲ್ಲಿಗೆ ಬಂದರೆ sexual reproduction, it's a mode of reproduction in which gametes are involved in the production of young one. Gametes are involved in the production of young one. One definition. ಎರಡನೇ ಡೆಫಿನೇಷನ್ ಬಂದರೆ ಇಟ್ಸ್ ಅ ಮೋಡ್ ಆಫ್ ರಿಪ್ರೊಡಕ್ಷನ್ ಇನ್ ವಿಚ್ ಟೂ ಪ್ಯಾರೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ young one. ಒಂದು ಜೀವಿಯ ಉತ್ಪತ್ತಿಯಲ್ಲಿ ಎರಡು ಪ್ರಾಣಿಗಳೇನಾಗಿರುತ್ತೆ, ಇಲ್ಲಿ ಸಂತಾನೋತ್ಪತ್ತಿ ಮಾಡಬೇಕಾಗತ್ತೆ. ಎರಡು ಪೇರೆಂಟ್ಸ್ಗಳು, ಒಂದು ಆಫ್ ಸ್ಪ್ರಿಂಗು ಅಥವಾ ಒಂದಕ್ಕಿಂತ ಹೆಚ್ಚು ಆಫ್ ಸ್ಪ್ರಿಂಗು. ಟೋಟಲ್ ಆಗಿ ಏನಿರಬೇಕು? two parents are there to produce an young one. Okay, so now let me write the main differences in between them to understand the definition. So here gametes are absent. As I said, here gametes are absent, are not involved in the production of young one anta ನೀವು ಬರಿಬಹುದು. ನೆಕ್ಸ್ಟ್ ಇಲ್ಲಿಗೆ ಬಂದರೆ gametes are present. Gametes are present, or you can say involved in the production of young one, in the production or formation of young one, production of young one. See, simple, super easy. Next, the second one ನೋಡೋಣ. As I said, only one parent is involved in the production of young one. Asexual reproduction ಅಲ್ಲಿ ಒಂದು ಪೇರೆಂಟ್ ಮಾತ್ರ ಏನಾಗಿರುತ್ತೆ, ಇನ್ವಾಲ್ವ್ ಆಗಿರುತ್ತೆ. ಓನ್ಲಿ ಒನ್ parent is involved in the production of young one. Next ಇಲ್ಲಿಗೆ ಬಂದರೆ two parents are involved, male and female. Two parents are involved. Okay, involved. So they are producing the young one by producing gametes. ಎರಡು ಪೇರೆಂಟ್ಸ್ಗಳಿಂದ ಎರಡು ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಎರಡು ಗ್ಯಾಮೆಟ್ಸ್ಗಳು ಫ್ಯೂಸ್ ಆದಮೇಲೆ ಯಂಗ್ ಒನ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದರೆ, here in the case of asexual reproduction, offsprings are more or less identical. Okay, offsprings are identical because there is no genetic recombination and genetic variation. ಇಲ್ಲಿ ಗ್ಯಾಮೆಟ್ಸ್ಗಳು ಇಲ್ಲದೆ ಇರೋದ್ರಿಂದ ಜೆನೆಟಿಕ್ ರಿಕಾಂಬಿನೇಷನ್ ಆಗಲ್ಲ, ಜೊತೆಗೆ ಯಾವುದೇ ಥರ ಜೆನೆಟಿಕ್ ವೇರಿಯೇಷನ್ ಕೂಡ ಕಾಸ್ ಆಗಲ್ಲ. ಹಾಗಾಗಿ offsprings which are being produced from the asexual reproduction, they are so more or less identical. I can write here offsprings are identical to each other. Next, are to their parents as well. Next ಇಲ್ಲಿಗೆ ಬಂದರೆ offsprings are not identical. Offsprings are not identical. ಯಾಕೆ ಅಂತ ನಿಮಗೆ ಗೊತ್ತಾಗಿದೆ? Because they are the resultant of genetic recombination and that leads to the genetic variation. So they are not identical to each other and also they are not identical to their parents as well. ತಮ್ಮಿಂದ ತಮಗೆ ಈಗ ಇಬ್ಬರು ಮಕ್ಕಳು ಹುಟ್ಟಿರ್ತಾರೆ ಅಂತ ಹೇಳಿದ್ರೆ ಇಬ್ಬರು ಮಕ್ಕಳಲ್ಲೂ ಕೂಡ ಸಾಮ್ಯತೆ ಇರೋಲ್ಲ.
Even though they are twins, you can see some changes. And when it comes to their parents, ಅವರನ್ನ ಪೇರೆಂಟ್ಸ್ಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಅಲ್ಲೂ ಕೂಡ ತುಂಬ ಡಿಫ್ರೆನ್ಸ್ಗಳಿರುತ್ತೆ. ಆದರೆ ಇಲ್ಲಿ ಹಾಗಾಗಲ್ಲ, ಎಲ್ಲವೂ ಕೂಡ ಏನಾಗಿರುತ್ತೆ, ಮೊರಾರ್ಲೆಸ್ ಐಡೆಂಟಿಕಲ್ ಆಗಿರುತ್ತೆ. ಓಕೆ, ಸೊ ಲೆಟ್ ಮಿ ಡಿಫೈನ್ ಇಟ್. Modes of reproduction. There are two modes based on the formation and involvement of parents. So formation of gametes and involvement of parents, we are classifying this. Asexual reproduction and sexual reproduction. Asexual reproduction ge bandaga, so as I said, it's a mode of reproduction in which gametes are not involved in the production of young one, or only one parent is involved in the production of young one. And here offsprings are more or less identical, similar to one another. ಇಲ್ಲಿಗೆ ಬಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಯಂಗ್ ಒನ್ಸ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ ಫ್ಯೂಷನ್ ಆಫ್ ಗ್ಯಾಮಿಟ್ಸ್. ಸೊ ಗ್ಯಾಮಿಟ್ಸ್ ಆರ್ ಬೀಯಿಂಗ್ ಫಾರ್ಮ್ಡ್. ಇಲ್ಲಿ ಗ್ಯಾಮಿಟ್ಸ್ಗಳು ಫಾರ್ಮ್ ಆಗುತ್ತೆ, ಫ್ಯೂಸ್ ಆಗುತ್ತೆ. ಟೂ ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್, ಮೇಲ್ ಅಂಡ್ ಫೀಮೇಲ್ ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಯಂಗ್ ಒನ್. ಆಫ್ ಸ್ಪ್ರಿಂಗ್ಸ್ ಆರ್ ನಾಟ್ ಐಡೆಂಟಿಕಲ್. ಇನ್ನು ಎಕ್ಸಾಂಪಲ್ಗಳು ಗೊತ್ತಿರುತ್ತೆ ನಿಮಗೆ. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಕರ್ಸ್ ಇನ್ ಮೋಸ್ಟ್ ಆಫ್ ಲೋಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇದು ಲೋಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಆಗುತ್ತೆ. ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದಾಗ ಇಟ್ ಅಕರ್ಸ್ ಇನ್ ಹೈಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹಾಗಿದ್ರೆ ಲೋಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯಾವುದು? ಎಸ್, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಲೈಕ್ ಅಮೀಬಾ, ಯೂಗ್ಲಿನಾ, ಪ್ಯಾರಾಮೀಶಿಯಂ, ಪ್ಲಾಸ್ಮೋಡಿಯಂ, ಲೈಶ್ಮೇನಿಯಾ, including some of the plants that shows vegetative propagation, spore formation like algae, fungi. ಸೊ ಅವೆಲ್ಲ ಎಲ್ಲಿಗೆ ಬರುತ್ತೆ? ಎಸೆಕ್ಷುವಲ್ಗೆ. ಇನ್ನು ಕೆಲವು ಆಲ್ಗೆಯಲ್ಲೂ ಕೂಡ ನಾವು ಏನು ಮಾಡ್ತೀವಿ, ಗ್ಯಾಮಿಟ್ಸ್ಗಳನ್ನ ನೋಡ್ತೀವಿ. ಸೊ ಅದೇ ಥರ ಹೈಯರ್ ಪ್ಲಾಂಟ್ಸ್, ಹೈಯರ್ ಅನಿಮಲ್ಸ್ಗಳಿಗೆ ಬಂದಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ನೋಡ್ತೀವಿ. ಓಕೆ, ಸೊ ದಾಟ್ ಈಸ್ ಅಬೌಟ್ ದ ಡೆಫಿನೇಷನ್ ಆಫ್ ಸೆಕ್ಷುವಲ್ ಆ್ಯಂಡ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ನೌ asexual reproduction, as I said, asexual means no gametes. ಇಲ್ಲಿ ಗ್ಯಾಮಿಟ್ಸ್ಗಳು ಇರೋಲ್ಲ. ಓಕೆ, ಒಂದು. ಸೆಕೆಂಡ್ ಒನ್, ಓನ್ಲಿ ಒನ್ ಪ್ಯಾರೆಂಟ್ ಈಸ್ ದೇರ್ ಇನ್ ದ ಪ್ರೊಡಕ್ಷನ್ ಆಫ್ ಯಂಗ್ ಒನ್. ಯು ಕ್ಯಾನ್ ಸೇ uniparental reproduction. uniparental reproduction. Okay, uniparental ಅಂತ ಹೇಳಿದ್ರೆ only one parent is involved in the production of young one. Biparental, two parents are involved in the case of sexual reproduction. So now asexual reproduction can be categorized into 6 different methods here. Okay, 6 ಮೋಡ್ಸ್ಗಳಿದೆ, 6 ಮೆಥಡ್ಸ್ಗಳಿದೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ. ಸೊ ಫಸ್ಟ್ ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಸಿ, ಇದನ್ನೇ 3 ಮಾರ್ಕ್ಸ್ ಕೇಳ್ತಾರೆ. ಹೇಗೆ? ದ ಕ್ವಶನ್ ಈಸ್ ವಾಟ್ ಈಸ್ ಎಸೆಕ್ಷುವಲ್ ರಿಪ್ರೊಡಕ್ಷನ್? ಮೆನ್ಷನ್ ಎನಿ 6 ಮೋಡ್ಸ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಡೆಫಿನೇಷನ್ ಬರೀರಿ. ಓಕೆ, ಡೆಫಿನೇಷನ್ ಅವಾಗಲೇ ಹೇಳಿದೆ ಮತ್ತು ಇವಾಗಲೂ ಕೂಡ ಹೇಳಿದ್ದೀನಿ. ಸೊ ಇಟ್ಸ್ ಎ ಮೋಡ್ ಆಫ್ ರಿಪ್ರೊಡಕ್ಷನ್ ಇನ್ ವಿಚ್ young ones are being produced without gametes or only one parent is involved in the production of young one. ಯಾವ್ಯಾವ ಮೆಥಡ್ ಇದೆ? ಫಸ್ಟ್ ಒನ್ ಈಸ್ fission. As the name indicates, it is splits up. I will write it later. Second one is budding. Third process is fragmentation. Fourth process is regeneration, vegetative propagation, and spore formation. What are they? Fission, budding, fragmentation, regeneration, vegetative propagation, and spore formation. So it is very simple when you understand the meaning of these words. ಈ ವರ್ಡ್ಗಳ ಮೀನಿಂಗ್ ಗೊತ್ತಾದರೆ ನಿಮಗೆ ಡೆಫಿನೇಷನ್ ಬರೆಯೋದು ತುಂಬ ಈಸಿ ಆಗುತ್ತೆ. ಫಿಷನ್ ಮತ್ತು ಫ್ಯೂಷನ್ 2 ವರ್ಡ್ ಕೇಳಿರ್ತೀರ ನೀವು. ಫ್ಯೂಷನ್ ಅಂತ ಹೇಳಿದ್ರೆ ಜಾಯಿನ್ ಆಗೋದು, ಕಂಬೈನ್ ಆಗೋದು. ಆದರೆ ಫಿಷನ್ ಅಂತ ಬಂದಾಗ ಬ್ರೇಕಪ್ ಆಗೋದು, ಸ್ಪ್ಲಿಟ್ ಅಪ್ ಆಗೋದು. ಸೊ ಯು ಕ್ಯಾನ್ ಸೇ ಫಿಷನ್ ಇನ್ ದ ಸೆನ್ಸ್ ಸ್ಪ್ಲಿಟ್ ಅಪ್. ಓಕೆ, ಬಡ್ಡಿಂಗ್ ಅಂತ ಹೇಳಿದ್ರೆ ಏನು? ಇಟ್ಸ್ ಅ ಸ್ಮಾಲ್ ಪ್ರೊಜೆಕ್ಷನ್. ಯು ಕ್ಯಾನ್ ಸೇ ಇಟ್ ಈಸ್ ಬೈ ಫಾರ್ಮಿಂಗ್ ದ ಬರ್ಡ್. ಒಂದು ಬರ್ಡ್ ಫಾರ್ಮೇಷನ್ ಆಗುತ್ತೆ. ಇಟ್ಸ್ ಅ ವೆರಿ ಕಾಮನ್ ವರ್ಡ್. ಇದನ್ನು ನೀವು ಈ ಸಸ್ಯಗಳಲ್ಲೂ ಕೂಡ ಕೇಳಿರ್ತೀರ, ಪ್ಲಾಂಟ್ಗಳಲ್ಲಿ ಫ್ಲವರ್ ಬರ್ಡ್ಸ್ ಅಂತ ಕೇಳಿರ್ತೀರ. ಹೇಗಿದೆ ಇದು? ಬರ್ಡ್ ಈಸ್ ಎ ಪ್ರೊಜೆಕ್ಷನ್ ಆಫ್ ಅ ಸ್ಟೆಮ್. ಆ ಸ್ಟೆಮ್ಮಿಂದ ಹೊರ ಬಂದಿರೋ ಒಂದು ಪ್ರೊಜೆಕ್ಷನ್ ಅಷ್ಟೇ. ಯು ಕ್ಯಾನ್ ಸೇ ಇಟ್ಸ್ ಎ ಪ್ರೊಜೆಕ್ಷನ್, ಆನ್ ಔಟ್ ಗ್ರೋತ್ ವಿಚ್ ಈಸ್ ಗ್ರೋಯಿಂಗ್ ಆನ್ ಅ ಪೇರೆಂಟಲ್ ಬಾಡಿ ಆಫ್ ಎನಿ ಅದರ್ ಆರ್ಗ್ಯಾನಿಸಮ್. ನೆಕ್ಸ್ಟ್ ಫ್ರಾಗ್ಮೆಂಟೇಷನ್, ಕಟ್ಸ್ ಆರ್ ಯು ಕ್ಯಾನ್ ಸೇ ಪೀಸಸ್. cut into pieces. ಇಷ್ಟನ್ನ ನೆನ್ಪಿಟ್ಕೊಳ್ಳೋಣ, cut into pieces. So likewise, regeneration. As the name indicates, regeneration. Here the re indicates repeat, regrowth and reappearance. Reappearance of the missing part of an organism. You can remember that as reappearance. Reappearance, okay? Appearance.
ಓಕೆ, ನೆಕ್ಸ್ಟ್ ಒನ್ ವೆಜಿಟೇಟಿವ್ ಪ್ರಾಪಗೇಷನ್. ವೆಜಿಟೇಟಿವ್ ಆ್ಯಂಡ್ ಜರ್ಮ್ ಸೆಲ್, ಎರಡು ಸೆಲ್ಸ್ಗಳಿರುತ್ತೆ ಯಾವುದೇ ಆರ್ಗ್ಯಾನಿಸಮ್ ಆಗಿರಲಿ. ಸೊ ಅದು ಅನಿಮಲ್ಸ್ ಆಗಿರಲಿ, ಪ್ಲಾಂಟ್ಸ್ಗಳಾಗಿರಲಿ. ಪ್ಲಾಂಟ್ಸ್ಗಳು ಅಂತ ಬಂದಾಗ ವೆಜಿಟೇಟಿವ್ ಸೆಲ್ ಆ್ಯಂಡ್ ಸೆಕ್ಸ್ ಸೆಲ್ ಅಥವಾ ಜರ್ಮ್ ಸೆಲ್ ಅಂತ ಹೇಳ್ತೀವಿ. ಅನಿಮಲ್ಸ್ಗೆ ಬಂದಾಗ ಸೊಮ್ಯಾಟಿಕ್ ಸೆಲ್ಸ್ ಆ್ಯಂಡ್ ಜರ್ಮ್ ಸೆಲ್ಸ್ ಅಂತ ಹೇಳ್ತೀವಿ. ಓಕೆ, ಲೈಕ್ವೈಸ್ ಇವುಗಳಲ್ಲಿ ಫ್ಯೂ ಆಫ್ ದ ಜರ್ಮ್ ಸೆಲ್ಸ್ ಹ್ಯಾವ್ ಎಬಿಲಿಟಿ ಟು ಪ್ರೊಡ್ಯೂಸ್ ಆ್ಯನ್ ಯಂಗ್ ಒನ್. ಇನ್ನೊಂದು ಏನು ಮಾಡುತ್ತೆ, ಯಂಗ್ ಒನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಯು ಕ್ಯಾನ್ ಸೇ by parts or by vegetative parts like roots, shoot and leaves. ಸೊ ಲೀವ್ಸ್ ಇಂದನೇ ಒಂದು ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಆಗುತ್ತೆ, ಸ್ಟೆಮ್ ಇಂದನೇ ಒಂದು ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಆಗುತ್ತೆ, ರೂಟ್ ಇಂದನೇ ಇನ್ನೊಂದು ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಎ ಪಾರ್ಟ್ ಆಫ್ ಎ ಪ್ಲಾಂಟ್ ಬಾಡಿ that can be grown into a new individual organism. Spore formation by producing spores. ಇದು ಸ್ಪೋರ್ಸ್ಗಳನ್ನ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಏನು ಮಾಡುತ್ತೆ, ಸೊ ರೀಪ್ರೊಡಕ್ಷನ್ನ ಮಾಡುತ್ತೆ. ಸೊ ಇಲ್ಲಿ ಎಲ್ಲೂ ಕೂಡ ಟೂ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಇಲ್ಲ. ಓಕೆ, ಆ್ಯಂಡ್ ಸೆಕೆಂಡ್ ಒನ್, ಎಲ್ಲೂ ಕೂಡ ಅವುಗಳು ಗ್ಯಾಮೆಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ದೇ ಆರ್ ನಾಟ್ ಪ್ರೊಡ್ಯೂಸಿಂಗ್ ಗ್ಯಾಮೆಟ್ಸ್ ಆ್ಯಂಡ್ ದೇರ್ ಆರ್ ನೋ ಟೂ ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಸೆಸ್. ಓಕೆ, ಅವೆರಡನ್ನ ನೆನ್ಪಿಟ್ಕೊಳ್ಳಿ. ಈಗ ಫಸ್ಟ್ ಎಕ್ಸಾಂಪಲ್ ತಿಳ್ಕೊಳ್ಳೋಣ. ಹೇಗಿದ್ರು ಒನ್ ಬೈ ಒನ್ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ಪ್ರೋಸೆಸ್ನ ತಿಳ್ಕೊತೀವಿ. ಸೊ ಹಾಗಾಗಿ ಡೆಫಿನೇಷನ್ ಆಮೇಲೆ ತಿಳ್ಕೊಳ್ಳೋಣ. ಈಗ ಮೀನಿಂಗ್ ಗೊತ್ತಿರಲಿ ನಿಮಗೆ, ಅದ್ರ ಜೊತೆಗೆ ಎಕ್ಸಾಂಪಲ್ಸ್ ನೋಡೋಣ. ಫಿಷನ್, ಆಸ್ ಐ ಸೆಡ್, ಇಟ್ ಅಕರ್ಸ್ ಇನ್ lower living organisms, unicellular organisms like amoeba, euglena, paramecium, bacteria and some of the plasmodium. So likewise, I'm just writing here, it occurs in unicellular organisms. Unicellular organisms like what? Like amoeba, leishmania. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋದ್ರಿಂದ ನಾನು ಬರೀತಾ ಇದ್ದೀನಿ. leishmania, bacteria. Okay, when it comes to the second one, budding. See, budding, fragmentation, regeneration more or less similar. ಅದರಲ್ಲೂ ಫ್ರಾಗ್ಮೆಂಟೇಷನ್, ರೀಜನರೇಷನ್ ಒಂದೇ ಥರ ಇರುತ್ತೆ. ಓಕೆ, ಡೆಫಿನೇಷನ್ ಬರೆಯುವಾಗ ಒಂದೊಂದು ಸೆಂಟೆನ್ಸ್ ಚೇಂಜ್ ಮಾಡಿದ್ರೆ ಸಾಕು. ಬಡ್ಡಿಂಗಿಗೆ ಬಂದರೆ, ಸೊ ಇಟ್ ಈಸ್ ಯೂಶಲಿ ಅಕರ್ಸ್ ಇನ್ ಹೈಡ್ರಾ ಕಮ್ಸ್ ಅಂಡರ್ ಸಿಲೆಂಟ್ರೇಟಾ and also yeast comes under the mycota. One and the only living organism which is present in unicellular nature under mycota kingdom, that is yeast, Zygosaccharomyces, or you can say Saccharomyces cerevisiae, brewer's yeast and baker's yeast ಅಂತ ಹೇಳ್ತೀವಿ. ನೆಕ್ಸ್ಟ್ ಫ್ರಾಗ್ಮೆಂಟೇಷನ್ಗೆ ಬಂತು ಅಂತ ಹೇಳಿದ್ರೆ, that can be seen in Spirogyra. It's a lower algae. So even though it is lower algae, it is multicellular in nature, Spirogyra. And also you can see that in most of living organisms like starfish, and sometimes in some textbook they can give the planaria as well, hydra that comes in regeneration as well. So remember these two they have given in your textbook, including the hydra. And regeneration ge bantu anta helidre, so that can be seen in what is that, planaria, flatworm, planaria, that comes under the phylum Platyhelminthes. 9th standard li odirtira. Planaria you can give the hydra as well, hydra. And vegetative propagation, okay, that occurs in most of higher plants as well. ಎಲ್ಲ ಹೈಯರ್ ಪ್ಲಾಂಟ್ಸ್ಗಳಲ್ಲೂ ಆಗುತ್ತೆ ಅದು. ಕೆಲವು ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾ ಹೋಗೋಣ ಇವಾಗ. ಸೊ ರೋಸ್ ಪ್ಲಾಂಟ್ ಅಂತ ಕೇಳಿರ್ತೀರಾ. ವಿ ಆರ್ ನಾಟ್ ಯೂಸಿಂಗ್ ಎನಿ ಸೀಡ್ಸ್ ಟು ಗ್ರೋ ನ್ಯೂ ರೋಸ್ ಪ್ಲಾಂಟ್. ಓಕೆ, ಯಾವುದೇ ಥರ ಇನ್ನೊಂದು ರೋಸ್ ಪ್ಲಾಂಟನ್ನು ಬೆಳೆಯೋದಕ್ಕೆ ನಾವು ಸೀಡ್ಸನ್ನು ಯೂಸ್ ಮಾಡ್ತಾ ಇಲ್ಲ. ಏನು ಯೂಸ್ ಮಾಡ್ತೀವಿ? ಸ್ಟೆಮ್ಮನ್ನು ಯೂಸ್ ಮಾಡ್ತೀವಿ. ಸ್ಟೆಮ್ ಕಟಿಂಗ್ ಪ್ರೋಸೆಸ್, ಟಿಶ್ಯೂ ಕಲ್ಚರ್ ಪ್ರೋಸೆಸ್ ಆ್ಯಂಡ್ ಆಲ್ಸೋ ಲೇರಿಂಗ್ ಆ್ಯಂಡ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಬೇಕಾದಷ್ಟು ಮೆಥಡ್ಗಳ ಮುಖಾಂತರ ರೋಸ್ ಆಗಿರ್ಬೋದು, ಹೈಬಿಸ್ಕಸ್ ಆಗಿರ್ಬೋದು, ಅಥವಾ ಶುಗರ್ ಕೇನ್ ಆಗಿರ್ಬೋದು, ಈ ಎಲ್ಲವನ್ನೇನು ಮಾಡ್ತೀವಿ ನಾವು ಇವತ್ತು ವೆಜಿಟೇಟಿವ್ ಪ್ರಾಪಗೇಷನ್ ಮುಖಾಂತರನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈವನ್ ಬನಾನಾ, ಪೊಟ್ಯಾಟೊ, ಜಿಂಜರ್, ಆಲ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ನ್ಯಾಚುರಲ್ ವೆಜಿಟೇಟಿವ್ ಪ್ರಾಪಗೇಷನ್. ಕೆಲವು ಆರ್ಟಿಫಿಷಿಯಲ್ ಕೂಡ ಇರುತ್ತೆ. ಯಾವುದು ಅಂತ ತಿಳ್ಕೊಳ್ಳೋಣ. ಸ್ಪೋರ್ ಫಾರ್ಮೇಷನ್. ಸೊ ಹಿಯರ್ ಫ್ಯೂ ಆರ್ಗ್ಯಾನಿಸಮ್ಸ್ ಆರ್ ಬೀಂಗ್ ಪ್ರೊಡ್ಯೂಸಸ್ ದ ಯಂಗ್ ಒನ್ ಬೈ ಪ್ರೊಡ್ಯೂಸಿಂಗ್ ಸ್ಪೋರ್ಸ್. ಎಕ್ಸಾಂಪಲ್ ರೈಸೋಪಸ್, ಬ್ರೆಡ್ ಮೋಲ್ಡ್ ಅಂತ ಕೇಳಿರ್ತೀರ. ರೈಸೋಪಸ್, ಆಲ್ಸೋ ಕಾಲ್ಡ್ ಬ್ರೆಡ್ ಮೋಲ್ಡ್, and also mucor, and also some of the lower plants like ferns. Ferns ಅನ್ನೋದು ಟೆರಿಡೋಫೈಟ್ಸ್ಗಳಿಗೆ ಬರುತ್ತೆ, ಜರಿ ಸಸ್ಯಗಳು ಅಂತ ಹೇಳ್ತೀರಾ. ಜೊತೆಗೆ ಈ ಯಾವುದು ಆಲ್ಗೆಗಳಿಗೆ ಬಂದಾಗ ಝೂ ಸ್ಪೋರ್ಸ್ಗಳು ಅಂತ ಪ್ರೊಡ್ಯೂಸ್ ಆಗುತ್ತೆ. ಝೂ ಸ್ಪೋರ್ಸ್ ವಿಚ್ ಆರ್ ಯೂಶುವಲಿ ಮೋಟೈಲ್ ಇನ್ ನೇಚರ್. ಸೊ ದ ರಿಲೀಸಸ್ ಫ್ರಮ್ ದ ಪ್ಲಾಂಟ್ ಬಾಡಿ, ಫ್ರಮ್ ದ ಆಲ್ಗೆ
and moving through the water media, and finally there grows an individual organism. So these are the different modes or types of asexual reproduction. Okay, so that is nothing but the types. When it comes to the binary fission ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಫಿಷನ್ ಅಂದ್ರೆ ಏನು, ಬೈನರಿ ಫಿಷನ್ ಯಾವ ಥರ ಆಗುತ್ತೆ, ಎಲ್ಲ ಆಗುತ್ತೆ ಅಂತ ತಿಳ್ಕೊಬೇಕು. ಇವಾಗ ಫಸ್ಟ್ ಡೆಫಿನೇಷನ್ ನೋಡೋಣ. ಯಾವುದೇ ಆದರೂ ಕೂಡ ಫ್ರಮ್ ದ ಬಿಗಿನಿಂಗ್ ಆಫ್ ದ ಫಿಷನ್ ಟಿಲ್ ದ ಎಂಡ್ ಆಫ್ ದ ಸ್ಪೋರ್ ಫಾರ್ಮೇಷನ್, ಯು ನೀಡ್ ಟು ಸ್ಟಾರ್ಟ್ ದ ಡೆಫಿನೇಷನ್ ವಿತ್ ಅ ಪರ್ಟಿಕ್ಯುಲರ್ ಸೆಂಟೆನ್ಸ್. ಒಂದು ಸೆಂಟೆನ್ಸಿಂದ ಶುರು ಮಾಡಬೇಕು. ಇಟ್ಸ್ ಎ ಮೋಡ್ ಆಫ್ ಎಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ವಿಚ್, ನೆನ್ಪಿಟ್ಕೊಳ್ಳಿ ಅದನ್ನು, ಇಟ್ಸ್ ಎ ಮೋಡ್ ಆಫ್ ಎಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ವಿಚ್ ಅಂತ ಕಂಟಿನ್ಯೂ ಮಾಡಬೇಕು. ಓಕೆ, ಸೊ ಲೈಕ್ ವೈಸ್ ಬೈನರಿ ಫಿಷನ್ ಆಸ್ ದ ನೇಮ್ ಇಂಡಿಕೇಟ್ಸ್, ಬೈ ಇನ್ ದ ಸೆನ್ಸ್ ಟೂ, ಫಿಷನ್ ಇನ್ ದ ಸೆನ್ಸ್ ಸ್ಪ್ಲಿಟ್ಸ್, ಸ್ಪ್ಲಿಟ್ ಅಪ್ ಆರ್ ಸ್ಪ್ಲಿಟ್ ಅಂತ ಹೇಳ್ತೀವಿ. ಫಿಷನ್ ಅಂತ ಹೇಳಿದ್ರೆ ಸ್ಪ್ಲಿಟ್ ಆಗೋದು. ಹಾಗಿದ್ರೆ ಎರಡಾಗಿ ಸ್ಪ್ಲಿಟ್ ಆಗೋದು ಇಲ್ಲಿ. ಎನ್ ಆರ್ಗ್ಯಾನಿಸಮ್ ಆರ್ ಎ ಸೆಲ್ ಆರ್ ಎ ನ್ಯೂಕ್ಲಿಯಸ್ is splits into two equal daughter cells. Okay, eventually those two daughter cells becomes an individual organism. See, one day organism, only one parent is there without producing any gametes. Simply they are breaking themselves, splitting up. ಎರಡು ಸ್ಪ್ಲಿಟ್ ಆಗುತ್ತೆ, ಎರಡು ಈಕ್ವಲ್ ಆಗಿ ಏನಾಗಿರುತ್ತೆ ಈಗ ನೋಡಿ, ಎರಡೇ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಒನ್ ಆರ್ಗ್ಯಾನಿಸಮ್ is being split up to produce two equal daughter cells. That is nothing but fission, especially binary fission. I can write it here like this. It's a mode of asexual reproduction in which an organism, or you can say a cell, a nucleus, ಯಾವುದಾದ್ರೂ ಆಗಿರ್ಬೋದು. I am writing an organism or a mother cell splits up into two equal daughter cells, into two equal daughter cells. ಎರಡು ಈಕ್ವಲ್ ಆಗಿರೋ ಡಾಟರ್ ಸೆಲ್ಸ್ಗಳನ್ನ ಏನು ಮಾಡುತ್ತೆ, ಅದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್ ಬೈನರಿ ಫಿಷನ್. ಎವೆಂಚುಯಲಿ ಯು ಕ್ಯಾನ್ ಕಂಟಿನ್ಯೂ ದಟ್. ಓಕೆ, ಎವೆಂಚುಯಲಿ ಏನಾಗುತ್ತೆ, ಎವೆಂಚುಯಲಿ ಇನ್ ದ ಸೆನ್ಸ್ ಗ್ರ್ಯಾಜುಯಲಿ, ಎವೆಂಚುಯಲಿ ದೀಸ್ cells, daughter cells, okay, become an individual organisms, individual ಆಗಿ organisms ಗಳಾಗಿ ಏನಾಗುತ್ತೆ, ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಬೈನರಿ ಫಿಷನ್. ವೇರ್ ಇಟ್ ಅಕ್ಕರ್ಸ್, ಎಲ್ಲ ಆಗುತ್ತೆ. ದಿಸ್ ಫಿನಾಮಿನಾ ಅಕ್ಕರ್ಸ್ ಇನ್ ಮೋಸ್ಟ್ ಆಫ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದೀವಿ. ಸೊ ದೇ ಆರ್ ಕಾಲ್ಡ್ ಅಮೀಬಾದಲ್ಲಿ ಆಗುತ್ತೆ, ಬ್ಯಾಕ್ಟೀರಿಯಾದಲ್ಲಿ ಆಗುತ್ತೆ. ಸೊ ಲೈಕ್ ವೈಸ್ ಇಟ್ ಆಲ್ಸೋ ಅಕ್ಕರ್ ಇನ್ ಲೆಶ್ಮೇನಿಯಾ, okay, which causes the disease called Kala-Azar. Okay, so these are the few examples I'm just giving here. Okay, so now let's understand how this occur, yav tara agutte anta nodona. Considering that here is a mother cell in the sense tayi jeeva kosha. So it's a amoeba, you can say it's a mother cell. Okay, mother cell anta tilkona. Amoeba have no definite shape, but it has a definite structure. ಅದಕ್ಕೆ ಡೆಫಿನೆಟ್ ಆಗಿರೋ ಸ್ಟ್ರಕ್ಚರ್ ಇದೆ. It has a boundary called plasma membrane, right? It has a boundary called plasma membrane, as just like other living organism. Membrane ಇದೆ. Inside the plasma membrane you can see the cytoplasm, which is jelly-like fluid in nature containing number of chemical components, and also contains a nucleus, perfect nucleus, because it is a what is that? It's a eukaryotic living organism. Nucleus ಇದೆ. Okay, next ಏನಾಗುತ್ತೆ ಇವಾಗ, this mother cell splits up into two daughter cells. ಆದರೆ ಸ್ಪ್ಲಿಟ್ ಆಗೋಕ್ಕೂ ಮುಂಚೆ ಅವುಗಳಲ್ಲಿರೋ ಕಾಂಪೊನೆಂಟ್ಸ್ ಸ್ಪ್ಲಿಟ್ ಆಗಬೇಕು, ಹೌದಲ್ವಾ? ಫಸ್ಟ್ ಏನಾಗಬೇಕು, ದ ನ್ಯೂಕ್ಲಿಯಸ್ ಪ್ರೆಸೆಂಟ್ ವಿತಿನ್ ದ ಮದರ್ ಸೆಲ್ ಸ್ಪ್ಲಿಟ್ಸ್ ಇಂಟು ಟೂ ಡಾಟರ್ ನ್ಯೂಕ್ಲಿಯೈ. ಎರಡು ಡಾಟರ್ ನ್ಯೂಕ್ಲಿಯೈಗಳಾಗಬೇಕು. ದಟ್ ಪ್ರಾಸೆಸ್ ಈಸ್ ಕಾಲ್ಡ್ ಕ್ಯಾರಿಯೋಕೈನೆಸಿಸ್. ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ಫಾರ್ಮೇಷನ್ ಆಫ್ ಟೂ ಡಾಟರ್ ನ್ಯೂಕ್ಲಿಯೈ. ಎರಡು ಡಾಟರ್ ನ್ಯೂಕ್ಲಿಯೈಗಳು ಫಾರ್ಮೇಷನ್ ಆಗುತ್ತೆ. ಲುಕ್ ಅಟ್ ಹಿಯರ್. ಸೊ 1 and 2 ಡಾಟರ್ ನ್ಯೂಕ್ಲಿಯೈ ಹೇಗೆ ಫಾರ್ಮೇಷನ್ ಆಯಿತು? ದಿಸ್ ಈಸ್ ಬಿಕಾಸ್ ಆಫ್ ದ ಡುಪ್ಲಿಕೇಶನ್ ಆಫ್ ಜೆನೆಟಿಕ್ ಮೆಟೀರಿಯಲ್. ಸೊ ದಿಸ್ ಈಸ್ ಕಾಲ್ಡ್ ಕ್ಯಾರಿಯೋಕೈನೆಸಿಸ್. ವಾಟ್ ಐ ಆಮ್ ರೈಟಿಂಗ್ ಹಿಯರ್? ಕ್ಯಾರಿಯೋಕೈನೆಸಿಸ್.
So what is the meaning of karyokinesis? It is nothing but nuclear division or division of nucleus. Nuclear division. Divide ಆಯಿತು. And you can see there is a constriction. Constriction ಅಂತ ಹೇಳಿದ್ರೆ ಒಂದು ಸೀಳಿಕೆ ಫಾರ್ಮೇಷನ್ ಆಗುತ್ತೆ. So that is leading to the division of cytoplasm or plasma membrane. ಮತ್ತೆ ಅದು ಪ್ಲಾಸ್ಮಾ ಮೆಂಬ್ರೇನ್ ಏನಾಗುತ್ತೆ ಇವಾಗ ಡಿವೈಡ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಕನ್ಸ್ಟ್ರಿಕ್ಷನ್ ದಟ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ 2 daughter cells. ಮುಂದೆ ಅದು ಸ್ಪ್ಲಿಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫೈನಲಿ ಯು ನೋ ದಟ್ ದ ಫೈನಲ್ ರಿಸಲ್ಟ್ ಏನಾಗುತ್ತೆ ಇವಾಗ. ಸೊ 2 daughter cells ಆರ್ ಬೀಂಗ್ ಫಾರ್ಮ್ಡ್ ವಿಚ್ ಆರ್ ಐಡೆಂಟಿಕಲ್ ಟು ಈಚ್ ಅದರ್. 2 daughter cellsಗಳೇನಾಗುತ್ತೆ ಪ್ರೊಡ್ಯೂಸ್ ಆಗುತ್ತೆ. ಸೊ ದೀಸ್ 2 daughter cells ಆರ್ ದ ರಿಸಲ್ಟೆಂಟ್ ಆಫ್ ಸೈಟೋಕೈನೆಸಿಸ್. ಈಗ ಇಲ್ಲಿ 2 daughter cellsಗಳು ಪ್ರೊಡ್ಯೂಸ್ ಆಗಿದೆ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಡಿವೈಡ್ ಆದ್ಮೇಲೆ ಏನಾಗಬೇಕು, ಇಲ್ಲಿರೋ ಸೈಟೋಪ್ಲಾಸಮ್ ಮತ್ತೆ ಪ್ಲಾಸ್ಮಾ ಮೆಂಬ್ರೇನ್ ಕೂಡ ಅದು ಡಿವೈಡ್ ಆಗಬೇಕು. ಸೊ ದಟ್ ಪ್ರಾಸೆಸ್ ಆಫ್ ಡಿವಿಷನ್ ಆಫ್ ಸೈಟೋಪ್ಲಾಸಮ್ ಈಸ್ ಕಾಲ್ಡ್ ಸೈಟೋಕೈನೆಸಿಸ್. ದಿಸ್ ಯು ಕ್ಯಾನ್ ಸೇ cytokinesis. So means division of cytoplasm. And finally 2 daughter cells are formed. 2 daughter cells are formed. Okay, so both are identical to each other. ಎರಡರಲ್ಲೂ ಕೂಡ ಈಕ್ವಲ್ ಅಮೌಂಟ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಸೊ ಒಂದೇ ತರ ಇರುತ್ತೆ, ಒಂದೇ ಪೇರೆಂಟ್ ಇಂದ ಫಾರ್ಮೇಷನ್ ಆಗಿರೋದ್ರಿಂದ ಇದನ್ನ ನಾವು ಎಸೆಕ್ಷುವಲ್ ಅಂತ ಹೇಳ್ಬೋದು. ದೇರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ಗ್ಯಾಮೆಟ್ಸ್. ಓಕೆ, ಇದು ಫಿಷನ್ ಆಗ್ತಾ ಇದೆ. ಓಕೆ, ಅಂಡ್ ದಿಸ್ ಫಿಷನ್ ಮೇ ಬಿ ಇನ್ ಎನಿ ಡೈರೆಕ್ಷನ್. ಕೆಲವು ಸಲ ಅದು ಟ್ರಾನ್ಸ್ಫರ್ಸ್ ಆಗ್ಬೋದು, ಕೆಲವು ಸಲ ಅದು ಲ್ಯಾಂಜಿಟ್ಯೂಡಿನಲ್ ಆಗ್ಬೋದು. ಓಕೆ, ಅಂದರೆ ಉದ್ದವಾಗಿ ಸೀಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಅಡ್ಡವಾಗಿ ಕೂಡ ಸೀಳಬಹುದು. ಇನ್ ಕೇಸ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ಅಮೀಬಾ ಇಟ್ ಇಸ್ ಆಲ್ವೇಸ್ ಬಿ ಲೈಕ್ ದ್ಯಾಟ್. ಓಕೆ, ಟ್ರಾನ್ಸ್ಫರ್ಸ್ ಅಂತ ಹೇಳ್ಬೋದು ನಾವು. ಓಕೆ, ಟ್ರಾನ್ಸ್ಫರ್ಸ್ ಅಂತ ನಾನು ಇಲ್ಲಿ ಈ ಥರ ಬರೆದಿರ್ಬೋದು, ಯಾವ ಡೈರೆಕ್ಷನಲ್ಲಿ ಬೇಕಾದರೂ ಆಗ್ಬೋದು. ಆದರೆ ಇನ್ ದ ಕೇಸ್ ಆಫ್ ಲೈಶ್ಮೇನಿಯಾ ವಿಚ್ ಕಾಸಸ್ ದ ಡಿಸೀಸ್ ಕಾಲ್ಡ್ ಕಾಲಾ ಅಜಾರ್, ಕೇಳಿರ್ತೀರಲ್ಲ, ಇದನ್ನು ಕಾಮನ್ ಆಗಿ 1 ಮಾರ್ಕ್ಗೆ ಕೇಳ್ತಾರೆ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲೂ ಕೂಡ ಕೊಟ್ಟಿದ್ದಾರೆ ಅದನ್ನು. ಲೈಶ್ಮೇನಿಯಾ ಇಟ್ಸ್ ಎ ಕೈಂಡ್ ಆಫ್ ಎನ್ ಆರ್ಗ್ಯಾನಿಸಮ್, ಮೈಕ್ರೋ ಆರ್ಗ್ಯಾನಿಸಮ್ ವಿಚ್ ಕಾಸಸ್ ಎ ಡಿಸೀಸ್ ಕಾಲ್ಡ್ ಕಾಲಾ ಅಜಾರ್. ಐ ವಿಲ್ ರೈಟ್ ಇಟ್. ಲೈಕ್ ವೈಸ್ ಅಮೀಬಾದಿಂದ ಏನಾದರೂ ಡಿಸೀಸ್ ಬರುತ್ತಾ? ಹ್ಯಾವ್ ಯು ಹರ್ಡ್ ಅಬೌಟ್ ಎಂಟಮೀಬಾ ಹಿಸ್ಟಾಲಿಟಿಕಾ? Yes, that also causes amoebic dysentery, which is fresh water in nature. It contaminates the water. If you drink the contaminated water, ಕಲುಷಿತವಾದಂಥ ನೀರನ್ನು ನೀವು ಕುಡಿದ್ರೆ ನಮ್ಗೇನಾಗುತ್ತೆ ಅವಾಗ ಒಂದು ಡಿಸೀಸ್ ಬರುತ್ತೆ, ಅಮೀಬಿಕ್ ಡಿಸೆಂಟ್ರಿ. ಓಕೆ, ಡಿಸೆಂಟ್ರಿ ಸರ್ ಇದು ಯಾವ ಮಹಾ ಸರ್ ಇದು? ನೆನ್ಪಿಟ್ಕೊಳ್ಳಿ, ಡಿಸೆಂಟ್ರಿ ಇಟ್ ಇಸ್ ಅ ಲೈಫ್ ಥ್ರೆಟನಿಂಗ್ ಡಿಸೀಸ್ ಆ್ಯಕ್ಚುಲಿ. ಇಫ್ ಯು ಆರ್ ನಾಟ್ ಟೇಕಿಂಗ್ ಟ್ರೀಟ್ಮೆಂಟ್ ಇನ್ ಅ ರೈಟ್ ಸ್ಟೇಜ್, ಆ ಸ್ಟೇಜಲ್ಲಿ ನೀವು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಡ್ಯೂ ಟು ಡಿಹೈಡ್ರೇಷನ್ ದಟ್ ಮೇ ಲೀಡ್ಸ್ ಟು ಸೊ ಲೈಫ್ ಥ್ರೆಟ್ನಿಂಗ್ ಆ್ಯಸ್ ವೆಲ್. ಓಕೆ, ಹಾಗಾಗಿ ಅಮೀಬಿಕ್ ಡಿಸೆಂಟ್ರಿ ಏನಾದರೂ ಕಾಸ್ ಮಾಡುತ್ತೆ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ನೆಕ್ಸ್ಟು ಅದೇ ಥರ ವೆನ್ ಇಟ್ ಕಮ್ಸ್ ಟು ಲೈಶ್ಮೇನಿಯಾ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋದ್ರಿಂದ ಐ ಆಮ್ ರೈಟಿಂಗ್ ದ್ಯಾಟ್. ಸೊ ದಟ್ ಈಸ್ ಯೂಶುವಲಿ ಲುಕ್ಸ್ ಲೈಕ್ ಅ ಇಲಾಂಗೇಟೆಡ್ ಟೇಪರಿಂಗ್ ಬಾಡಿ. ಓಕೆ, ಸೊ ದಟ್ಸ್ ಆಲ್ಸೋ ಹ್ಯಾವಿಂಗ್ ದ ನ್ಯೂಕ್ಲಿಯಸ್ ವಿತ್ ಅ ಸ್ಪಾಟ್ like this, like euglena. It looks like euglena. And finally, how the division is happening here. So Leishmania also undergoes binary fission, where mother cell split up into 2 equal daughter cell, but longitudinally the direction of the fission is changed here. Illi direction change agutte. I am just writing here one more so that you can observe. Okay, yes, here 2 nucleus as I said in amoeba. So first ಏನಾಗಿರುತ್ತೆ, ಫಸ್ಟು ಕ್ಯಾರಿಯೋಕೈನೆಸಿಸ್ ಆಗುತ್ತೆ, 2 ನ್ಯೂಕ್ಲಿಯಸ್ಗಳಾಗಿರುತ್ತೆ. ಸೊ ಲೆಟ್ ಮಿ ರೈಟ್ ವೇರ್ ಇಟ್ ಈಸ್ ಹ್ಯಾಪನಿಂಗ್. ಇಟ್ ಈಸ್ ಹ್ಯಾಪನಿಂಗ್ ಇನ್ ಲೈಶ್ಮೇನಿಯಾ. Okay, the direction of the binary fission. So actually it causes a disease as I said called Kala Azar. Okay, so next, so here you can observe the karyokinesis, and finally so 2 daughter cells are being formed. 2 daughter cells ಗಳು ಫಾರ್ಮೇಷನ್ ಆಗುತ್ತೆ. ಸೊ ಲೈಟ್ ಆಗಿ ಅಟ್ಯಾಚ್ ಆಗಿರೋದನ್ನ ಬರೀತೀನಿ. ನೆಕ್ಸ್ಟು ನೀವು ಅದನ್ನು ಅಸ್ಯೂಮ್ ಮಾಡ್ಕೊಬೇಕು ಹೌ ದಾಟ್ ಈಸ್ ಬೀಯಿಂಗ್ ಫಾರ್ಮ್ಡ್, ಯಾವ ಥರ ಅದು ಫಾರ್ಮ್ ಆಗುತ್ತೆ ಅಂತ. ಓಕೆ, ಸೊ ಯು ಕ್ಯಾನ್ ಸಿ 2 nucleus here. Let me write it here, 2 nucleus, and you can observe here the flagella. Okay, and see how the fission is happening here. So it is from the below or from the top, whatever it is, longitudinal. Okay, Leishmania. So what it is indicating?
Yes, binary fission ನಲ್ಲಿ the fission may takes place in any direction. It may be the transverse or it may be the longitudinal. In the case of amoeba and bacteria, it is almost the in the mid of that one. Okay, transverse you can say. But in the case of here, longitudinal fission will occur. So finally, two daughter cells are being formed which are equal in nature. Okay, so this is called fission, binary fission. And when it comes to the multiple fission, multiple, as the name indicates, more than one, or you can say more than two. ಎರಡಕ್ಕಿಂತ ಜಾಸ್ತಿ ಯಂಗ್ ಪ್ರೊಡ್ಯೂಸ್ ಆಗುತ್ತೆ ಫ್ರಮ್ ಓನ್ಲಿ ಒನ್ ಪೇರೆಂಟ್. ಒಂದೇ ಪೇರೆಂಟ್ ಇಂದ ಎರಡಕ್ಕಿಂತ ಜಾಸ್ತಿ ಯಂಗ್ ಒನ್ಸ್ಗಳು ಪ್ರೊಡ್ಯೂಸ್ ಆಗಿರೋದನ್ನ ಏನಂತ ಹೇಳ್ತೀವಿ? ಮಲ್ಟಿಪಲ್ ಫಿಷನ್. ಬಟ್ ಹೌ ಟು ಡಿಫೈನ್ ಇಟ್? ಯಾವ ಥರ ಡಿಫೈನ್ ಮಾಡ್ತೀರಾ? ಆಸ್ ಐ ಸೆಡ್, ಇಟ್ಸ್ ಎ ಮೋಡ್ ಆಫ್ asexual reproduction in which an young one produces more than two offsprings. Okay, more than two offsprings by the splitting up. A mother cell splits up into two or more than two daughter cell. It is nothing but multiple fission. ಬರೆಯುವಾಗ a mode of ಅಂತ ಶುರು ಮಾಡಬೇಕು. ನಂತರ ಇಲ್ಲಿ ಏನಾಗ್ತಾ ಇದೆ? a mother cell, ಒಂದು mother cell ಇದೆ, okay, or an organism splits up into more than two daughter cells, more than two daughter cells. Okay, so this is called multiple fission. And remember that here I am saying that the same thing, ಎರಡು ಒಂದೇನೆ, ಬೈನರಿ ಫಿಷನ್ ಇದು ಒಂದೇನೆ, ಆದರೆ ಇಲ್ಲಿ ಮೋರ್ ದೆನ್ ಒನ್ ಅಂದರೆ ಟೂ ಪ್ರೊಡ್ಯೂಸ್ ಆಗ್ತಾ ಇದೆ, ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಜೊತೆಗೆ ಇಟ್ ಅಕರ್ಸ್ ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್. ಯಾವಾಗ ಆಗುತ್ತೆ? ಮಲ್ಟಿಪಲ್ ಫಿಷನ್ ಅಕರ್ಸ್ ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್. ಅಂದರೆ ಹ್ಯಾರ್ಶ್ ಕಂಡೀಷನ್ ಇದ್ದಾಗ, ಇಫ್ ದ ಟೆಂಪರೇಚರ್ ಈಸ್ ನಾಟ್ ಸೂಟಬಲ್ ಫಾರ್ ದ ರೀಪ್ರೊಡಕ್ಷನ್, ಅಂದರೆ ಸರೌಂಡಿಂಗ್ ಟೆಂಪರೇಚರ್ ಅಥವಾ ಯಾವುದೇ ಥರ ಮಾಯಿಸ್ಟ್ ಕಂಡೀಷನ್ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ? ರೀಪ್ರೊಡಕ್ಷನ್ ಆಗಲ್ಲ. ಇನ್ ದಟ್ ಕೇಸಸ್ ಓನ್ಲಿ ದ ಮಲ್ಟಿಪಲ್ ಫಿಷನ್ ಅಕರ್ಸ್. ಎಲ್ಲ ಆಗುತ್ತೆ? ಅಗೈನ್ ಇಟ್ ಅಕರ್ಸ್ ಇನ್ ಪ್ಲಾಸ್ಮೋಡಿಯಂ ಆಸ್ ವೆಲ್ ಆಸ್ ಇನ್ ಅಮೀಬಾ ಆಸ್ ವೆಲ್. ಅಮೀಬಾದಲ್ಲಿ ಎರಡು ಥರನೂ ಆಗುತ್ತೆ. ಅಮೀಬಾ reproduces by binary fission as well as multiple fission. Binary fission occur during favorable condition, multiple fission occurs during unfavorable condition. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಓಕೆ, ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದೇರ್ ಈಸ್ an amoeba ಅಥವಾ ಪ್ಲಾಸ್ಮೋಡಿಯಂ, ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ಇದೆ. ಇಲ್ಲಿ ಯಾವುದೋ ಒಂದು ಅಮೀಬಾ ಇದೆ ಇವಾಗ. ಸೊ ಇನ್ಸೈಡ್ ದಟ್ you know that there are many nuclei, only one nucleus is present right now. During unfavorable condition, this nucleus splits up into many daughter nuclei. ಬೇಕಾದಷ್ಟು ಡಾಟರ್ ನ್ಯೂಕ್ಲಿಯಗಳೇನಾಗುತ್ತೆ? ಫಾರ್ಮ್ ಆಗುತ್ತೆ. ಓಕೆ, ಯಾವಾಗ? ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್. ಆಫ್ಟರ್ ದ ಫಾರ್ಮೇಷನ್ ಆರ್ ದ ಡಿವಿಷನ್ ಆಫ್ ನ್ಯೂಕ್ಲಿಯಸ್, ದೇರ್ ಈಸ್ ಅ ಫಾರ್ಮೇಷನ್ ಆಫ್ ಎ ಥಿಕ್ ಕೋಟ್ ಅರೌಂಡ್ ದ ಬಾಡಿ. ಒಂದು ಥಿಕ್ ಕೋಟ್ ಫಾರ್ಮೇಷನ್ ಆಗುತ್ತೆ. ದಿಸ್ ಥಿಕ್ ಕೋಟ್ ಈಸ್ ಕಾಲ್ಡ್ ಸಿಸ್ಟ್. ಇದನ್ನ ಪ್ರೊಟೆಕ್ಟಿವ್ ಕೋಟ್ ಅಂತ ಹೇಳ್ತೀವಿ. ವಾಟ್ ಇಸ್ ದಿಸ್? ದಿಸ್ ಈಸ್ ಎ ಪ್ರೊಟೆಕ್ಟಿವ್ ಕೋಟ್ ಆಫ್ ಎನ್ ಆರ್ಗ್ಯಾನಿಸಮ್ ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್, ಡ್ಯೂರಿಂಗ್ ಮಲ್ಟಿಪಲ್ ಫಿಷನ್. I will repeat it. During unfavorable condition, amoeba or plasmodium undergoes multiple fission. So in that, a nucleus present within an organism that splits up into many daughter nuclei, okay, and that is protected by a very protective layer that is called cyst. ಒಂದು protective core formation ಆಗುತ್ತೆ. ಯಾಕೆ? ಇದು unfavorable condition. Because to protect themselves from the harsh condition. ಹ್ಯಾರ್ಶ್ ಕಂಡೀಷನ್ ಇಂದ ಅದು ಪ್ರೊಟೆಕ್ಟ್ ಮಾಡ್ಕೊಬೇಕು. ಹಾಗಾಗಿ ಐ ಆಮ್ ರೈಟಿಂಗ್ ಹಿಯರ್ ದೀಸ್ ಆರ್ ಕಾಲ್ಡ್ ಡಾಟರ್ ನ್ಯೂಕ್ಲಿಯೈ. ಡಾಟರ್ ನ್ಯೂಕ್ಲಿಯೈ ಫಾರ್ಮೇಷನ್ ಆಯಿತು. ನೆಕ್ಸ್ಟು, ಈ ಡಾಟರ್ ನ್ಯೂಕ್ಲಿಯೈನೇ ರಿಲೀಸ್ ಮಾಡೋಕ್ಕಾಗಲ್ಲ. ಅದಕ್ಕೇನಾಗುತ್ತೆ? ಸೊ ಎಗೈನ್ ವಿತಿನ್ ದಾಟ್ ಸೆಲ್, ಆ ಸೆಲ್ನ ಒಳಭಾಗದಲ್ಲೇನೆ ಐ ಆಮ್ ಜಸ್ಟ್ ರೈಟಿಂಗ್ ದ ಸಿಸ್ಟ್ ಹಿಯರ್ ಎಗೈನ್ ದೇರ್ ಆರ್ ಮೆನಿ ನ್ಯೂಕ್ಲಿಯೈ ಪ್ರೆಸೆಂಟ್. ಬೇಕಾದಷ್ಟು ನ್ಯೂಕ್ಲಿಯೈಗಳಿದೆ. ಸೊ ವಿತ್ ದ ಹೆಲ್ಪ್ ಆಫ್ ಸೈಟೋಪ್ಲಾಸಮ್, formation of cytoplasmic layer around the nucleus. Nucleus na sutta cytoplasmic membrane formation ಆಗುತ್ತೆ. Now you can say these are a separate cells. ಇವೆಲ್ಲ separate cellಗಳು ಇವಾಗ. Once the favorable condition comes back, ಒಂದು ಸಲ favorable condition ವಾಪಸ್ ಬಂದ ಮೇಲೆ, ಓಕೆ, ಅವಾಗ ಏನಾಗುತ್ತೆ? again the cyst breaks up. ಇದು ಬ್ರೇಕ್ ಆಗುತ್ತೆ. ಓಕೆ, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್. So this gonna break
ಓಕೆ, ಆ್ಯಂಡ್ ದೇ ಆರ್ ರಿಲೀಸಿಂಗ್ ಆಲ್ ದ ಸೆಲ್ಸ್ ಟು ದ ಸರೌಂಡಿಂಗ್ಸ್. ಸರೌಂಡಿಂಗಿಗೆ ಏನು ಮಾಡುತ್ತೆ, ಅದು ರಿಲೀಸ್ ಮಾಡುತ್ತೆ. ಸೊ ಯು ನೋ, ಜಸ್ಟ್ ಐ ಹ್ಯಾವ್ ರಿಟನ್ ದ ನ್ಯೂಕ್ಲಿಯಸ್, ಐ ಆಮ್ ಜಸ್ಟ್ ಟ್ರೈಂಗ್ ಟು ರೈಟ್ ದ ಸೆಲ್ ಮೆಂಬ್ರೇನ್ ಟು ಇಂಡಿಕೇಟ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಓಕೆ, ಸೊ ನೌ ಅಟ್ ದ ಎಂಡ್ ಆಫ್ ದಿಸ್ ಫಿನಾಮಿನಾ ಏನಾಗ್ತಾ ಇದೆ, ದ ಸಿಸ್ಟ್ ಬ್ರೇಕ್ಸ್. The cyst breaks once the favorable condition comes back. Favorable condition comes back. Okay, so all these cells releases into the surrounding and finally they become an individual organism. ನೋಡಿ, ಒಂದೇ ಸಲ ಒಂದಕ್ಕಿಂತ ಹೆಚ್ಚಿನ ಜೀವಿಗಳೇನಾಗ್ತಾ ಇದೆ, ಫಾರ್ಮ್ ಆಗ್ತಾ ಇದೆ. ಸೊ ಎ ಮದರ್ ಸೆಲ್ splits into more than 2 daughter cells during unfavorable condition is called multiple fission. Okay na? So binary fission ಆಗೋದು ಫೇವರಬಲ್ ಕಂಡೀಷನ್ ಅಲ್ಲಿ, ಮಲ್ಟಿಪಲ್ ಫಿಷನ್ ಆಗೋದು ಅನ್ಫೇವರಬಲ್ ಕಂಡೀಷನ್ ಅಲ್ಲಿ. ಬೈನರಿ ಫಿಷನ್ ಅಲ್ಲಿ 2 ಈಕ್ವಲ್ ಡಾಟರ್ ಸೆಲ್ಸ್ಗಳು ಮಾತ್ರ ಪ್ರೊಡ್ಯೂಸ್ ಆಗುತ್ತೆ. ಮಲ್ಟಿಪಲ್ ಫಿಷನ್ ಅಲ್ಲಿ ಮೋರ್ ದೆನ್ 2 ಡಾಟರ್ ಸೆಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಇದಾಗೋದು ಅನ್ಫೇವರಬಲ್ ಕಂಡೀಷನ್ ಅಲ್ಲಿ. ಓಕೆ, ಸೊ ನೌ ಲೆಟ್ಸ್ ಟಾಕ್ ಅಬೌಟ್ ಒನ್ ಮೋರ್ mode of asexual reproduction, that is budding. Budding ಯಾವ ಥರ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಇವಾಗ. ಸೊ ಆಸ್ ದ ನೇಮ್ ಇಂಡಿಕೇಟ್ಸ್ ಬಡ್ ಅಂತ ಹೇಳಿದ್ರೆ ಏನು, ಸ್ಮಾಲ್ ಪ್ರೊಜೆಕ್ಷನ್. ಇಟ್ಸ್ ಎ ಸ್ಮಾಲ್ ಪ್ರೊಜೆಕ್ಷನ್ ಆಫ್ ಎ ಪೇರೆಂಟಲ್ ಬಾಡಿ. ಓಕೆ, ನೌ ವಿ ನೀಡ್ ಟು ಡಿಫೈನ್ ಇಟ್ ಫಸ್ಟ್. ಇಟ್ ಅಕರ್ಸ್ ಇನ್ ಹೈಡ್ರಾ. ಸೊ ಅವಾಗಲೇ ಹೇಳಿದಾಗೆ ಇದು ಹೈಡ್ರಾದಲ್ಲಿ ಆಗುತ್ತೆ. ಓಕೆ, ಯಾವ ಥರ ಆಗುತ್ತೆ, ಡೆಫಿನೇಷನ್ ಯಾವ ಥರ ಬರೀಬೇಕು. Budding is a mode of asexual reproduction in which a small projection comes out of the parental body as an outgrowth. ಒಂದು ಚಿಕ್ಕ ಪ್ರೊಜೆಕ್ಷನ್ ಏನಾಗುತ್ತೆ, ಹೊರಗಡೆ ಬರುತ್ತೆ. ಸೊ ಐ ಆಮ್ ಜಸ್ಟ್ ರೈಟಿಂಗ್, ಇಟ್ಸ್ ಎ ಸ್ಮಾಲ್ ಪ್ರೊಜೆಕ್ಷನ್ ಕಮ್ಸ್ ಔಟ್ ಆಫ್ ದ ಪೇರೆಂಟಲ್ ಬಾಡಿ ಆಸ್ ಆನ್ ಔಟ್ಗ್ರೋತ್. ಒಂದು ಔಟ್ಗ್ರೋತ್ ಥರ ಏನಾಗುತ್ತೆ, ಹೊರಗಡೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಡ್ಯೂ ಟು ದ ರಿಪೀಟೆಡ್ ಸೆಲ್ ಡಿವಿಷನ್ ಅಟ್ ಅ ಸ್ಪೆಸಿಫಿಕ್ ಪಾಯಿಂಟ್. ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ರಿಪೀಟೆಡ್ ಸೆಲ್ ಡಿವಿಷನ್ ಆಗುತ್ತೆ. ರಿಪೀಟೆಡ್ ಸೆಲ್ ಡಿವಿಷನ್ ಓಕೆ, ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆರ್ ಸ್ಪೆಸಿಫಿಕ್ ಪಾಯಿಂಟ್. ದಟ್ ಈಸ್ ಗುಡ್, ಐ ಗೆಸ್. ಸ್ಪೆಸಿಫಿಕ್ ಪಾಯಿಂಟ್. ಸೊ ಇದಿಷ್ಟು ಆದಮೇಲೆ ಏನಾಗುತ್ತೆ ಇವಾಗ, ಎವೆಂಚುಯಲಿ ದಟ್ ಗ್ರೋಸ್ by taking the nutrients from the parental body. Eventually that grows by taking the nutrients from the parental body. So once that get matured, adu mature admele, that get detaches from the parental body and grows an individual organism. Adu ಒಂದು ಸಲ ಡಿಟ್ಯಾಚ್ ಆದ್ಮೇಲೆ ಸೊ ಏನಾಗುತ್ತೆ, now it is growing and becomes an individual organism. ಇದು ಒಂದು ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಆಗೇನಾಗುತ್ತೆ, ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಲ್ಲ? ಐ ವಿಲ್ ರಿಪೀಟ್ ಇಟ್. ವಾಟ್ ಈಸ್ ಬಡ್ಡಿಂಗ್? ಬಡ್ಡಿಂಗ್ ಈಸ್ ಅ ಮೋಡ್ ಆಫ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್. ಸ್ವಲ್ಪ ಉದ್ದ ಇರುತ್ತೆ ಡೆಫಿನೇಷನ್, ನೆನ್ಪಿಟ್ಕೊಳ್ಳಿ. ಮೋಡ್ ಆಫ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ in which a small projection comes out of the parental body. Parental body ಇಂದ ಏನಾಗುತ್ತೆ, ಹೊರಗಡೆ ಬರುತ್ತೆ. ಸೊ ದಟ್ ಪ್ರೊಜೆಕ್ಷನ್ ಈಸ್ ಕಾಲ್ಡ್ ವಾಟ್? ಅದನ್ನೇ ಬಡ್ ಅಂತ ಹೇಳೋದು. ಯಾವ ಥರ? ಆಸ್ ಆನ್ ಔಟ್ಗ್ರೋತ್. ಒಂದು ಹೊರಭಾಗದ ಒಂದು ಪಾರ್ಟ್ ಆಗಿ ಹೊರಗಡೆ ಬರುತ್ತೆ ಆಸ್ ಅನ್ ಔಟ್ಗ್ರೋತ್. ಯಾವ ಥರ, ಯಾಕೆ ಬರುತ್ತೆ ಇದು? ಡ್ಯೂ ಟು ರಿಪೀಟೆಡ್ ಸೆಲ್ ಡಿವಿಷನ್. ಎಲ್ಲಿ? ಅಟ್ ಎ ಸ್ಪೆಸಿಫಿಕ್ ಪಾಯಿಂಟ್. ನೆಕ್ಸ್ಟ್ ಏನಾಗುತ್ತೆ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಒನ್ಸ್ ಇಟ್ ಗೆಟ್ಸ್ ಮೆಚ್ಯೂರ್ ಆದಮೇಲೆ, ಸೊ ಓಕೆ, ಮೆಚ್ಯೂರ್ ಆದಮೇಲೆ ಏನಾಗುತ್ತೆ, ಐ ಆಮ್ ಜಸ್ಟ್ ರೈಟಿಂಗ್ ಇನ್ ಎ ಸ್ಕಿಮ್ಯಾಟಿಕ್ ವೇ. ಮೆಚ್ಯೂರ್ ಆದಮೇಲೆ ಡಿಟ್ಯಾಚಸ್ ಫ್ರಮ್ ದ ಪೇರೆಂಟಲ್ ಬಾಡಿ. ಡಿಟ್ಯಾಚ್ ಅಂತ ಹೇಳಿದ್ರೆ ಸಪ್ರೇಟ್ ಆಗುತ್ತೆ. ಓಕೆ, ಸೊ ಡಿಟ್ಯಾಚಸ್ ಫ್ರಮ್ ದ parental body and grows an individual organism from the parental body and grows an individual organism.
ಹೊಸ ಜೀವಿಯಾಗಿ ಫಾರ್ಮೇಷನ್ ಆಗುತ್ತೆ. ಈ ಪ್ರಾಸೆಸ್ಗೆ ಏನಂತ ಹೇಳ್ತೀವಿ? ಬಡ್ಡಿಂಗ್. ಕ್ಯಾನ್ ಐ ರಿಪೀಟ್ ದ ಡೆಫಿನೇಷನ್? ಒಂದು ಆರ್ಗ್ಯಾನಿಸಮ್ ಇದೆ. ಫಸ್ಟ್ ಒಂದು ಸಿನಾರಿಯೋ ಹೇಳ್ತಾ ಇದ್ದೀನಿ. ಆ ಒಂದು ಆರ್ಗ್ಯಾನಿಸಮ್ನ ಬಾಡಿಯ ಮೇಲ್ಭಾಗದಲ್ಲಿ ಒಂದು ಪ್ರೊಜೆಕ್ಷನ್ ಫಾರ್ಮೇಷನ್ ಆಗುತ್ತೆ ಆಸ್ ಅನ್ ಔಟ್ ಗ್ರೋತ್. ದಟ್ ಪ್ರೊಜೆಕ್ಷನ್ ಈಸ್ ಕಾಲ್ಡ್ ಬಡ್. ಇದಕ್ಕೆ ಬಡ್ ಅಂತ ಹೇಳೋಣ. ಓಕೆ, ನೆಕ್ಸ್ಟ್ ದಿಸ್ ಬಡ್ ಈಸ್ ಫಾರ್ಮಿಂಗ್ ಬಿಕಾಸ್ ಆಫ್ ದ ರಿಪೀಟೆಡ್ ಸೆಲ್ ಡಿವಿಷನ್ ಅಟ್ ಸ್ಪೆಸಿಫಿಕ್ ಪಾಯಿಂಟ್. ಆ ಜಾಗದಲ್ಲಿ ರಿಪೀಟೆಡ್ ಆಗಿ ಸೆಲ್ ಡಿವಿಷನ್ ಆಗುತ್ತೆ. ಆ ಸೆಲ್ ಡಿವಿಷನ್ ಆಗ್ತಾ ಆಗ್ತಾ ಸೆಲ್ಸ್ಗಳ ಸಂಖ್ಯೆ ಜಾಸ್ತಿ ಆದ ಹಾಗೆ ದಟ್ ಫಾರ್ಮ್ಸ್ ಅನ್ ಔಟ್ ಗ್ರೋತ್, ದಟ್ ಈಸ್ ಕಾಲ್ಡ್ ಬಡ್. And that gets the nourishment or nutrients from the parental body and becomes mature. ಅದು ಮೆಚ್ಯೂರ್ ಆಗುತ್ತೆ. ಸೊ ಒನ್ಸ್ ದಟ್ ಮೆಚ್ಯೂರ್ ಆದಮೇಲೆ that gets detaches from the parental body and grows an individual organism. See, only one parent is involved in the production of young one. There is no formation of gametes, hence it is a method of asexual reproduction. Understood? The budding is due to the repeated cell division at a specific point, gets detaches and forming a new organism. Next, fragmentation. ಈಗ ಫ್ರಾಗ್ಮೆಂಟೇಷನ್, ರೀಜನರೇಷನ್ ಎರಡಕ್ಕೂ ಕನ್ಫ್ಯೂಸ್ ಇವಾಗ. ಆದರೆ ಬರೆಯುವಾಗ ಒಂದು ಸೆಂಟೆನ್ಸನ್ನು ಮಾತ್ರ ಚೇಂಜ್ ಮಾಡ್ಕೊಳ್ಳೋಣ. ಓಕೆನಾ? ಫ್ರಾಗ್ಮೆಂಟೇಷನ್ ಅಂದರೆ ಏನು? ಅವಾಗಲೇ ಹೇಳಿದಾಗೆ ಫ್ರಾಗ್ಮೆಂಟ್ ಅಂತ ಹೇಳಿದ್ರೆ ಪೀಸಸ್. ವಾಟ್ ಈಸ್ ದ್ಯಾಟ್? ದಿಸ್ ಆರ್ ನಥಿಂಗ್ ಬಟ್ ಪೀಸಸ್. ಕಟ್ ಅಂತ ಹೇಳ್ತೇವೆ. ಈಗ ಕಟ್ ಇನ್ ಟು ಪೀಸಸ್ ಅಂತ. ಈಚ್ ಅಂಡ್ ಎವ್ರಿ ಪೀಸಸ್ ಆರ್ ಪೀಸ್ ಬಿಕಮ್ಸ್ ಅನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಕಟ್ ಆದಮೇಲೆ ಒಂದೊಂದು ಪೀಸ್ಗಳೇನಾಗುತ್ತೆ, ಹೊಸ ಹೊಸ ಆರ್ಗ್ಯಾನಿಸಮ್ಗಳಾಗಿ ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೆ ನಾವು ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ. ಸೊ ನೋಡೋಣ ಇವಾಗ ಡೆಫಿನೇಷನ್. ಇಟ್ಸ್ ಎ ಮೋಡ್ ಆಫ್ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ವಿಚ್ an organism cut into pieces, cut into many pieces, you can say cut into many pieces. ಅದು ಪೀಸಸ್ಗಳಾಗಿ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ಸೆಂಟೆನ್ಸಲ್ಲಿ ಈಚ್ ಪೀಸ್ ಒಂದೊಂದು ಪೀಸ್ಗಳು ಕೂಡ ಏನಾಗುತ್ತೆ, ಬಿಕಮ್ಸ್ ಆನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಒಂದೊಂದು ಪೀಸ್ಗಳು ಕೂಡ ಹೊಸ ಆರ್ಗ್ಯಾನಿಸಮ್ ಆಗಿ ಫಾರ್ಮೇಷನ್ ಆಗುತ್ತೆ. ಈ ಪ್ರೋಸೆಸ್ಗೆ ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ. ಅಂಡ್ ರಿಮೆಂಬರ್ ಸರ್, ವೈ ವಿ ನೀಡ್ ಟು ಕಾಲ್ ಇಟ್ ಎಸ್ ಫ್ರಾಗ್ಮೆಂಟೇಷನ್ ಇನ್ಸ್ಟೆಡ್ ಆಫ್ ಪೀಸಿಯೇಷನ್? ಸಿ, ಪೀಸ್ ಅಂತ ಬರಿತಾ ಇದ್ದೀವಿ. ಅದಕ್ಕೆ ಯು ಕ್ಯಾನ್ ಡೂ ಒನ್ ಥಿಂಗ್, ಇನ್ಸ್ಟೆಡ್ ಆಫ್ ರೈಟಿಂಗ್ ದ ಪೀಸಸ್ ಯು ಕ್ಯಾನ್ ರೈಟ್ ಇಟ್ ಎಸ್ ಫ್ರಾಗ್ಮೆಂಟ್ಸ್ ಆಸ್ ವೆಲ್. ಫ್ರಾಗ್ಮೆಂಟ್ಸ್ ಅಂತ ಹೇಳಿದ್ರೆ ಪೀಸಸ್, ಸ್ಮಾಲ್ ಪೀಸಸ್. ಇಟ್ಸ್ ಅ ಪೋರ್ಷನ್ ಆಫ್ ಎ ಬಾಡಿ. ಓಕೆ, ಐ ಕ್ಯಾನ್ ರಿಪೀಟ್ ಇಟ್. Fragmentation is a mode of asexual reproduction in which an organism cut into many fragments. Then each fragment or each piece becomes an individual organism. This phenomenon or process is called fragmentation. So where it occurs? Yellagutte. As I said, it occurs in lower plant like algae and few lower animals like a starfish as well. If the starfish cut into 5 pieces along with a disc, each and every arms of the starfish becomes an individual organism. So now I am taking only one example here, that is called Spirogyra. Okay, so this is the Spirogyra. You can observe there is a ribbon like chloroplast present in them, and there is a nucleus. If you cut this Spirogyra into 2 pieces, ನಾವು ಏನಾದರೂ ಕೂಡ ಅಥವಾ ಅದೇ ನ್ಯಾಚುರಲ್ ಆಗಿ ಏನಾದರೂ 2 ಪೀಸಸ್ಗಳಾಗಿ ಕಟ್ ಆದರೆ, okay, cut into 2 pieces adre, now I'm just writing both the pieces. Okay, so now both the pieces becomes a new individual organism. See here, ಇವಾಗ ಇಲ್ಲಿ ಎರಡು ಏನಾಯಿತು, ಪೀಸಸ್ಗಳಾಯಿತು. ಸೊ ಬೋತ್ ಎರಡು ಕೂಡ, ಬೋತ್ ಫ್ರಾಗ್ಮೆಂಟ್ಸ್ ದೇ ಬಿಕಮ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಸೊ ದಿಸ್ ಈಸ್ ಕಾಲ್ಡ್ fragmentation. Okay, an organism breaks up into many fragments. Each fragment become an individual organism. This is called fragmentation. Occurs in Spirogyra and starfish. Next, another one, regeneration. ಈಗ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫರೆನ್ಸ್ ಬರಿಬೇಕಾಗಿರುತ್ತೆ. ರೀಜನರೇಷನ್ ಅಂತ ಬಂದಾಗ ಒಂದು ಸೆಂಟೆನ್ಸ್ ಅನ್ನ ಆಡ್ ಮಾಡಬೇಕು. ಆಸ್ ದ ನೇಮ್ ಇಂಡಿಕೇಟ್ಸ್, ರೀ ಇನ್ ದ ಸೆನ್ಸ್ reappear, or you can say regrowth.
ಓಕೆ, ರಿಪೀಟ್, ಮತ್ತೆ ರಿಪೀಟ್ ಆಗೋದು, ರೀಗ್ರೋತ್ ಆಗೋದು, ರೀಅಪಿಯರ್ ಆಗೋದನ್ನೇ ರೀಜನರೇಷನ್ ಅಂತ ಹೇಳೋದು. ರಿಮೆಂಬರ್ ಒನ್ ಸೆಂಟೆನ್ಸ್, ಯಾವಾಗಲೂ ಈ ಸೆಂಟೆನ್ಸನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಲೋಯರ್ ದ ಲಿವಿಂಗ್ ಆರ್ಗ್ಯಾನಿಸಮ್, ಓಕೆ, ಹೈಯರ್ ದ ರೀಜನರೇಷನ್ ಪವರ್. ಹೈಯರ್ ದ ಲೆವೆಲ್ ಆಫ್ ಆರ್ಗ್ಯಾನಿಸಮ್, ಲೋಯರ್ ದ ಪವರ್ ಆಫ್ ರೀಜನರೇಷನ್. ಅಂಡರ್ಸ್ಟುಡ್ ದ ಸೆಂಟೆನ್ಸ್? ಮತ್ತೊಮ್ಮೆ ಹೇಳಬೇಕಾ? ಲೋಯರ್ ದ ಲೆವೆಲ್ ಆಫ್ ಆರ್ಗ್ಯಾನಿಸಮ್, higher the power of regeneration. Okay, higher the level of organism and there is a lower the power of regeneration. ನಾವು higher living organisms ನಮ್ಮಲ್ಲಿ ಆಗಿದ್ರೆ ರೀಜನರೇಷನ್ ಪವರ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಅದೇ ನೀವು ಲೋಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಿಗೆ ಹೋದರೆ ಅವುಗಳ ರೀಜನರೇಷನ್ ಪವರ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಸೊ ಬೋತ್ ಆರ್ ಇನ್ವರ್ಸ್, ಎರಡಕ್ಕೂ ಆಪೋಸಿಟ್ ಇರುತ್ತೆ. ಅದೇ ಥರ ದಿಸ್ ವಿಲ್ ಬಿ ಅಕರ್ ಇನ್ ಲೋಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಲೈಕ್ ಪ್ಲನೇರಿಯಾ. ಇದು ಪ್ಲನೇರಿಯಾದಲ್ಲಿ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಆಸ್ ಐ ಸೆಡ್, ಪ್ಲನೇರಿಯಾ ಆಸ್ ವೆಲ್ ಆಸ್ ದ ಹೈಡ್ರಾ, ಬೋತ್ ಆರ್ ದ ಎಕ್ಸಾಂಪಲ್ಸ್. ಪ್ಲನೇರಿಯಾ ಇಸ್ ಆಲ್ಸೋ ಕಾಲ್ಡ್ ಫ್ಲಾಟ್ ವರ್ಮ್. ಫ್ಲಾಟ್ ವರ್ಮ್, ಓಕೆ, ದಟ್ ಕಮ್ಸ್ ಅಂಡರ್ ದ ಫೈಲಮ್ ಪ್ಲಾಟಿಹೆಲ್ಮಿಂಥಸ್. ಪ್ಲಾಟಿಹೆಲ್ಮಿಂಥಸ್ಗಳಲ್ಲಿ ಬರುತ್ತೆ. ಇಫ್ ಯು ಕಟ್ ದ ಪ್ಲನೇರಿಯಾ ಇಂಟು 3 ಪಾರ್ಟ್ಸ್, ಪ್ಲನೇರಿಯಾ ಆರ್ಗ್ಯಾನಿಸಮ್ ನೋಡೋದಕ್ಕೆ ತುಂಬ ಚಿಕ್ಕದಾಗಿರುತ್ತೆ. Okay, very small. I'm just writing here with the help of a yellow color. Okay, so it has 3 main parts. What are they? So they are, one is head, second one is body and third one is tail. So 3 ಪಾರ್ಟ್ಗಳಿದೆ ಇವಾಗ. If you cut the planaria into 3 parts, ಈ 3 ಪಾರ್ಟ್ಸ್ಗಳಾಗಿ ಮಾಡಿದ್ರೆ, again I am writing all these 3 parts. Like first one is the head, okay, having the eye pieces, eye spots you can say, not eyes, eye spots. Next the body, okay, and the third one is the tail. 3 parts ಗಳಿದೆ. Next ಏನಾಗಬೇಕು ಇವಾಗ? Each and every part or a piece of an organism that develops into a new individual organism. Sir, what is the difference between the regeneration and the fragmentation? Allu a body of an organism cut into many fragments. Each and every fragment become an individual organism. Here also the same thing is happening. But why we are writing these things under regeneration? ಅದಕ್ಕೆ ಹೇಳಿದ್ದು ಕೆಲವು ವರ್ಡ್ಗಳನ್ನ ನೆನ್ಪಿಟ್ಕೊಳ್ಳಿ. ಯಾವುದದು ಆಗಿದ್ರೆ, ಯಾಕದು ಹೊಸ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ? This is because of the presence of a special type of cells which can be proliferated into a different cells. ಇವುಗಳಲ್ಲಿ ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ಗಳಿರುತ್ತೆ. ಓಕೆ, ದೇ are able to produce or proliferate into a different types of cells. I'm just writing one more step here. This head becomes a new organism like this. First I need to write the head part, right? So head part ಇದೆ, ಅದು ನಾರ್ಮಲ್ ಆಗಿ ಮುಂಚೆನೇ ಇತ್ತು, ಹೌದಲ್ಲ? ನೆಕ್ಸ್ಟ್ ಏನಾಗಬೇಕು ಇವಾಗ? That must be regrowth the other 2 parts. So what are those 2 parts? They are called the body and the tail. So you can observe this head portion is developing their body and tail. ಎರಡನ್ನೂ ಕೂಡ ಏನು ಮಾಡ್ತಾ ಡೆವಲಪ್ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, cells which are present in head region have capacity to produce the cells of the body and the tail. Likewise, the cells which are present in the tail have capacity to produce the cells of a body and the head. ಆದ್ರೆ ನಮ್ಮಲ್ಲಿ ಆಗಲ್ಲ. ಓಕೆ, liver cells can generate the liver cells only. Okay, and brain cells cannot regenerate the kidney cells. For example, ನಮ್ಮಲ್ಲಿ ಏನಾದರೂ ಒಂದು ಫಿಂಗರ್ ಕಟ್ ಆದರೆ ಫಿಂಗರ್ ಮತ್ತೆ ಬೆಳ್ಕೊಳ್ಳುತ್ತಾ? ಇಲ್ಲ, ನಮ್ಮಲ್ಲಿ ರೀಜನರೇಷನ್ ಪವರ್ ತುಂಬ ಕಡಿಮೆ ಆಗಿರುತ್ತೆ. ಸೊ ಕ್ಯಾನ್ ಯು ರೀಗ್ರೋ ದಿಸ್ ಫಿಂಗರ್ ವಿತ್ ದ ಹೆಲ್ಪ್ ಆಫ್ ಲಿವರ್ ಸೆಲ್ಸ್? Liver cells can regenerate only in liver. They cannot create the cells which are present in our finger. Nails ಕಟ್ ಮಾಡಿದ್ರೆ ನೇಲ್ ಬೆಳ್ಕೊಳ್ಳುತ್ತೆ, ಯಾಕೆಂದರೆ ಅದು ತುಂಬಾ ಲೋಯರ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಬಾಡಿ ಪಾರ್ಟ್ಸ್ ಆಗಿರುತ್ತೆ. ಲೈಕ್ವೈಸ್ ಅವರ್ ಹೇರ್, ಲೈಕ್ವೈಸ್ ಅವರ್ ಲಿಟಲ್ ಪಾರ್ಟ್ ಆಫ್ ಅ ಸ್ಕಿನ್. ಬಟ್ ಹಿಯರ್ ಈ ಆರ್ಗ್ಯಾನಿಸಮ್ಸ್ಗಳಲ್ಲಿ ದೀಸ್ ಆರ್ ಕಾಲ್ಡ್ ಸ್ಪೆಷಲೈಸ್ಡ್ ಸೆಲ್ಸ್. ಸ್ಪೆಷಲೈಸ್ಡ್ ಸೆಲ್ಸ್ ವಿಚ್ ಕ್ಯಾನ್ ಬಿ ಪ್ರಾಲಿಫರೇಟ್ ಇನ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್. ಬಾಡಿಯ ಯಾವುದೇ ಪಾರ್ಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಪಾಸಿಟಿ ಆ ಸೆಲ್ಸ್ಗಳಿಗೆ ಇರುತ್ತೆ. ದೀಸ್ ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಹ್ಯಾವ್ ಕೆಪಾಸಿಟಿ ಟು ಪ್ರಾಲಿಫರೇಟ್ the different types of cells. Different cells are tissues.
ಓಕೆ, ಸೊ ಅದೇ ಥರ ಸ್ವಲ್ಪ ಕಂಟಿನ್ಯೂ ಮಾಡೋಣ. ಹಾಗೇನೆ ಇಲ್ಲೇನಿದೆ, ಸೊ ನೆಕ್ಸ್ಟು ಬಾಡಿ ಇದೆ. ಐ ಆಮ್ ಜಸ್ಟ್ ರೈಟಿಂಗ್ ದ ಬಾಡಿ ಪಾರ್ಟ್ಸ್ ಫಸ್ಟ್. ಆ್ಯಂಡ್ ನೌ ದ ಬಾಡಿ ನೀಡ್ಸ್ ಟು ರೀಜನರೇಟ್ ದೇರ್ ಹೆಡ್ ಪೋರ್ಷನ್ ಆಸ್ ವೆಲ್ ಆಸ್ ದ ಟೈಲ್ ಪೋರ್ಷನ್. ಅದು ಬಾಡಿ ಏನು ಮಾಡ್ತಾ ಇದೆ, ಹೆಡ್ ಮತ್ತು ಟೈಲ್ ಪೋರ್ಷನ್ ಡೆವಲಪ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ cells which are present in the body have capacity to regenerate the cells of the head as well as the tail. And when it comes to tail here, ಇಲ್ಲೊಂದು ಇವಾಗ tail portion ಇದೆ. Okay, now it needs to regenerate the body as well as the head region. Head ಅನ್ನ ಡೆವಲಪ್ ಮಾಡಬೇಕು. So here a body of an organism cut into 3 pieces. Each and every piece becomes an individual organism. This is because of the presence of a special type of cells which can be proliferate into different types of cells or different types of tissues. So those tissues becomes an individual organism. Okay, so that is called regeneration. ನಮ್ಮಲ್ಲಿ ಯಾವುದಾದ್ರು ಒಂದು ಪಾರ್ಟ್ ಕಟ್ಟಾದರೂ ಕೂಡ ಅದು ಡೆವಲಪ್ ಆಗಲ್ಲ. ನಮ್ಮಲ್ಲಿ ತುಂಬ ರೀಜನರೇಷನ್ ಪವರ್ ಕಡಿಮೆ ಇರುತ್ತೆ ಹೈಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ. ಇವುಗಳಲ್ಲಿ ಏನಾಗುತ್ತೆ, ಅದು ಎಷ್ಟು ಪೀಸ್ಗಳು ಕಟ್ಟಾದರೂ ಅದು ಹೊಸದಾಗಿ ಬೆಳ್ಕೊಳ್ಳೋ ಸಾಮರ್ಥ್ಯ ಇರುತ್ತೆ ಅದಕ್ಕೆ. ಓಕೆ, so that is nothing but the regeneration. When it comes to vegetative propagation, so that occurs in most of plants. ಇದೆಲ್ಲ ಆಗುತ್ತೆ ಪ್ಲಾಂಟ್ಸ್ಗಳಲ್ಲಿ ಆಗುತ್ತೆ. ಯಾವ್ಯಾವ ಪ್ಲಾಂಟ್ಸ್ ಅಂತ ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ನೀವು ಈಸಿಯಾಗಿ ಇಮ್ಯಾಜಿನ್ ಮಾಡ್ಕೊಬೋದು. ಓಕೆ, ನೀವೆಲ್ಲ ನೋಡಿರ್ತೀರಾ, ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಬೋದು. ಬನಾನಾ, have you heard about banana? So you can see the vegetative propagation. So in banana plant as well. Second one, have you heard about the potato, ginger, as well as the rose, hibiscus and sugarcane, and most of the commercial plant as well, ornamental plant as well. ಇಷ್ಟು ಪ್ಲಾಂಟ್ಗಳನ್ನ ನೀವು ನೋಡಿರ್ತೀರಾ. ಅಟ್ಲೀಸ್ಟ್ ರೋಸ್ ನೋಡಿರ್ತೀರಾ, ಹೈಬಿಸ್ಕಸ್ ನೋಡಿರ್ತೀರಾ, ಬನಾನಾ ನೋಡಿರ್ತೀರಾ, ಪೊಟ್ಯಾಟೊ ನೋಡಿರ್ತೀರಾ. ಹಾಗಿದ್ರೆ ಹೇಗೆ ನೋಡಿದ್ದೀರಾ ಅಂತಲ್ಲ, ಹೇಗೆ ವೆಜಿಟೇಟಿವ್ ಪ್ರಾಪಗೇಷನ್ ಆಗುತ್ತೆ ಅಂತ ತಿಳ್ಕೊಬೇಕು ಇವಾಗ. ಸೊ ಬಟ್ ಹೌ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳಿದ್ರೆ ಏನು? ಇಟ್ಸ್ ಎ ಮೋಡ್ ಆಫ್ ಎ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ವಿಚ್ a part of a plant body becomes an individual new plant. A part of a plant body, I'm just writing, a portion of a plant body or a part of a plant. A part of a plant becomes an individual, or you can say new plants. So that is called vegetative propagation. ಯಾವುದಾದ್ರೂ ಪಾರ್ಟ್ ಆಗಿರ್ಬೋದು. ಯಾವ್ಯಾವುದು ಆಗಿದ್ರೆ ಎಕ್ಸಾಂಪಲ್ ಇಲ್ಲಿ ಬರೆಯುವಾಗ ಬರೆದ್ಬಿಡಿ. ಎ ಪಾರ್ಟ್ ಆಫ್ ಎ ಪ್ಲಾಂಟ್ ಲೈಕ್, ಯಾವ್ಯಾವ ಪ್ಲಾಂಟ್ಗಳದು? ಲೈಕ್ ಶೂಟ್, ದಟ್ ಈಸ್ ಕಾಲ್ಡ್ ಸ್ಟೆಮ್. ಸೆಕೆಂಡ್ ಒನ್, ದೇ ಮೇ ಬಿ ಲೀವ್ಸ್, ಮೇ ಬಿ ರೂಟ್ಸ್. ನಾವು ಕೆಲವು ಪ್ಲಾಂಟ್ಸ್ಗಳನ್ನು ಸ್ಟೆಮ್ಮನ್ನು ಯೂಸ್ ಮಾಡಿಕೊಂಡು ಬೆಳಿತೀವಿ. ಫ್ಯೂ plants can be growth by using leaves as well. ಎಕ್ಸ್ಪ್ಲೇನ್ ಮಾಡೋಣ ಯಾವ್ಯಾವುದು ಅಂತ. ನೆಕ್ಸ್ಟ್ ಪ್ಲಾಂಟ್ಗಳು ಬಂದು ಅಂತ ಹೇಳಿದ್ರೆ ಕೆಲವು ಪ್ಲಾಂಟ್ಸ್ಗಳನ್ನ ರೂಟನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, ಡೆವಲಪ್ ಮಾಡ್ತೀವಿ. ಸೊ ಇಟ್ ಇಸ್ ಎ ಮೋಡ್ ಆಫ್ ಎ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ವಿಚ್ ಎ ಪ್ಲಾಂಟ್ ಪಾರ್ಟ್ಸ್ or it may be part of a plant like shoot, leaves and root becomes an individual or a new plant. This is called vegetative propagation. Okay, so ಇವಾಗ ಯಾವ್ಯಾವ್ದು ಎಕ್ಸಾಂಪಲ್ ಕೊಟ್ಟೆ ನಾನು ಅವಾಗ್ಲೇನೆ. You can see that in ಪೊಟ್ಯಾಟೊ ಅಲ್ಲಿ ನಾವು ನೋಡ್ಬೋದು ಅದನ್ನು. ಅದೇ ರೀತಿಯಲ್ಲಿ ಜಿಂಜರ್, ಓಕೆ, ಶುಂಠಿ ಅಂತ ಏನು ಹೇಳ್ತೀವಿ ಅದರಲ್ಲಿ ನೋಡ್ಬೋದು. ಲೈಕ್ ವೈಸ್ ಯು ಕ್ಯಾನ್ ಅಬ್ಸರ್ವ್ ದಟ್ ಇನ್ ರೋಸ್ ಪ್ಲಾಂಟ್ ಸ್ಟೆಮ್ ಕಟ್ಟಿಂಗ್ ಅಂತ ಹೇಳ್ತೀವಿ. ಲೈಕ್ ವೈಸ್ ಹೈಬಿಸ್ಕಸ್ ಅಲ್ಲಿ, ನೆಕ್ಸ್ಟು ಶುಗರ್ ಕೇನಲ್ಲಿ, ಇಲ್ಲೆಲ್ಲ ನೀವು ನೋಡ್ಬೋದು. ಬನಾನಾದಲ್ಲೂ ಕೂಡ ವೆಜಿಟೇಟಿವ್ ಪ್ರಾಪಗೇಷನ್ ಆಗುತ್ತೆ. Okay, at the base of banana plant you can observe small plants are being arised. ಅಲ್ಲಿಂದ ಪ್ಲಾಂಟ್ಸ್ಗಳು ಅರೈಸ್ ಆಗ್ತಾ ಇರುತ್ತೆ. These are called vegetative propagation. ಓಕೆ, ನಾವು ಅದನ್ನು ಹಾಕಿಲ್ಲ, ಆದಷ್ಟು ಅದೇನಾಗ್ತಾರೆ, ನ್ಯಾಚುರಲ್ ಆಗಿ ವೆಜಿಟೇಟಿವ್ ಪ್ರಾಪಗೇಟ್ ಆಗ್ತಾ ಇರುತ್ತೆ. ಸೊ ನ್ಯಾಚುರಲ್ ವೆಜಿಟೇಟಿವ್ ಪ್ರಾಪಗೇಷನ್, ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರಾಪಗೇಷನ್ ಆಲ್ಸೋ ಯು ಕ್ಯಾನ್ ಸಿ. ಸೊ ಲೆಟ್ಸ್ ಅಬ್ಸರ್ವ್ ದ ವೆಜಿಟೇಟಿವ್ ಪ್ರಾಪಗೇಷನ್ ಆ್ಯಂಡ್ ಡಿಫ್ರೆಂಟ್ ಮೆಥಡ್ಸ್. ಯಾವ್ಯಾವ ಮೆಥಡ್ಸ್ ಇರುತ್ತೆ ಅಂತ ನೋಡೋಣ ಇವಾಗ. ಅದರಲ್ಲಿ ಆಸ್ ಐ ಸೆಡ್ ದೇ ಮೇ ಬಿ ದ ನ್ಯಾಚುರಲ್ ವೆಜಿಟೇಟಿವ್ ಪ್ರಾಪಗೇಷನ್, ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರಾಪಗೇಷನ್. ಸೊ ಮೆಥಡ್ಸ್ಗಳಿಗೆ ಬಂದಾಗ ಫಸ್ಟ್ ಒನ್ ಈಸ್ ಸ್ಟೆಮ್ ಕಟ್ಟಿಂಗ್. Okay, few plants you can grow by using a portion of a plant called stem. Stem ಅನ್ನ ಯೂಸ್ ಮಾಡಿಕೊಂಡು ಏನು ಮಾಡ್ಬೋದು, ಪ್ಲಾಂಟ್ ಅನ್ನ ಗ್ರೋತ್ ಮಾಡ್ಬೋದು. ಸೊ ಲೈಕ್ ವೈಸ್ ದ
The second one, you may use the different method called grafting. Grafting means by combining ಟೂ ಪ್ಲಾಂಟ್ಸ್, ಎರಡು ಪ್ಲಾಂಟ್ಸ್ಗಳನ್ನ ಕಂಬೈನ್ ಮಾಡೋದ್ರ ಮುಖಾಂತರ, ಎಂಬೆಡ್ ಮಾಡೋದ್ರ ಮುಖಾಂತರ ನೀವು ಪ್ಲಾಂಟ್ಸನ್ನು ಗ್ರೋತ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಒನ್ ಈಸ್ ಟಿಶ್ಯೂ ಕಲ್ಚರ್. ಟಿಶ್ಯೂ ಕಲ್ಚರ್. ಓಕೆ, ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಆರ್ ದೀಸ್ ರೈಟ್ ನೌ. ಸ್ಟೆಮ್ ಕಟಿಂಗ್ ಅಂತ ಹೇಳಿದ್ರೆ ವಿ ಕ್ಯಾನ್ grow a new plant by using a portion of a plant called stem, so that you can observe in rows. Okay, this is a artificial vegetative propagation. So rows ತನ್ನಷ್ಟಕ್ಕೆ ತಾನೇ ಅದು ಏನಾಗಲ್ಲ, ನಾರ್ಮಲ್ ಆಗಿ ಸ್ಟೆಮ್ ಕಟಿಂಗ್ ಮುಖಾಂತರ ಡೆವಲಪ್ ಆಗಲ್ಲ. ಸೊ ನಾವೇನು ಮಾಡ್ಬೇಕು, ಅದನ್ನು ಆರ್ಟಿಫಿಷಿಯಲ್ ಆಗಿ ಇವತ್ತು ಆರ್ನಮೆಂಟಲ್ ಪರ್ಪಸ್ಗೆ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಲೈಕ್ ವೈಸ್ ಶುಗರ್ ಕೇನ್, ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ವೆಜಿಟೇಟಿವ್ ಪ್ರಾಪಗೇಷನ್, that is called sugarcane propagation. Okay, if you want to grow a sugarcane in your agricultural land, ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಶುಗರ್ ಕೇನ್ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ, nowadays we are not using any kind of seeds to grow the sugarcane. ಬೆಳಿತೀವ ನಾವು ಅದನ್ನು ಸೀಡ್ ಯೂಸ್ ಮಾಡಿಕೊಂಡು? ಇಲ್ಲ. we are using just a portion of a plant called stem. ಆ ಸ್ಟೆಮ್ ಅನ್ನು ಯೂಸ್ ಮಾಡ್ತಾ ಹೋಗ್ತೀವಿ, ಬಟ್ ದಟ್ ಸ್ಟೆಮ್ ಮಸ್ಟ್ ಹ್ಯಾವ್ ಬೋತ್ ನೋಡ್ಸ್ ಅಂಡ್ ಇಂಟರ್ನೋಡ್ಸ್. ಈಗ ಇಲ್ಲೊಂದು ಶುಗರ್ ಕೇನ್ ಇದೆ ಅಂತ ತಿಳ್ಕೊಂಡ್ರೆ, ಓಕೆ, this sugar cane must be having both nodes and internodes. This portion is called internode. ಇಲ್ಲಿ ಇಂಟರ್ನೋಡ್ ಅಂತ ಇರುತ್ತೆ, ಅಂದರೆ ಎರಡು ನೋಡ್ಗಳ ಮಧ್ಯದಲ್ಲಿರೋದು ಇಂಟರ್ ನೋಡ್. ಆ್ಯಂಡ್ ದಿಸ್ ಪೋರ್ಷನ್ ಈಸ್ ಕಾಲ್ಡ್ ವಾಟ್? ನೋಡ್. ಇಲ್ಲಿ ನೋಡ್ ಪೋರ್ಷನ್ ಇರುತ್ತೆ. ಓಕೆ, ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ದೇರ್ ಇಸ್ ಅ ಸ್ಮಾಲ್ ಪ್ರೊಜೆಕ್ಷನ್, ಅ ಬಡ್ ಇಸ್ ದೇರ್, ದಟ್ ಈಸ್ ಕಾಲ್ಡ್ ಅನ್ ಐ. ಅದನ್ನು ಐ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ಎರಡೂ ಪೋರ್ಷನ್ಗಳಿದ್ರೆ ಮಾತ್ರ ನೀವು ಹೊಸ ಪ್ಲಾಂಟನ್ನು ಡೆವಲಪ್ ಮಾಡ್ಬೋದು. Even in rose plant also. So without having any node or internode, you can't grow. There should be a node and internode. So by that way you can propagate a new plant just by putting that inside the soil. Soil ge ಹಾಕೋದ್ರ ಮುಖಾಂತರ ನೀವು ಅದನ್ನು ಡೆವಲಪ್ ಮಾಡ್ಬೋದು. ಓಕೆ, ಸೊ ದಟ್ ಈಸ್ ಕಾಲ್ಡ್ ಸ್ಟೆಮ್ ಕಟಿಂಗ್ ಮೆಥಡ್. ಸೆಕೆಂಡ್ ಒನ್ ಬಂತು ಅಂತ ಹೇಳಿದ್ರೆ ಗ್ರಾಫ್ಟಿಂಗ್. ಗ್ರಾಫ್ಟಿಂಗ್ ಎಲ್ಲ ಆಗುತ್ತೆ. ಗ್ರಾಫ್ಟಿಂಗ್ ಅಂತ ಹೇಳಿದ್ರೆ ಎಂಬೆಡಿಂಗ್ ಟೂ ಪ್ಲಾಂಟ್ಸ್. ಇದನ್ನು ಕಾಮನ್ ಆಗಿ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಮ್ಯಾಂಗೋ ಪ್ಲಾಂಟ್ಸ್ಗಳಲ್ಲಿ ನೋಡ್ತೀವಿ. ಅಂದರೆ ನಾರ್ಮಲ್ ಆಗಿ ವೆರೈಟೀಸ್ ಆಫ್ ಫ್ರೂಟ್ಸ್ಗಳನ್ನ ತೊಗೊಳೋದಕ್ಕೆ, ವೆರೈಟೀಸ್ ಆಫ್ ಫ್ಲವರ್ಸ್ಗಳನ್ನ ಪಡ್ಕೊಳ್ಳೋಕ್ಕೆ ರೋಸ್ ಮತ್ತು ಹೈಬಿಸ್ಕಸ್ಗಳಲ್ಲಿ, ಯು ಕ್ಯಾನ್ ಸೇ ಆರ್ನಮೆಂಟಲ್ ಫ್ಲವರಿಂಗ್ ಪ್ಲಾಂಟ್ಸ್ಗಳಲ್ಲಿ ನಾವು ಇವತ್ತು ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಒಂದೇ ಪ್ಲಾಂಟು, ಸೊ ದಟ್ ಈಸ್ ಕಾಲ್ಡ್ ಹೈಬಿಸ್ಕಸ್. ಓಕೆ, ಓನ್ಲಿ ಒನ್ ಹೈಬಿಸ್ಕಸ್ ಪ್ಲಾಂಟ್ ಈಸ್ that's producing different colors of flowers. Okay, orange hibiscus flower, white, or it may be pale yellow color, or it may be the red color of hibiscus flower, you can see, right? ಒಂದೇ ಪ್ಲಾಂಟ್ ಅಲ್ಲಿ. ಬಟ್ ಹೇಗೆ? ದಟ್ ಈಸ್ ಬಿಕಾಸ್ ಆಫ್ ದ ಗ್ರಾಫ್ಟಿಂಗ್, ಆರ್ನಮೆಂಟಲ್ ಪರ್ಪಸಸ್. ಲೈಕ್ ವೈಸ್ ಮ್ಯಾಂಗೋಗಲ್ಲೂ ಕೂಡ ಏನು ಮಾಡ್ತಾ ಹೋಗ್ತಾರೆ, ಎರಡು ತಳಿಗಳನ್ನು, ಬಗ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೈಬ್ರಿಡ್ಸ್ ಅಂತ ಏನು ಹೇಳ್ತಾ ಹೋಗ್ತೀವಿ, ಎರಡು ಡಿಫ್ರೆಂಟ್ ಬ್ರೀಡ್ಸ್ಗಳನ್ನ ತೊಗೊಂಬಂದು ಹೈಬ್ರಿಡ್ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ಏನು ಮಾಡ್ತಾರೆ, ಫಸ್ಟ್ ಸ್ಟೆಮನ್ನು ಕಟ್ ಮಾಡ್ತಾರೆ. ಸೊ ಈ ಪ್ರೋಸೆಸ್ ಗೊತ್ತಿರಬೇಕು ನಿಮಗೆ. ಓಕೆ, ಹೇಗೆ ಅಂತ ಹೇಳಿದ್ರೆ, ಕನ್ಸಿಡರಿಂಗ್ ದಟ್ ಹಿಯರ್ ಈಸ್ ಅ ಪ್ಲಾಂಟ್, ಇಲ್ಲೊಂದು ಪ್ಲಾಂಟ್ ಇದೆ ಅಂತ ತಿಳ್ಕೊಳ್ಳೋಣ, ಹ್ಯಾವಿಂಗ್ ದ ರೂಟ್ ಸಿಸ್ಟಮ್ ಆಸ್ ವೆಲ್ ಆಸ್ ದ ಶೂಟ್ ಸಿಸ್ಟಮ್. ಶೂಟ್ ಸಿಸ್ಟಮ್ ಹ್ಯಾವಿಂಗ್ ಲೀವ್ಸ್, ಬರ್ಡ್ಸ್, ಫ್ಲವರ್ಸ್, ಲೈಕ್ ದಟ್, ಈ ಥರ ಇರುತ್ತೆ. ಓಕೆ, ವಾಟ್ ದೇ ಗೋನಾ ಡು? ಫಸ್ಟ್ ದೇ ವಿಲ್ ಕಟ್ ದ ಪ್ಲಾಂಟ್ ಇಂಟು ಟೂ ಪೀಸಸ್. ಎರಡು ಪಾರ್ಟ್ಸ್ಗಳಾಗಿ ಇರುತ್ತೆ ಅಲ್ಲಿ ಇವಾಗ. ಓಕೆ, ದಿಸ್ ಈಸ್ ಕಾಲ್ಡ್ ಶೂಟ್ ಸಿಸ್ಟಮ್. ದಿಸ್ ಈಸ್ ಶೂಟ್ ಸಿಸ್ಟಮ್. ಓಕೆ, ಆ್ಯಂಡ್ ದ ಬಿಲೋ ಪೋರ್ಷನ್, ದ ಲೋಯರ್ ಪೋರ್ಷನ್ ಈಸ್ ಕಾಲ್ಡ್ ರೂಟ್ ಸಿಸ್ಟಮ್. ಇದನ್ನು ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ದ ರೂಟ್ ಸಿಸ್ಟಮ್ ಆಫ್ ಎ ಪ್ಲಾಂಟ್ ಇಸ್ ಕಾಲ್ಡ್ ಸ್ಟಾಕ್. ದಿಸ್ ಇಸ್ ಕಾಲ್ಡ್ ಸ್ಟಾಕ್. ಆ್ಯಂಡ್ ದ ಶೂಟ್ ಸಿಸ್ಟಮ್ ಇಸ್ ಆಲ್ಸೋ ಕಾಲ್ಡ್ ಸಯಾನ್. ಇದನ್ನು ಸಯಾನ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್? ಇನ್ ಎ ಪ್ಲಾಂಟ್ ಬಾಡಿ ದೇರ್ ಆರ್ ಟೂ ಪೋರ್ಷನ್. ಒನ್ ಈಸ್ ದ ರೂಟ್ ಸಿಸ್ಟಮ್. So any other, including the stem, the portion of the plant body which is presented towards the root is called stalk. The shoot system, so that is called scion. So ಇವಾಗ ಏನು ಮಾಡ್ತಾರೆ, they are embedding the scion of one plant into the stalk of another plant. ಎರಡೂ ಪ್ಲಾಂಟ್ಗಳನ್ನ ಏನು ಮಾಡ್ತಾರೆ, ಸೊ ಅಲ್ಲಿ ಟೈ ಅಪ್ ಮಾಡ್ತಾರೆ, ಎಂಬೆಡ್ ಮಾಡ್ತಾರೆ. ಸೊ ಇಲ್ಲಿ ಎಂಬೆಡ್ ಮಾಡ್ತಾರೆ. ಸೊ ಬೈ ಕಟಿಂಗ್ ದ ಸ್ಟೆಮ್ ಲೈಕ್ ದಿಸ್, ಯು ಕ್ಯಾನ್ ಅಬ್ಸರ್ವ್ ದಟ್. ಇದು ಒಂದು ಪ್ಲಾಂಟ್ ಅಂತ ಹೇಳಿದ್ರೆ ಇನ್ನೊಂದು ಪ್ಲಾಂಟ್ದು ರೂಟ್ ಸಿಸ್ಟಮನ್ನು ತೊಗೊಂಬಂದು ಏನು ಮಾಡಿರ್ತಾರೆ, ಇನ್ನೊಂದು ಪ್ಲಾಂಟ್ನ ರೂಟ್ ಸಿಸ್ಟಮನ್ನು ತೊಗೊಂಬಂದು, ಓಕೆ, ಐ ಆಮ್ ಜಸ್ಟ್ ಯೂಸಿಂಗ್ ಗ್ರೀನ್ ಕಲರ್. ಸೊ ಇಲ್ಲಿ ಎಂಬೆಡ್ ಮಾಡ್ತಾರೆ. ಸಿ ದಟ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಎಂಬೆಡಿಂಗ್ ಟೂ ಪ್ಲಾಂಟ್ಸ್. ದಿಸ್ ಈಸ್ ಕಾಲ್ಡ್ ಗ್ರಾಫ್ಟಿಂಗ್.
ಇನ್ನೊಂದು ಥರ ಇರುತ್ತೆ, ಜಸ್ಟ್ ದೇ ಆರ್ ಬೆಂಡಿಂಗ್ ದ ಸ್ಟೆಮ್ ಇನ್ ಟು ದ ಸಾಯಿಲ್ಗೆ ಬೆಂಡ್ ಮಾಡ್ತಾರೆ. ಸೊ ಆಟೋಮೆಟಿಕಲಿ, ಸೊ ಒನ್ಸ್ ಯು ಪುಟ್ ದ ಸಾಯಿಲ್ ಓವರ್ ದ ಸ್ಟೆಮ್, ಸೊ ದಟ್ ಪ್ರೊಡ್ಯೂಸಸ್ ದ ರೂಟ್. ಫ್ರಮ್ ದೇರ್ ಇಟ್ ಸೆಲ್ಫ್ ನ್ಯೂ ಪ್ಲಾಂಟ್ arises. So that is also called a layering method and grafting method, stem cutting method. When it comes to the tissue culture, one of the greatest advantage of the biotechnology is the tissue culture. Tissue culture anta helidre enu, it's a method of getting hundreds of plants by using a portion of a plant. ಒಂದು ಪ್ಲಾಂಟ್ನ ಪೋರ್ಷನ್ ಅನ್ನು ತೆಗೆದುಕೊಂಡು, ಓಕೆ, ಜಸ್ಟ್ ಪೋರ್ಷನ್ ಆಫ್ ಎ ಪ್ಲಾಂಟ್, we are getting hundreds of plant today. That is called tissue culture. ಅಂಗಾಂಶ ಕೃಷಿ ಅಂತ ಹೇಳ್ತಾರೆ. ಕೃಷಿ ಅಂತ ಹೇಳಿದ್ರೆ ಇಟ್ಸ್ an art of growing something. ಏನೋ ಒಂದನ್ನ ಬೆಳೆಯೋದು. ಏನು ಬೆಳೀತಾ ಇದೀವಿ ಇವತ್ತು ನಾವು? ವಿ ಆರ್ ಗ್ರೋಯಿಂಗ್ ದ ಟಿಶ್ಯೂಸ್, ವಿ ಆರ್ ಗ್ರೋಯಿಂಗ್ ದ ಪ್ಲಾಂಟ್ಸ್ ಫ್ರಮ್ ದ ಸೆಲ್. ಓಕೆ, ಟಿಶ್ಯೂ ಕಲ್ಚರ್ ಇಸ್ ಅ ಗ್ರೇಟೆಸ್ಟ್ invention, or you can say the discover, or it may be whatever it is from the biotechnology. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ವಿ ಆರ್ ಏಬಲ್ ಟು ಪ್ರೊಡ್ಯೂಸ್ ಎನ್ ನಂಬರ್ ಆಫ್ ಪ್ಲಾಂಟ್ಸ್ ಬೈ ಯೂಸಿಂಗ್ ಅ ಪೋರ್ಷನ್ ಆಫ್ ಎ ಪ್ಲಾಂಟ್. ಯಾವುದೋ ಒಂದು ಪ್ಲಾಂಟ್ನ ಪೋರ್ಷನ್ ಅನ್ನು ತೆಗೆದುಕೊಂಡು ಆ ಪೋರ್ಷನಿಂದ ಪ್ಲಾಂಟ್ಸ್ಗಳನ್ನು ಪ್ರಾಪಗೇಟ್ ಮಾಡಿದ್ರೆ ಅದನ್ನು ಟಿಶ್ಯೂ ಕಲ್ಚರ್ ಅಂತ ಹೇಳ್ತೀವಿ. ಹಿಯರ್ ಇಟ್ ಆಲ್ಸೋ ಇಂಡಿಕೇಟಿಂಗ್ ವೆಜಿಟೇಟಿವ್ ಪ್ರಾಪಗೇಷನ್. ಎ ಪೋರ್ಷನ್ ಆಫ್ ಎ ಪ್ಲಾಂಟ್ ಈಸ್ ಬಿಕಮಿಂಗ್ ಎ ನ್ಯೂ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಸರ್ ಇದೆಲ್ಲ? Because few medicinal plants are becoming extinct today. They are becoming endangered. ಕಡಿಮೆ ಇದೆ. ಈಗ ಸಂಜೀವಿನಿ ಅಂತ ಕೇಳಿರ್ತೀರಾ, ಎಲ್ಲಿದೆ ಏನು ಅಂತಾನೆ ಗೊತ್ತಿಲ್ಲ ನಮಗೆ. ಸ್ಯಾಂಡಲ್ವುಡ್, ರೆಡ್ ಸ್ಯಾಂಡಲ್ವುಡ್ ಅಂತ ಕೇಳಿರ್ತೀರಾ, ದಟ್ಸ್ ಆಲ್ಸೋ ಬಿಕಮಿಂಗ್ ಎಂಡೇಂಜರ್ಡ್. ಬಿಕಮಿಂಗ್ ಎಕ್ಸ್ಟಿಂಕ್ಟ್, ನವ್ ಇಟ್ ಇಸ್ ಎಂಡೇಂಜರ್ಡ್. ರೆಡ್ ಸ್ಯಾಂಡಲ್ವುಡ್, ರಕ್ತ ಚಂದನ ಅಂತ ಕೇಳಿರ್ತೀವಿ. ಅದೆಲ್ಲ ಈಗ ನಾವು ಪ್ರಾಪಗೇಟ್ ಮಾಡಬೇಕು ಮತ್ತೆ. ಓಕೆ, ಅದೇ ಇನ್ನೊಂದು ಸ್ವಲ್ಪ ವರ್ಷ ಹೋದ್ಮೇಲೆ ಅದು ಎಕ್ಸ್ಟಿಂಕ್ಟ್ ಆಗಿಬಿಡುತ್ತೆ. ಹೆಂಗೆ ಪ್ರಾಪಗೇಟ್ ಮಾಡಬೇಕು? ವಿತ್ ಹೆಲ್ಪ್ ಆಫ್ ಟಿಶ್ಯೂ ಕಲ್ಚರ್. ಈ ಟಿಶ್ಯೂ ಕಲ್ಚರಿಂದ ಆ ಕೆಲವು ಪೋರ್ಷನ್ ಆಫ್ ದ ರೆಡ್ ಸ್ಯಾಂಡಲ್ವುಡ್ನ ತೆಗೆದುಕೊಂಡು ಬಂದು ದೇ ಕ್ಯಾನ್ ಪ್ರಾಪಗೇಟ್ ದ ಪ್ಲಾಂಟ್ ಇನ್ಸೈಡ್ ದ ಲ್ಯಾಬೊರೇಟರಿ ಇನ್ ಅಸೆಪ್ಟಿಕ್ ಕಂಡೀಷನ್. ಫೈನಲಿ ದೇ ಕ್ಯಾನ್ ಪ್ರಾಪಗೇಟ್ ಇಟ್ ಇನ್ ಅ ಕಮರ್ಷಿಯಲ್, ಆರ್ ಇಟ್ ಮೇ ಬಿ ದ ಅಗ್ರಿಕಲ್ಚರಲ್ ಲ್ಯಾಂಡ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆರ್ ಮೆಥಡ್ಸ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್. ಇದನ್ನು ಕಾಮನ್ ಆಗಿ ನೀವು ನಿಮ್ಮ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡಿದ್ರೆ ಇದೆ. ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕೇಳಿದಾಗ ಸ್ಟೆಮ್ ಕಟಿಂಗ್, ಗ್ರಾಫ್ಟಿಂಗ್, ಟಿಶ್ಯೂ ಕಲ್ಚರ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅದನ್ನೆಲ್ಲ ಬರಿತಾ ಹೋಗಿ. ಟಿಶ್ಯೂ ಕಲ್ಚರ್ ಬಂತು ಅಂತ ಹೇಳಿದ್ರೆ ನೀವು ಬೇರೆ ಬೇರೆ ಯಾವುದೇ ಮೆಡಿಸಿನಲ್ ಪ್ಲಾಂಟ್ಸ್ಗಳ ಎಕ್ಸಾಂಪಲ್ ಕೊಟ್ಟರು ಓಕೆನೆ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ದ ವೆಜಿಟೇಟಿವ್ ಪ್ರಾಪಗೇಷನ್ ಮೆಥಡ್ಸ್. ನೌ ವಿ ನೀಡ್ ಟು ಟಾಕ್ ಅಬೌಟ್ ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್. ಯಾಕೆ ಈ ಥರ ಮಾಡ್ತಾ ಇದ್ದೀವಿ? ನಾರ್ಮಲ್ ಆಗಿ ಸೀಡ್ಸ್ ತಗೊಂಡು ನ್ಯಾಚುರಲ್ ಆಗಿ ಬೆಳೆದ್ರೆ ಆಗಲ್ವಾ? ವೈ ವಿ ಆರ್ ಯೂಸಿಂಗ್ ದಿಸ್ ಕೈಂಡ್ ಆಫ್ ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರಾಪಗೇಷನ್ ಟುಡೇ? Yes, it is very essential. Why? Because we need to study what are the advantages of vegetative propagation. First one, the plants which we are growing with the help of vegetative propagation, their lifespan is very short. Okay, they have a short lifespan. They have a short lifespan. Lifespan ಅನ್ನೋದು ತುಂಬ ಕಡಿಮೆ ಇರುತ್ತೆ. ಈಗ ನೀವೇನಾದರೂ ಸೀಡ್ಸ್ಗಳನ್ನ ತೆಗೆದುಕೊಂಡು ಶುಗರ್ ಕ್ಯಾನ್ ಬೆಳಿತೀನಿ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಗ್ರೋ ಎ ಶುಗರ್ ಕ್ಯಾನ್ ವಿತ್ ದ ಹೆಲ್ಪ್ ಆಫ್ ಸೀಡ್ಸ್, ಯು ನೀಡ್ ಟು ಸೆಲೆಕ್ಟ್ ದ ಹೆಲ್ದಿ ಸೀಡ್ಸ್ ಫಸ್ಟ್. ಯು ನೀಡ್ ಟು ಜರ್ಮಿನೇಟ್ ಇಟ್ ಫಸ್ಟ್. ಯು ನೀಡ್ ಟು ಸಾ ದಿಸ್, ಬಿತ್ತನೆ ಮಾಡಬೇಕು. ದೆನ್ ದಟ್ ಮಸ್ಟ್ ಬಿ ಜರ್ಮಿನೇಟ್ ಆಗಬೇಕು. ಆ್ಯಂಡ್ ಫೈನಲಿ ದಟ್ ನೀಡ್ಸ್ ಟು ಡೆವಲಪ್ಸ್ ಆ ರೂಟ್ ಆ್ಯಂಡ್ ಸ್ಟೆಮ್. ಸಿ, ಇಷ್ಟೆಲ್ಲ ಪ್ರೋಸೆಸ್ಗಳು ಆಗಿ ಅದು ಡೆವಲಪ್ ಆಗೋಷ್ಟೊಳಗಡೆ ಏನಾಗುತ್ತೆ? ಇಟ್ ಟೇಕ್ಸ್ ಟೈಮ್. ನೌ ವಿ ಆರ್ ಜಸ್ಟ್ ಯೂಸಿಂಗ್ ದ ಸ್ಟೆಮ್ ಆಫ್ ಎ ಶುಗರ್ ಕೇನ್. ಒಂದು ಸ್ಟೆಮ್ಮನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಎಷ್ಟು ನಾವು ಪೀರಿಯಡನ್ನು ಕಡಿಮೆ ಮಾಡೋದು? ಆ ಸೆಲೆಕ್ಷನ್ ಆಫ್ ಎ ಸೀಡಿಂದ ಹಿಡಿದು ಅದು ಜರ್ಮಿನೇಟ್ ಆಗೋ ತನಕ ನಾವು ಏನು ಮಾಡಿದ್ದೀವಿ? ಎಲ್ಲ ಸ್ಟೇಜ್ಗಳನ್ನ ಸ್ಕಿಪ್ ಮಾಡಿದ್ದೀವಿ. ಸೊ ನಾವು ದೇರ್ ಲೈಫ್ ಸ್ಪ್ಯಾನ್ ಇಸ್ ವೆರಿ ಶಾರ್ಟ್. ಫಸ್ಟ್ ಒನ್. ಸೆಕೆಂಡ್ ಒನ್, ವಿ ಕ್ಯಾನ್ ಪ್ರಾಪಗೇಟ್ ಕಮರ್ಷಿಯಲ್ ಆಸ್ ವೆಲ್ ಆಸ್ ಆರ್ನಮೆಂಟಲ್ ಪ್ಲಾಂಟ್ಸ್ ವೆರಿ ಈಸಿಲಿ. ಸೊ ವಿತ್ ದ ಹೆಲ್ಪ್ ಆಫ್ ದೀಸ್ ಮೆಥಡ್ಸ್ ಏನು ಮಾಡ್ತಾ ಇದ್ದೀವಿ? ಈಸಿಲಿ we can propagate okay, ornamental as well as commercial plants. ಎಲ್ಲ ಥರದ ಪ್ಲಾಂಟ್ಸ್ಗಳನ್ನ ನಾವು ಇವತ್ತು ಈಸಿಯಾಗಿ ಪ್ರಾಪಗೇಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಅದೇ ಥರ, ಸೊ ವಿ ಕ್ಯಾನ್ ಗ್ರೋ ಆರ್ ವಿ ಕ್ಯಾನ್ ಪ್ರಾಪಗೇಟ್ ದ ಪ್ಲಾಂಟ್ಸ್ ವಿತೌಟ್ ಸೀಡ್ಸ್. ಇಲ್ಲಿ ನಮಗೆ ಸೀಡ್ಸ್ಗಳು ಬೇಕಾಗಲ್ಲ, ಹೌದಲ್ವಾ? ಈಗ ನಾವು ಏನಾದರೂ ಸೀಡ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊತೀವಿ ಅಂತ ಹೇಳಿದ್ರೆ ಸಮ್ಟೈಮ್ಸ್ ದೇ ಮೇ ಬಿ ಡೆಸ್ಟ್ರಾಯ್ಡ್ ಬಿಕಾಸ್ ಆಫ್ ದ ಇನ್ಸೆಕ್ಟ್ಸ್, ಬಿಕಾಸ್ ಆಫ್ ದ ಟೆಂಪರೇಚರ್, ವಾಟ್ ಎವರ್ ಇಟ್ ಈಸ್.
ಆದರೆ ಇಲ್ಲಿ ನಮಗೆ ಸೀಡ್ಸ್ಗಳು ಬೇಕಾಗಲ್ಲ. ಸೊ ವಿ ಕ್ಯಾನ್ ಪ್ರಾಪಗೇಟ್ ಪ್ಲಾಂಟ್ಸ್ ವಿತೌಟ್ ಸೀಡ್ಸ್. ಓಕೆ, ವಿತೌಟ್ ಸೀಡ್ಸ್. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಹಿಯರ್ ವಿ ಕ್ಯಾನ್ ಪ್ರಿಸರ್ವ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಪ್ಲಾಂಟ್. ಈಗ ಒಂದು ಪ್ಲಾಂಟ್ ಇದೆ, ಒಂದು ರೋಸ್ ಪ್ಲಾಂಟ್ ನೋಡ್ತೀರಾ. ಸೊ ಜಸ್ಟ್ ಇಮ್ಯಾಜಿನ್ ದಟ್ ಯು ಆರ್ ವಿಸಿಟಿಂಗ್ ಎ ಗಾರ್ಡನ್, ಓಕೆ, ಬೊಟಾನಿಕಲ್ ಗಾರ್ಡನ್. ಸೊ ಯು ಆರ್ ವಾಚಿಂಗ್ ಅಟ್ ಅ ವೆರಿ ಬ್ಯೂಟಿಫುಲ್ ಅಟ್ರಾಕ್ಟಿವ್ ರೋಸ್ ಪ್ಲಾಂಟ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಎ ವೆರಿ ಅಟ್ರಾಕ್ಟಿವ್ ಫ್ಲವರ್ಸ್. ಒಂದು ಪ್ಲಾಂಟ್ ಇದೆ ಅಲ್ಲಿ. ಈಗ ನಿಮಗೆ ಅದೇ ಪ್ಲಾಂಟನ್ನು ಮತ್ತೆ ಗ್ರೋ ಮಾಡಬೇಕು ಅಂತ ಹೇಳಿದ್ರೆ ಸೀಡ್ಸ್ಗಳನ್ನು ತೆಗೆದುಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಯು ಜಸ್ಟ್ ನೀಡ್ ಅ ಸ್ಟೆಮ್, ಅ ಪೋರ್ಷನ್ ಆಫ್ ಎ ಪ್ಲಾಂಟ್ ಬಾಡಿ. ನೀವು ಅದೇ ಪ್ಲಾಂಟು ಸ್ಟೆಮ್ಮನ್ನು ತೊಗೊಂಬಂದ್ರು ಇನ್ನೊಂದು ಕಡೆ ಪ್ರಾಪಗೇಟ್ ಮಾಡಿದ್ರೆ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಯು ಆರ್ ಗೆಟಿಂಗ್ ಇನ್ ದ ನ್ಯೂ ಪ್ಲಾಂಟ್. What you are doing right now, you are preserving the characteristic of a plant with the help of vegetative propagation. So by using vegetative propagation, what we can do, we can preserve the characters of a plant body, ಇದನ್ನೇ ಎಲ್ಲ ಕಡೆ ಮಾಡೋದು. ಹಳ್ಳಿ ಕಡೆ ನೀವು ಹೋದರೆ ಅಲ್ಲಿ ಏನಾದರೂ ಈಗ ನಾರ್ಮಲ್ ಆಗಿ ಎಲ್ಲರೂ ಏನು ಮಾಡ್ತಾರೆ, ಸೊಸೈಟಿ ಅಂತ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಈ ಭತ್ತ ಅದನ್ನೆಲ್ಲ ತೊಗೊಂಬರ್ತಾರೆ ಬಿತ್ತನೆ ಮಾಡೋದಕ್ಕೆ. ಬಟ್ ಹಿಂದಿನ ಕಾಲದಲ್ಲಿ ಇವತ್ತಿಗೂ ಕೂಡ ಟ್ರೆಡಿಷನಲ್ ಮೆಥಡ್ ಆರ್ ಕನ್ವೆನ್ಷನಲ್ ಮೆಥಡ್ ಅಂತ ಏನು ಹೇಳ್ತೀವಿ ಅದನ್ನು ಯೂಸ್ ಮಾಡೋರು, ದೇ ನೆವರ್ ಗೋನ ಬೈ ಎನಿಥಿಂಗ್ ಫ್ರಮ್ ಎನಿ ಅದರ್ ಕೈಂಡ್ ಆಫ್ ಕೆಮಿಕಲ್ ಫ್ಯಾಕ್ಟ್ರೀಸ್ ಆರ್ ಸಮ್ವೇರ್ ಎಲ್ಸ್. ದೇ ಆರ್ ಜಸ್ಟ್ ಜರ್ಮಿನೇಟಿಂಗ್ ದೆಮ್ಸೆಲ್ಸ್. ಅವರೇ ಬೆಳೀತಾರೆ, ಇಲ್ಲ ಅಂತ ಹೇಳಿದ್ರೆ ಪಕ್ಕದ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ತೊಗೊಂಬರ್ತಾರೆ. ಓಕೆ, ಆ ಥರ ಅದ್ರ ಕನ್ವೆನ್ಷನಲ್ ಮೆಥಡ್ ಮಾಡಿದ್ರೆ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಪ್ರಿಸರ್ವ್ ಮಾಡ್ಬೋದು. ಅದು ಪ್ರೋಟೀನ್ಸ್ಗಳು ಜಾಸ್ತಿ ಇದೆಯಾ, ಇಲ್ಲ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆಯಾ, ವಿ ಕ್ಯಾನ್ ಪ್ರಿಸರ್ವ್ ದ್ಯಾಟ್. ಆರ್ನಮೆಂಟಲ್ ಪ್ಲಾಂಟ್ಸ್ಗಳಿಗೆ ಬಂದಾಗ ಆ ಫ್ಲವರ್ಸ್ಗಳು ತುಂಬ ಅಟ್ರಾಕ್ಟಿವ್ ಆಗಿದೆಯಾ, ವಿ ಕ್ಯಾನ್ ಪ್ರಿಸರ್ವ್ ದ್ಯಾಟ್. ಅಂಡರ್ಸ್ಟುಡ್? ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್? ಎಸ್, ಸೊ ಫಸ್ಟ್ ಒನ್ ಈಸ್ ದೇ ಹ್ಯಾವ್ ವೆರಿ ಶಾರ್ಟ್ ಲೈಫ್ ಸ್ಪ್ಯಾನ್. ತುಂಬ ಕಡಿಮೆ ಅವಧಿಯಲ್ಲಿ ನಾವು ಅವುಗಳನ್ನು ಬೆಳೆಯಬಹುದು. ಓಕೆ, ಸೊ ಯು ಕ್ಯಾನ್ ಗ್ರೋ ಮೋರ್ ಆ್ಯಂಡ್ ಮೋರ್. ಆ್ಯಂಡ್ ಸೆಕೆಂಡ್ ಒನ್, ಯೂಶುವಲಿ easily we can propagate ornamental as well as the commercial plant. Easy by using stem or it may be any other method we can grow that, we can propagate it. And third one, we don't want any seeds to propagate them. ಅವುಗಳನ್ನು ಬೆಳೆಯೋದಕ್ಕೆ ಸೀಡ್ಸ್ಗಳ ಅವಶ್ಯಕತೆ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಹಿಯರ್ we can preserve the characters of a plant so which we are growing. ಆ ಒಂದು ಪ್ಲಾಂಟ್ ಕ್ಯಾರೆಕ್ಟರ್ನ ಏನು ಮಾಡ್ಬೋದು, ಪ್ರಿಸರ್ವ್ ಮಾಡ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ವೆಜಿಟೇಟಿವ್ ಪ್ರಾಪಗೇಷನ್ ಆ್ಯಂಡ್ ಮೆಥಡ್ಸ್, ಅಡ್ವಾಂಟೇಜಸ್. And when it comes to the spore formation ಅಂತ ಹೇಳಿದ್ರೆ ಏನು ಆಗಿದ್ರೆ, ಇಟ್ಸ್ ಎ ಮೋಡ್ ಆಫ್ ರೀಪ್ರೊಡಕ್ಷನ್, ಎ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ವಿಚ್ ಇಂಡಿವಿಜುವಲ್ಸ್ ಆರ್ ಬೀಯಿಂಗ್ ಫಾರ್ಮ್ಡ್ ಬೈ ಸ್ಪೋರ್ಸ್ಗಳಿಂದ ಇಂಡಿವಿಜುವಲ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಸ್ಪೋರ್ ಅಂತ ಹೇಳಿದ್ರೆ ದೀಸ್ ಆರ್ ವೆರಿ ಟೈನಿ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ, ಈಚ್ ಸ್ಪೋರ್ ಬಿಕಮ್ಸ್ ಆನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್, ಹೊಸ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಯಾವ ಥರ ಆಗುತ್ತೆ ಅಂತ ನೋಡೋಣ. ಎಕ್ಸಾಂಪಲ್ ರೈಸೋಪಸ್, ಆಲ್ಸೋ ಕಾಲ್ಡ್ ಬ್ರೆಡ್ ಮೌಲ್ಡ್ ಆರ್ ಬ್ರೆಡ್ ಮೋಲ್ಡ್. ಬ್ರಿಟಿಷ್ ಅಂಡ್ ಅಮೆರಿಕನ್ ಆಕ್ಸೆಂಟ್ ಆರ್ ಲ್ಯಾಂಗ್ವೇಜ್, ಬ್ರೆಡ್ ಮೋಲ್ಡ್ ಅಂತ ಬರೆಯೋಣ ಇವಾಗ. ಓಕೆ, ವಾಟ್ ಈಸ್ ದಟ್? ರೈಸೋಪಸ್. ನೀವು ಯಾವುದಾದ್ರೂ ಒಂದು ಬ್ರೆಡ್ ಪೀಸನ್ನು ನಾರ್ಮಲ್ ಆಗಿ ನಿಮ್ಮ ಮನೆಯ ಯಾವುದೋ ಒಂದು ಟೇಬಲ್ ಮೇಲೆ ಇಟ್ಟರೆ, ಓಕೆ, ಆಫ್ಟರ್ ಫ್ಯೂ ಮೆನಿ ಡೇಸ್, 3 to 4 days ಏನಾಗುತ್ತೆ, ಓವರ್ ದ ಬ್ರೆಡ್ ಸರ್ಫೇಸ್ ಯು ಕ್ಯಾನ್ ಅಬ್ಸರ್ವ್ ಹೇರ್ ಲೈಕ್ ಸ್ಟ್ರಕ್ಚರ್, ಗ್ರೇ ಕಲರ್ಡ್ ಹೇರ್ ಲೈಕ್ ಸ್ಟ್ರಕ್ಚರ್, ದಟ್ ಈಸ್ ಕಾಲ್ಡ್ ರೈಸೋಪಸ್. ಅದನ್ನೇ ಬ್ರೆಡ್ ಮೋಲ್ಡ್ ಅಥವಾ ರೈಸೋಪಸ್ ಅಂತ ಹೇಳ್ತೀವಿ. ಬಟ್ ಹೇಗೆ ಬೆಳ್ಕೊಂತು? ಹಾಗಿದ್ರೆ ಬ್ರೆಡ್ಡಲ್ಲೇ ಮುಂಚೆನೇ ಸ್ಪೋರ್ಟ್ಸ್ಗಳಿತ್ತ? ನಾವು ಮುಂಚೆನೇ ತಿಂದಿದ್ರೆ ಆ ಸ್ಪೋರ್ಟ್ಸ್ಗಳು ನಮ್ಮ ಬಾಡಿಗೆ ಎಂಟರ್ ಆಗ್ತಿತ್ತಾ? ಇದೊಂದು ಡೌಟ್ ಆಗುತ್ತೆ ಇವಾಗ, ಹೌದಲ್ವಾ? ಬಟ್ ಹೆಂಗೆ ಡೆವಲಪ್ ಆಗುತ್ತೆ, ದಟ್ ವಿ ನೀಡ್ ಟು ಅಬ್ಸರ್ವ್ ಹಿಯರ್. ಸೊ ಎಕ್ಸಾಂಪಲ್ ರೈಸೋಪಸ್ ಆರ್ ಬ್ರೆಡ್ ಮೋಲ್ಡ್ ಐ ಹ್ಯಾವ್ ಟೇಕನ್. ಓಕೆ, ಸೊ ಇಮ್ಯಾಜಿನ್ ದಟ್ here is a bread mold. Okay, it's a fully matured rhizopus having different parts. It's a root part is there, and there is a long thin tubular structure, filament like structure is called hyphae. ಅವುಗಳಿಗೆ ಒಂದು ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಇರುತ್ತೆ. So that tubular structure is called hyphae, and it is also known as cenocytic hyphae having multinucleus. ಬೇಕಾದಷ್ಟು ನ್ಯೂಕ್ಲಿಯಸ್ ಗಳಿದ್ರೆ ಅವುಗಳಿಗೆ ಸಿನೋಸಿಟಿಕ್ hyphae ಅಂತ ಹೇಳ್ತೀವಿ. So this filament part holding a blob-like structure. It is holding a blob-like structure, balloon-shaped structure. This blob-like structure is called sporangium or sporangia. Sporangium. You can say
ಸ್ಪೊರಾಂಜಿಯಂ, ಸಿಂಗ್ಯುಲರ್ ಆಗಿದ್ರೆ ಸ್ಪೊರಾಂಜಿಯಂ ಅಂತ ಹೇಳ್ತೀವಿ. ಸ್ಪೊರಾಂಜಿಯಂ ಈಸ್ ಎ ಬ್ಲಾಬ್ ಲೈಕ್ ಸ್ಟ್ರಕ್ಚರ್ ಹ್ಯಾವಿಂಗ್ ಹಂಡ್ರೆಡ್ಸ್ ಆಫ್ ಟೈನಿ ಸ್ಪೋರ್ಸ್. ಇದರ ಒಳಭಾಗದಲ್ಲಿ ಏನಿರುತ್ತೆ, ಹಂಡ್ರೆಡ್ಸ್ ಆಫ್ ಟೈನಿ ಸ್ಪೋರ್ಸ್ಗಳಿರುತ್ತೆ. ನೆಕ್ಸ್ಟ್, ಅಟ್ ಮೆಚುರಿಟಿ, ಒನ್ಸ್ ದಿಸ್ ಸ್ಪೊರಾಂಜಿಯಂ ಬರ್ಸ್ಟ್, ಮೆಚ್ಯೂರ್ ಆದಾಗ, ಈ ಸ್ಪೊರಾಂಜಿಯಂ ಬರ್ಸ್ಟ್ ಆದಾಗ, these spores are released from the sporangium and carried through the air. ಏರ್ ಮುಖಾಂತರ ಏನಾಗುತ್ತೆ, ಅದು ಕ್ಯಾರಿ ಆಗುತ್ತೆ. ಓಕೆ, ಸೊ ಇಫ್ ದೀಸ್ ಸ್ಪೋರ್ಸ್ fall on any other moist surface, immediately they started to propagate. ಅಲ್ಲೇನಾಗುತ್ತೆ, ಅದು ಪ್ರಾಪಗೇಟ್ ಆಗಲಿಕ್ಕೆ ಶುರು ಆಗುತ್ತೆ. ಇಫ್ ದೇ ಫಾಲ್ ಆನ್ ಎ ಡ್ರೈ ಸರ್ಫೇಸ್ ಮೇಲೆ ಅದೇನಾದರೂ ಬಿದ್ದರೆ, ಓಕೆ, ದೇ ವಿಲ್ ನೆವರ್ ಗೋಯಿಂಗ್ ಟು ಬಿ ಪ್ರಾಪಗೇಟ್ until and unless the favorable condition comes back. ಅದಕ್ಕೆ ಫೇವರಬಲ್ ಕಂಡೀಷನ್, ಮಾಯಿಸ್ಟ್ ಕಂಡೀಷನ್ ಬರೋ ತನಕ ಅದು ಹಾಗೆ ಇರುತ್ತೆ. ಬಂದ ತಕ್ಷಣ ಏನಾಗುತ್ತೆ, ಅದು ಪ್ರಾಪಗೇಟ್ ಆಗುತ್ತೆ. ಸೊ ಇವಾಗ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದೀವಿ. ಸೊ ಹಿಯರ್ ದೇರ್ ಈಸ್ ಅ ಬ್ರೆಡ್ ಮೋಲ್ಡ್. ಇಲ್ಲೊಂದು ಬ್ರೆಡ್ ಮೋಲ್ಡ್ ಇದೆ. ಬ್ರೆಡ್ ಮೋಲ್ಡ್ ಅಂತಲೇ ಏನಿಲ್ಲ, ಎನಿ ಅದರ್ ವೆಟ್ ಸರ್ಫೇಸ್, ವೆದರ್ ಇಟ್ ಈಸ್ ಯುವರ್ ಬಾಡಿ ಸರ್ಫೇಸ್ ಆರ್ ಎನಿ ಅದರ್ ಕ್ಲಾತ್ ಆರ್ ಎನಿ ಅದರ್ ಸರ್ಫೇಸ್ ಹ್ಯಾವಿಂಗ್ ಎ ಸಾಫ್ಟ್ ವೆಟ್ ಸರ್ಫೇಸ್. ಸೊ ನೌ these spores are carried through the air. ಏರ್ ಮುಖಾಂತರ ಕ್ಯಾರಿಡ್ ಆಗ್ತಾ ಇದೆ, ಓಕೆನಾ, ಕ್ಯಾರಿ ಆಗ್ತಾ ಇದೆ. ಸೊ ಒನ್ಸ್ ದಟ್ ಫಾಲ್ ಆನ್ ಎ ಮಾಯಿಸ್ಟ್ ಸರ್ಫೇಸ್, ಇದನ್ನು ಬ್ರೆಡ್ ಅಂತ ತಿಳ್ಕೋಣ. ಇದೇನಾಗಿದೆ, ಇವಾಗ ಮಾಯಿಸ್ಟ್ ಸರ್ಫೇಸ್ ಆಗಿದೆ. ಇಫ್ ದ ಸ್ಪೋರ್ಸ್ ಫಾಲ್ ಆನ್ ಎ ಮಾಯಿಸ್ಟ್ ಸರ್ಫೇಸ್, ಬಿದ್ದ ತಕ್ಷಣ ಇನ್ ಎ ಫೇವರಬಲ್ ಕಂಡೀಷನ್, ಈಚ್ ಅಂಡ್ ಎವ್ರಿ ಸ್ಪೋರ್ ಬಿಕಮ್ಸ್ ಆನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ದೇ ಸ್ಟಾರ್ಟೆಡ್ ಟು ಪ್ರಾಪಗೇಟ್. ಅಲ್ಲೇನಾಗುತ್ತೆ, ಅದು ಪ್ರಾಪಗೇಟ್ ಆಗುತ್ತೆ. ಸಿ ದೇರ್. ಸೊ ಇಟ್ ಈಸ್ ನೌ ಸ್ಟಾರ್ಟೆಡ್ ಟು ಪ್ರಾಪಗೇಟ್ ಆ್ಯಂಡ್ ಬಿಕಮಿಂಗ್ ಮೆಚ್ಯೂರ್ ರೈಸೋಪಸ್ ಆಗುತ್ತೆ. ನೆಕ್ಸ್ಟು, ಇಫ್ ದೇ ಆರ್ ಕ್ಯಾರಿಡ್ ಬೈ ದ ಏರ್ ಆ್ಯಂಡ್ ಫಾಲಿಂಗ್ ಆನ್ ಎನಿ ಡ್ರೈ ಸರ್ಫೇಸಸ್, ಯಾವುದೋ ಒಂದು ಡ್ರೈ ಸರ್ಫೇಸ್ ಮೇಲೆ ಬೀಳ್ತು ಅಂತ ಹೇಳಿದ್ರೆ, ದೇ ವಿಲ್ ನೆವರ್ ಗೋನಾ ಪ್ರಾಪಗೇಟ್ ಇಮಿಡಿಯೇಟ್ಲಿ ಬಿಕಾಸ್ ದಟ್ಸ್ ಎ ಅನ್ಫೇವರಬಲ್ ಕಂಡೀಷನ್ ಫಾರ್ ದೆಮ್. ಡ್ರೈ ಕಂಡೀಷನ್ ಇರೋದ್ರಿಂದ, ಓಕೆ, ಅಲ್ಲಿ ಅವುಗಳಿಗೆ ಮಾಯಿಸ್ಟ್ ಬೇಕು, ಅದು ಡೆವಲಪ್ ಆಗಬೇಕು, ಪ್ರಾಪಗೇಟ್ ಆಗಬೇಕು ಅಂತ ಹೇಳಿದ್ರೆ. ಸೊ ಏನಾಗುತ್ತೆ, ದಾಟ್ ವಿಲ್ ಸರ್ವೈವ್ ಫಾರ್ ಎ ಲಾಂಗ್ ಟೈಮ್ ಇನ್ ದ ಡ್ರೈ ಕಂಡೀಷನ್ ಓನ್ಲಿ. ರಿಮೆಂಬರ್, ದೀಸ್ ಸ್ಪೋರ್ಸ್ ಆರ್ ಯೂಶಲಿ ಕವರ್ಡ್ ಬೈ ಎ ವೆರಿ ಥಿಕ್ ಕೋಟ್. ಇದನ್ನು ಒಂದು ಸ್ಪೋರ್ಟ್ಸ್ ಅಂತ ತಿಳ್ಕೊಂಡ್ರೆ, ಈ ಸ್ಪೋರ್ಟ್ಸ್ನ ಸುತ್ತ ಒಂದೇನಿರುತ್ತೆ, ಥಿಕ್ ಕೋಟ್ ಇರುತ್ತೆ. ಸೊ ಆಲ್ ದೀಸ್ ಸ್ಪೋರ್ಸ್ ಆರ್ ಕವರ್ಡ್ ಬೈ ಅ ವೆರಿ ಥಿಕ್ ಕೋಟ್, ಪ್ರೊಟೆಕ್ಟಿವ್ ಲೇಯರ್ that protects the spore from the harsh condition. Protect ಮಾಡುತ್ತೆ ಎಲ್ಲಿ ತನಕ, up to few months to few years. They can survive up to few months to few years until favorable condition comes back. ಅದು 6 ತಿಂಗಳಾಗಲಿ 1 ವರ್ಷ ಆಗಲಿ, ಅದಕ್ಕೇನಾದರೂ ಒಂದು ಸಲ ಮಾಯಿಸ್ಟ್ ಟಚ್ ಆದರೆ, if they got a favorable condition as just like a humidity, they started to germinate themselves. ಹಾಗಾಗಿ ನೀವು ಇಟ್ಟಿರೋ ಜಾಗಕ್ಕೆ, ಬ್ರೆಡ್ ಜಾಗಕ್ಕೆ ಎಲ್ಲಿಂದನೂ ಆರ್ಕೊಂಡು ಬಂದಿರೋ ಸ್ಪೋರ್ಗಳು ಬಿದ್ದಾಗ ಮಾತ್ರ ಅದೇನಾಗುತ್ತೆ, ಜರ್ಮಿನೇಟ್ ಆಗುತ್ತೆ. ಹಾಗಂತ ಬ್ರೆಡ್ ಒಳಗಡೆನೆ ಮುಂಚೆನೇ ಸ್ಪೋರ್ಸ್ ಇತ್ತು, ನಾವು ಇಟ್ಟ ಮೇಲೆ ಅದೇನಾಯಿತು, ಡೆವಲಪ್ ಆಯಿತು ಅಂತಲ್ಲ. ಓಕೆ, ವೆನ್ ಯು ಕೆಪ್ ದ ಬ್ರೆಡ್ ಓವರ್ ಎನಿ ಅದರ್ ಸರ್ಫೇಸ್, ಓಕೆ, ಆಫ್ಟರ್ 2 or 3 days, ಸೊ ದ ಸ್ಪೋರ್ಸ್ ವಿಚ್ ಆರ್ ಕ್ಯಾರಿಡ್ ಥ್ರೂ ದ ಏರ್, once they fall on the bread, they started to germinate. Each and every spore become an individual organism. So spore formation is a method or a mode of asexual reproduction in which spores which are being produced from an organism, they are carried through the air. Under favorable condition, each and every spore becomes an individual organism. This is called spore formation. ಇದು ಜಸ್ಟ್ ಇಲ್ಲಿ ರೈಸೋಪಸ್ ಆಗುತ್ತೆ ಅಂತಲ್ಲ, even in plants. Have you heard about the pteridophytes ferns I was talking about? ಫನ್ಸ್ ಅಂತ ಕೇಳಿರ್ತೀರಾ. ಆ ಫನ್ಸ್ ಪ್ಲಾಂಟ್ಗಳು ಈ ಥರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಈ ಥರ ಇರುತ್ತೆ. ಓಕೆ, ಸೊ ದೇ ಹ್ಯಾವ್ ಎ ಕಾಯಿಲ್ಡ್ ಲೀವ್ ಕಾಲ್ಡ್ ಸಸ್ಸಿನೇಟ್ ವರ್ನೇಷನ್ ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ದೇರ್ ಆರ್ ಮೆನಿ ಲೀವ್ಸ್. ಇಲ್ಲಿ ಬೇಕಾದಷ್ಟು ಲೀವ್ಸ್ಗಳಿರುತ್ತೆ. ಐ ಆಮ್ ಜಸ್ಟ್ ಟ್ರೈಯಿಂಗ್ ಟು ರೈಟ್ ಹಿಯರ್. ಈ ಥರ ಲೀವ್ಸ್ಗಳಿರುತ್ತೆ ಅವುಗಳಿಗೆ. ಓಕೆ, ಲೈಕ್ ದಿಸ್ ಯು ಕ್ಯಾನ್ ಅಬ್ಸರ್ವ್. ನೌ ಅಟ್ ದ ಬಾಟಮ್ ಆಫ್ ದ ಲೀವ್ಸ್, ಆ ಲೀವ್ಸ್ಗಳ ಕೆಳಭಾಗದಲ್ಲಿ ಯು ಕ್ಯಾನ್ ಅಬ್ಸರ್ವ್ ಸ್ಮಾಲ್ ಡಾಟ್ಸ್. ಸೊ ದಟ್ ಈಸ್ ದಟ್ ಈಸ್ ಫೈನ್ಲಿ ಅರೇಂಜ್ಡ್. ಎಷ್ಟು ಚೆನ್ನಾಗಿ ಅರೇಂಜ್ ಆಗಿರುತ್ತೆ ಅಂತ ಹೇಳಿದ್ರೆ, ಸೊ ಯು ನೀಡ್ ಟು ಅಬ್ಸರ್ವ್ ದಟ್.
ಓಕೆ. ಸೊ ಅವುಗಳಿಗೆ ಸೋರಿ ಅಂತ ಹೇಳ್ತಾರೆ. ಸೊ ದೇ ಆರ್ ಕಾಲ್ಡ್ ಸೋರಿ. ಸೊ ಯೂಶಲಿ ದೇ ಕಂಟೈನ್ ಸ್ಪೋರ್ಸ್. ಅವುಗಳಿಗೆ ಏನು ಮಾಡುತ್ತೆ, ಅದು ಸ್ಪೋರ್ಸ್ಗಳನ್ನ ರಿಲೀಸ್ ಮಾಡುತ್ತೆ ಟು ದ ವಾಟರ್ ಮೀಡಿಯಾ. ಸೊ ಫೈನಲಿ ದಟ್ ರೀಚಸ್ ದ ಫೇವರಬಲ್ ಪ್ಲೇಸ್. ಒನ್ಸ್ ದ ಫಾಲ್ ಆನ್ ಅ ಪ್ಲೇಸ್ ದಟ್ ಸ್ಟಾರ್ಟೆಡ್ ಟು ಜರ್ಮಿನೇಟ್. ಸೊ ದಟ್ ಈಸ್ ಅಕರಿಂಗ್ ಇನ್ ಪ್ಲಾಂಟ್ಸ್ ಆಸ್ ವೆಲ್. ಇವನ್ ಇನ್ ಆಲ್ಗೆ ಝೂ ಸ್ಪೋರ್ಸ್ ಅಂತ ಹೇಳಿದೆ. ಆಲ್ಗೆಗಳಿಗೆ ಬಂದಾಗ ಝೂ ಸ್ಪೋರ್ಸ್ಗಳು ಏನಿರುತ್ತೆ ಪ್ರೊಡ್ಯೂಸ್ ಆಗುತ್ತೆ. ಸೊ ವಿಚ್ ಆರ್ ಮೋಟೈಲ್ ಇನ್ ನೇಚರ್. ಮೋಟೈಲ್ ಅಂತ ಹೇಳಿದ್ರೆ ದೇ ಕ್ಯಾನ್ ಮೂವಬಲ್. ಓಕೆ, ಅವಳಿಗೆ ಫ್ಲಾಜೆಲ್ ಆ ಥರ ಸ್ಟ್ರಕ್ಚರ್ ಇರುತ್ತೆ, ದೇ ಕ್ಯಾನ್ ಮೂವ್. ಸೊ ದಿಸ್ ಈಸ್ ಕಾಲ್ಡ್